ಕೃಷ್ಣವು ಬಲಜ್ಞಾನಕಾರ್ಯವು ಕೃಷ್ಣಾರಮಣ ರಾಜ್ಯದವು ಪುಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶವು ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶುದ್ಧಸ್ಫಟಿಕಸಂಕಾಶಂ ಶುದ್ಧವಿದ್ಯಾಪ್ರದಾಯಕಂ ಶುದ್ಧಂ ಸಚ್ಚಿದಾನಂದಂ ಸದಾಶಿವಮಹಂ ಭಜೆ ಅಭೀಪ್ಸಿತಾರ್ಥಸಿದ್ಧ್ಯರ್ಥಂ ಪೂಜಿತೋ ಯಸ್ಸುರೇರಪಿ ಸರ್ವವಿಘ್ನಚ್ಛಿದೇ ತಸ್ಮೈ ಗಣಾಧಿಪತಯೇ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಶತರುದ್ರಿಯ ಮಂತ್ರದ ಮೂಲಕ ಇವತ್ತು ಆರಾಧಿಸಲ್ಪಟ್ಟ ಕ್ಷೇತ್ರಸ್ವಾಮಿ ಮಹಾಲಿಂಗೇಶ್ವರನನ್ನು ಭಕ್ತಿಯಿಂದ ಸ್ಮರಿಸ್ತಾ ಮಹಾಗಣಪತಿಯ ಸನ್ನಿಧಿಗೆ ನಮಸ್ಕರಿಸಿ, ಈ ಬಾರಿಯ ಶ್ರೀಮನ್ ಮಹಾಭಾರತ ಉದ್ಯೋಗ ಪರ್ವ ಚಿಂತನೆಯ ಉಪಸಂಹಾರದ ಪ್ರಕ್ರಿಯೆಯನ್ನು 1.5 ಗಂಟೆಯ ಕಾಲಾವಧಿಯಲ್ಲಿ ಯಥಾಶಕ್ತಿ ನಡೆಸೋಣ. ಕೃಷ್ಣ ಸಂಧಾನವನ್ನು ಮುಗಿಸೋಣ ಅಂತ ಮಾತಾಡಿದ್ವಿ. ಮುಗಿಸುವುದು ಬೇಡ ಅಂತ ಅಂತರಾತ್ಮ ಹೇಳ್ತದೆ. ಎಷ್ಟಾಗ್ತದೆ ಅಲ್ಲಿಗೆ ನಿಲ್ಲಿಸುವ. ಮುಗಿಸುವುದು ಅಂತ ಹೊರಟಾಗ ಕೆಲವು ಸಲ ಮಹಾಭಾರತದಲ್ಲಿ ಅವಶ್ಯ ಅನುಸಂಧೇಯವಾದಂತಹ ವಿಷಯಗಳು ಬಿಟ್ಟು ಹೋಗ್ತವೆ. ಮಹಾಭಾರತವನ್ನು ಪೂರ್ತಿ ನಾವು ಹೇಳ್ತೇವೆ ಅಂತ ಕೂತರೆ ಅದು ಒಂದು ಲೆಕ್ಕದಲ್ಲಿ ಜೀವನ ಪೂರ್ತಿ ಯೋಜನೆ. ಪ್ರತಿನಿತ್ಯ ಮಹಾಭಾರತವನ್ನು ಅನುಸಂಧಾನ ಮಾಡ್ತಾ ಹೋದರೆ ಬಹುಶಃ ಒಂದು ಜೀವಮಾನದ ಸಮಗ್ರ ಕಾಲಾವಧಿಯಲ್ಲಿ ಮಹಾಭಾರತ ಒಂದು ಬಾರಿ ಮುಗಿಸಿಯೇವೋ ಏನೋ. ಮಹಾಭಾರತದ ಬಗ್ಗೆ ಅರಸುಗಳಿಗಿದು ವೀರ, ದ್ವಿಜರಿಗೆ ಪರಮವೇದದ ಸಾರ, ಕುಮಾರವ್ಯಾಸ ಕರ್ನಾಟಕ ಭಾರತ ಕಥಾಮಂಜರಿಯ ಆರಂಭದಲ್ಲಿ ಹೇಳುವಂಥದ್ದು. ಇದರಲ್ಲಿ ವೀರರಸ ಇದೆ, ಅದಕ್ಕಿಂತ ಹೆಚ್ಚಾಗಿ ಪರಮವೇದದ ಸಾರ ಇದೆ ಅಂತ. ಅದನ್ನ ಮಹಾಭಾರತ ಕೇವಲ ಒಂದು ಇತಿಹಾಸ ಗ್ರಂಥ ಅಂತ ಆಗಿದ್ದಿದ್ರೆ ಅದು ಸಕಲ ಜನ ಮಾನ್ಯವಾಗುವುದಕ್ಕೆ ಅವಕಾಶವಾಗ್ತಿರಲಿಲ್ಲ. ಮಂತ್ರಿ ಜನಕ್ಕೆ ಬುದ್ಧಿಗುಣ, ಯೋಗಿಗಳಿಗೆ ಅದು ವೈರಾಗ್ಯವನ್ನು ಕೊಡ್ತಕ್ಕಂತಹ ಜ್ಞಾನರಸವನ್ನು ಕೊಡ್ತಕ್ಕಂಥದ್ದು. ಯಾರು ಮೋಕ್ಷದ ಸಾಧನೆಯ ಎತ್ತರಕ್ಕೇರಿದಂತಹ ಜ್ಞಾನಿಗಳಿದ್ದಾರೆ ಅವರೂ ಮಹಾಭಾರತವನ್ನು ತಾವು ಬಿಡುವುದಿಲ್ಲ. ಸಾಮಾನ್ಯ ಶಾಲೆಯಲ್ಲಿ ಓದತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ಮನೆಯಲ್ಲಿ ಕತೆ ಹೇಳದೆ ಹೋದರೆ ನಿದ್ದೆ ಬರುವುದಿಲ್ಲ ಅಂತ ಹೇಳ್ತಕ್ಕಂಥ ಮಕ್ಕಳು, ಅವರಿಗೂ ಮಹಾಭಾರತ ಬೇಕು. ಮಹಾಭಾರತ ಬಾಲ್ಯದ ಹಂತದಲ್ಲೂ ವಿಷಯಗಳನ್ನು ತಿಳಿಸಿಕೊಡ್ತದೆ, ನೀತಿ ಬೋಧೆಯನ್ನು ಮಾಡ್ತದೆ, ಜೀವನ ಪದ್ಧತಿಯಲ್ಲಿ ಉತ್ಕರ್ಷವನ್ನು ಹುಟ್ಟಿಸ್ತದೆ. ಎತ್ತರದ ಸ್ಥಿತಿಯಲ್ಲಿ ಮಹಾಭಾರತ ನೋಡ್ತಾ ಹೋದರೆ ಅದು ಪರಮವೇದದ ಸಾರ ಅನ್ನುವುದರಲ್ಲಿ ಪ್ರಶ್ನೆ ಉಂಟಾಗುವುದಿಲ್ಲ. ನಾವು ಈ ಬಾರಿ ಗಮನಿಸಿದಂತಹ ಭಾಗಗಳು ವಿದುರ ನೀತಿ, ಸನತ್ಸು ಜಾತೀಯ, ಇದೀಗ ಸಂಧಾನದಲ್ಲಿ ಶ್ರೀಕೃಷ್ಣ ಮಾತಾಡುವಂತಹ ಭಾಗ, ಇವೆಲ್ಲವೂ ವೇದದ ಸಾರವನ್ನು ವೇದವ್ಯಾಸರು ಈ ಕಥೆಯ ರೂಪದಲ್ಲಿ ಹೇಗೆ ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಒಂದು ಮಾರ್ಗದರ್ಶಕವಾದರೆ, ಎರಡನೆಯದ್ದು ಇತಿಹಾಸ ಅನ್ನುವುದು ಹೇಗೆ ನಮ್ಮ ಉತ್ಕರ್ಷಕ್ಕೆ ಹೇತುವಾಗ್ತದೆ ಅನ್ನುವುದಕ್ಕೂ ಒಂದು ಮಾರ್ಗದರ್ಶನ. ಅದನ್ನು ಅವಲೋಕನ ಮಾಡುವ ಅವಧಿಯಲ್ಲಿ ನಾವು ಅವಸರ ಮಾಡುವುದು ಬೇಡ ಅಂತ ಇಷ್ಟು ಆಲೋಚನೆ ಮಾಡಿ ಎಷ್ಟು ಭಾಗಕ್ಕೆ ನಾವು ಹೋಗಿ ನಿಲ್ತೇವೆ ಅಲ್ಲಿ ಇವತ್ತು ಉಪಸಂಹಾರ ಮಾಡುವುದು ಅಂತ ಹೀಗೆ ಆಲೋಚನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಸಂಧಾನಕ್ಕೆ ಹೊರಡುವಾಗ ಮುಹೂರ್ತ ನೋಡಿ ಹೊರಟ ಅಂತ ಉಂಟು, ಮಹಾಭಾರತ ಹೇಳ್ತದೆ. ಆ ಮುಹೂರ್ತದ ಒಂದು ವಿಶೇಷ ಏನು ಅಂತೇಳಿದರೆ, ಮಳೆಗಾಲ ಮುಗಿಯೋ ಹೊತ್ತಿಗೆ ಸಂಧಾನಕ್ಕೆ ಹೊರಟದ್ದಂತೆ. ತಥೋ ವ್ಯಪೇತೆ ತಮಸಿ ಸೂರ್ಯೇ ವಿಮಲ ಉದ್ಗತೆ ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ ವೃದ್ಧಾರ್ಚಿಷಿ ದಿವಾಕರೇ ಕೌಮುದೇ ಮಾಸಿ ರೇವತ್ಯಾಂ ಶರದಂತೆ ಹಿಮಾಗತೆ ಸ್ಫೀತ ಸಸ್ಯ ಮುಖೇ ಕಾಲೇ ಕಲ್ಯ ಸತ್ಯವತಾಂ ವರಹಾನ್.
ಕೃಷ್ಣ ಹೊರಟ ದಿವಸ, ಇದು ಇತಿಹಾಸ ಅನ್ನೋದಕ್ಕೆ ಇದೆಲ್ಲ ಗಮಕವಾದದ್ದು. ಹೊರಟ ದಿವಸ ಇವತ್ತು ಕ್ಯಾಲೆಂಡರಲ್ಲಿ ನಾವು ಲೆಕ್ಕ ಹಾಕ್ಬೋದು. ಕೃಷ್ಣ ಸಂಧಾನಕ್ಕೆ ಹೋದ ದಿವಸ ಯಾವುದು, ಸಂಧಾನ ಆದಮೇಲೆ ಯುದ್ಧ ಶುರುವಾದ ತಿಥಿ ಯಾವುದು, ಯುದ್ಧ ಶುರುವಾಗಿ ಆ ಯುದ್ಧಕ್ಕೆ ಸಮಯದಲ್ಲಿ ಭಗವಂತ ಕೃಷ್ಣ ಗೀತೆಯನ್ನು ಉಪದೇಶಿಸಿದಂತಹ ಗೀತಾ ಜಯಂತಿಯ ದಿನ ಯಾವುದು. ನಾವು ಮಾರ್ಗಶೀರ್ಷ ಮಾಸದ ಏಕಾದಶಿಯನ್ನು ಗೀತಾ ಜಯಂತಿ ಅಂತ ಹೇಳ್ತೇವೆ. ಮಾರ್ಗಶೀರ್ಷ ಮಾಸಕ್ಕಿಂತ ಹಿಂದೆ ಅಂತೂ ಸಂಧಾನಕ್ಕೆ ಹೋಗಿರಬೇಕಲ್ವಾ. ಸಂಧಾನಕ್ಕೆ ಹೋದದ್ದು ಯಾವಾಗ? ಕೌಮುದೇ ಮಾಸಿ, ಕುಮುದಗಳು ಅರಳತಕ್ಕಂತಹ ಮಾಸದಲ್ಲಿ ಕೃಷ್ಣ ಸಂಧಾನಕ್ಕೆ ಹೊರಟ. ಕುಮುದ ಅಂದರೆ ರಾತ್ರಿಯ ಹೊತ್ತು ಅರಳುವ ಕಮಲ, ಕನ್ನಡದಲ್ಲಿ ನೇಯ್ದಿಲೆ ಅಂತ ಕರಿತೇವೆ. ಹಗಲಿನ ಹೊತ್ತು ಅರಳುವ ಕಮಲಗಳಿಗೆ ಪದ್ಮ ಅಂತ ಹೆಸರು. ಸೂರ್ಯನನ್ನು ಪದ್ಮಬಂಧು ಅಂತ ಕರೀತಾರೆ. ಚಂದ್ರನನ್ನು ಕುಮುದಿನಿ ಪ್ರಿಯ ಅಂತ ಕರೀತಾರೆ. ಕುಮುದ ಪ್ರಿಯ, ಕುಮುದಿನಿ ಪ್ರಿಯ ಇವೆಲ್ಲವೂ ಕೂಡ ಚಂದ್ರನಿಗಿರತಕ್ಕಂಥ ಹೆಸರು. ಕುಮುದ, ಕೌಮುದಿ ಅಂದರೆ ಬೆಳದಿಂಗಳು ಅಂತ ಅರ್ಥ. ಯಾಕಂದರೆ ಕುಮುದಗಳನ್ನು ಅರಳಿಸತಕ್ಕಂಥದ್ದು, ಆದ್ದರಿಂದ ಬೆಳದಿಂಗಳನ್ನು ಸಂಸ್ಕೃತದಲ್ಲಿ ಕೌಮುದಿ ಅಂತ ಕರೀತಾರೆ. ಚಂದ್ರಿಕಾ, ಕೌಮುದಿ, ಜ್ಯೋತ್ಸ್ನ ಇವೆಲ್ಲವೂ ಕೂಡ ಬೆಳದಿಂಗಳಿಗೆ ಇರತಕ್ಕಂತಹ ಪರ್ಯಾಯ ಪದಗಳು. ಕುಮುದವನ್ನು ಅರಳಿಸತಕ್ಕಂತಹ ಕಾಲ ಕೌಮುದೇ ಮಾಸಿ, ಅದು ಯಾವುದು? ಅದು ಕಾರ್ತಿಕ ಮಾಸವನ್ನು ಕುಮುದ ಮಾಸ ಅಂತ ಕರೆಯೋದು. ಅದು ಪರ್ಯಾಯ ಪದ. ಕಾರ್ತಿಕ ಮಾಸದಲ್ಲಿ ಕುಮುದ ಚೆನ್ನಾಗಿ ಅರಳುತ್ತದೆ. ಯಾಕಂದರೆ ಮಳೆಗಾಲದಲ್ಲಿ ಪದ್ಮ ಆಗಲಿ ಕುಮುದ ಆಗಲಿ ಸರಿಯಾಗಿ ಅರಳುವುದಿಲ್ಲ, ಮಳೆ ಬೀಳ್ತಾ ಇರ್ತದೆ, ಪೆಟ್ಟಾಗ್ತಾ ಇರ್ತದೆ. ಚಳಿಗಾಲದಲ್ಲಿ ಶಿಶಿರ ಋತುವಿನಲ್ಲೂ ಕೂಡ ಕುಮುದ ಚೆನ್ನಾಗಿ ಅರಳುವುದಿಲ್ಲ. ಈ ಗ್ರೀಷ್ಮ ಋತುವಿನಲ್ಲೂ ವಸಂತ ಋತುವಿನಲ್ಲೂ ಸೆಕೆ ಜಾಸ್ತಿ ಇರ್ತದೆ ಅನ್ನುವ ಕಾರಣದಿಂದ ಅದು ಬಾಡ್ತದೆ. ಸರಿಯಾಗಿ ಅರಳತಕ್ಕಂಥದ್ದು ಶರತ್ಕಾಲದಲ್ಲೂ, ಅದರಲ್ಲೂ ಶರತ್ಕಾಲದಲ್ಲಿ ಬರತಕ್ಕಂತಹ ಕಾರ್ತಿಕ ಮಾಸದಲ್ಲಿ. ಆ ದೃಷ್ಟಿಯಿಂದ ಕೌಮುದೇ ಮಾಸಿ ರೇವತ್ಯಾಂ. ಸರಿ, ಮಾಸ ಹೇಳಿ ಆಯಿತು. ಅವತ್ತಿನ ನಕ್ಷತ್ರ ಏನಿತ್ತು? ರೇವತಿ ನಕ್ಷತ್ರ ಇತ್ತು. ರೇವತಿ ನಕ್ಷತ್ರ ಕೃಷ್ಣನ ನಕ್ಷತ್ರಕ್ಕೆ ಪ್ರತ್ಯರ ತಾರೆ ಆಗ್ತದೆ. ನಮ್ಮಲ್ಲಿ ತಾರಾನುಕೂಲ್ಯ ನೋಡುವುದೊಂದುಂಟಲ್ಲ, ಕೃಷ್ಣನದ್ದು ರೋಹಿಣಿ ನಕ್ಷತ್ರ. ರೋಹಿಣ್ಯಾಂ ಅರ್ಧರಾತ್ರೇತು ಯದಾ ಕಾಲಾಷ್ಟಮಿ ಭವೇತ್ ಜಯಂತಿ ನಾಮ ಸಾ ಪ್ರೋಕ್ತ. ಮಧ್ಯರಾತ್ರಿಯಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ರೋಹಿಣಿ ನಕ್ಷತ್ರ ಬಂದಾಗ ಕೃಷ್ಣನ ಅವತಾರ ಆದದ್ದು. ಅದರಿಂದ ಕೃಷ್ಣನದ್ದು ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರಕ್ಕೆ ನಾವು ರೇವತಿ ನಕ್ಷತ್ರವನ್ನು ನೋಡಿದರೆ ಅದು ತೃತೀಯ ಪರ್ಯಾಯದ ಪಂಚಮ ತಾರೆ ಆಗ್ತದೆ, ಅಂದರೆ ಪ್ರತ್ಯರ ತಾರೆ ಆಗ್ತದೆ. ಪ್ರತ್ಯರ ತಾರೆ ದಿವಸ ಯಾವ ಕೆಲಸಕ್ಕೆ ಹೋಗ್ತೇವೆ ಆ ಕೆಲಸ ನಡೆಯುವುದಿಲ್ಲ ಅಂತ ಅರ್ಥ. ಅಂದರೆ ಕೃಷ್ಣ ನೋಡಿ ಹೊರಟಿದ್ದಾನೆ, ನಾನು ಸಂಧಾನಕ್ಕೆ ಹೊರಡುವಾಗ ಒಳ್ಳೆ ಮುಹೂರ್ತ ಇರಬೇಕು. ಯಾವುದು ಅಂದರೆ ಪ್ರತ್ಯರ ತಾರೆ ಇರಬೇಕು ಅಂತ. ಈ ಪ್ರತ್ಯರ ತಾರೆಯ ದಿವಸ ಒಳ್ಳೆ ಕೆಲಸ ಮಾಡ್ಬೋದು. ವಿವಾಹೇ ಪ್ರತ್ಯರ ಶುಭ ಅಂತ ಮುಹೂರ್ತ ಕೌಮುದಿ ಅನ್ನುವ ಗ್ರಂಥ ಹೇಳ್ತದೆ. ಕೆಲವು ನಕ್ಷತ್ರ ವಿಪತ್ತಾರ ಮೌಂಜಿ ಬಂಧೆ ವಿವಾಹೇ ಪ್ರತ್ಯರ ಶುಭ ಜನ್ಮರ್ಕ್ಷಂ ಶಾಂತಿ ಕರ್ಮಣಿ ಅಂತ. ಶಾಂತಿ ಕರ್ಮವನ್ನು ಮಾಡಬೇಕಾದ್ರೆ ಜನ್ಮ ನಕ್ಷತ್ರ ಶ್ರೇಷ್ಠ. ವಿವಾಹದಲ್ಲಿ ಪ್ರತ್ಯರ ಉಚಿತ, ಶ್ರೇಷ್ಠ ಅಂತಲ್ಲ. ಪ್ರತ್ಯರ ಶುಭ, ಅದು ಅಶುಭ ಅಲ್ಲ. ಪ್ರತ್ಯರ ತಾರೆಯಲ್ಲಿ ಮದುವೆ ಆಗುವುದೇ ಪ್ರತ್ಯರಕ್ಕೋಸ್ಕರ ಅಲ್ವಾ. ಪ್ರತ್ಯರ ಅಂದರೆ ತೊಂದರೆ ಅಂತ ಅರ್ಥ. ಅದು ಮದುವೆಯಲ್ಲಿ ಪ್ರತ್ಯರ ತಾರೆ ಒಳ್ಳೆಯದು, ಅದು ದೋಷ ಅಲ್ಲ ಅಂತ ಅರ್ಥ. ವಿಪತ್ತಾರ ಮೌಂಜಿ ಬಂಧೆ, ಉಪನಯನ ಪ್ರಕ್ರಿಯೆ ವಿದ್ಯೋಪದೇಶ ಆರಂಭ ಆಗಬೇಕಾದ್ರೆ ವಿಪತ್ತಾರೆ ದೋಷ ಅಲ್ಲ. ವಿಪತ್ತು ಅನ್ನುವುದು ನಿರಂತರ, ಜೀವನದಲ್ಲಿ ವಿಪತ್ತು ಇಲ್ಲ ಅಂತ ಹೇಳಿದರೆ ಆ ಜೀವನಕ್ಕೆ ಅರ್ಥವೇ ಇಲ್ಲ. ವಿಪತ್ತನ್ನು ಎದುರಿಸುವುದೇ ವಿದ್ಯಾಭ್ಯಾಸ ಅನ್ನುವ ಪ್ರಕ್ರಿಯೆ. ಆ ದೃಷ್ಟಿಯಿಂದ ಅಲ್ಲಿ ಅದು ಉಚಿತ ಅಂತ ಹೀಗೆಲ್ಲ ನಿಯಮಗಳುಂಟು. ಇಲ್ಲಿ ಕೃಷ್ಣ ವಿವಾಹಕ್ಕೇನು ಹೊರಟದ್ದಲ್ಲ, ಆದರೆ ಪ್ರತ್ಯರ ತಾರೆ ನೋಡಿ ಹೊರಟಿದ್ದಾನೆ. ಆದರೆ ಹೇಳ್ತಾರೆ ತಥೋ ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ ಅಂತ. ಅದು ಮೈತ್ರ ಮುಹೂರ್ತ ಸಂಪ್ರಾಪ್ತವಾದಾಗ ಇವ ಹೊರಟ ಅಂತ. ಮೈತ್ರ ಅನ್ನೋದು ಒಂದು ತಾರೆ. ಜನ್ಮ ನಕ್ಷತ್ರದಿಂದ 8ನೆಯ ತಾರಕ್ಕೆ ಮೈತ್ರ ತಾರೆ ಅಂತ ಕರೀತಾರೆ. ಅದು ಯಾರ ಮೈತ್ರ? ಧರ್ಮರಾಜನ ಮೈತ್ರ ತಾರಂತೆ. ಆದರೆ ಧರ್ಮರಾಜನಿಗೆ ಮೈತ್ರ ತಾರೆಯನ್ನು ಲೆಕ್ಕ ಹಾಕಿ ಶ್ರೀಕೃಷ್ಣನಿಗೆ ಪ್ರತ್ಯರ ತಾರೆ ಆಗುವ ಹಾಗೆ ವ್ಯವಸ್ಥೆ ಮಾಡಿಕೊಂಡು ಕೃಷ್ಣ ಹೊರಟದ್ದು. ಅಂದರೆ ಧರ್ಮರಾಜನಿಗೆ ಇದರಿಂದಾಗಿ ಮೈತ್ರ ಪ್ರಾಪ್ತಿಯಾಗಬೇಕು, ಆದರೆ ಕೃಷ್ಣನಿಗೆ ಪ್ರತ್ಯರ ಆಗಬೇಕು. ಯಾರಿಗೆ ಯಾವುದೂ ಪ್ರತ್ಯರ ಅಲ್ಲವೋ, ಯಾವುದೂ ತೊಂದರೆಯಾಗುವುದಕ್ಕೆ ಸಾಧ್ಯ ಇಲ್ಲವೋ ಅಂಥವನಿಗೆ ತಾರಾನುಕೂಲ್ಯ ಯಾಕೆ ಬೇಕು ಅಂತ ಅಭಿಪ್ರಾಯ ಅಂತ ವ್ಯಾಖ್ಯಾನಕಾರರು ಒಂದು ಬರೀತಾರೆ. ಆದರೆ ವಸ್ತುಸ್ಥಿತಿ ಏನಿದೆ? ಧರ್ಮರಾಜನಿಗೆ ಈಗ ನಾನು ಹೋಗಿ ಸಂಧಾನ ಮುಗಿಸಿಕೊಂಡು ಬರಬೇಕು. ಇದರಿಂದ ಏನಾಗಬೇಕಾಗಿದೆ? ಯಾವುದರಿಂದ ಧರ್ಮರಾಜನ ಕುಟುಂಬಕ್ಕೆ ಶ್ರೇಯಸ್ಸಾಗ್ತದೋ ಅಂಥದ್ದು ಆಗಬೇಕಾಗಿದೆ. ಇಲ್ಲಿ ಧರ್ಮರಾಜನ ಕುಟುಂಬಕ್ಕೆ ಶ್ರೇಯಸ್ಸಾಗುವುದು ಯುದ್ಧ ತೀರ್ಮಾನವಾದರೆಯೇ ಹೊರತು ಯುದ್ಧವನ್ನು ನಿಲ್ಲಿಸುವುದರಿಂದ ಅಲ್ಲ. ಯಾವ ಕಾಲಕ್ಕೆ ಯಾವುದು ಸರಿಯೋ ಅದು ಆಗುವುದಕ್ಕೆ ಮೈತ್ರ ಅಂತ ಹೆಸರು. ಅದಾಗುವುದಕ್ಕೋಸ್ಕರ ಮೈತ್ರೇ ಮುಹೂರ್ತೆ ಸಂಪ್ರಾಪ್ತೆ, ಸೂರ್ಯೋದಯವಾಗುತ್ತಿರಲು ಮಿತ್ರನು ಉದಯಿಸುತ್ತಿರಲು
ವೃದ್ಧಾರ್ಚಿಸಿ ದಿವಾಕರೇ, ಇನ್ನೂ ದಿವಾಕರ ಮೇಲೆ ಬಂದು ಬೆಳಗ್ಗೆ ಒಂದು 8 ಗಂಟೆಯ ಮುಹೂರ್ತ ಪ್ರಾಪ್ತಿಯಾದಾಗ ಕೌಮುದೇ ಮಾಸಿರೇ ವತ್ಯಾಂ ಶರದಂತೆ ಹಿಮಾಗತೆ ಸ್ಫೀತ ಸಸ್ಯ ಮುಖೇ ಕಾಲೇ ಕಲ್ಯಃ ಸತ್ಯವತಾಂ ವರಹ. ಅಂತಹ ಪುಣ್ಯಕಾಲದಲ್ಲಿ ಸತ್ಯವತಾಂ ವರ ಅಂತ ಕರೆಸಿಕೊಂಡ, ಯಾವತ್ತೂ ಸುಳ್ಳಿನ ಕಡೆಗೆ ಮೋಸದ ಕಡೆಗೆ ಗಮನವಿಲ್ಲದ ಕೃಷ್ಣ ತಾನು ಹಸ್ತಿನಪುರದ ಕಡೆಗೆ ಸಾಗಿದ್ದಾನೆ. ಅಲ್ಲಿಂದ ಸಾಗಿ ಎಲ್ಲಿ ಬಂದ? ನಿನ್ನೆ ಹೇಳಿದ ಹಾಗೆ ವೃಕಸ್ಥಲದಲ್ಲಿ ಒಂದು ಶುಕಸ್ಥಲ, ಕುಶಸ್ಥಲ ಅಂತ ಅಲ್ಲಿಗೆ ಹೆಸರು. ಆ ಕುಶಸ್ಥಲಿಯಲ್ಲಿ ಒಂದು ರಾತ್ರಿಯನ್ನು ಅಲ್ಲಿ ಮುಗಿಸಿದ್ದಾನೆ. ಅಲ್ಲಿಯ ಊರಿನವರಿಗೆಲ್ಲ ಆನಂದವೋ ಆನಂದ. ಇಷ್ಟರಲ್ಲಿ ಮುಂದೆ ಕೃಷ್ಣ ಯಾವ ದಾರಿಯಲ್ಲಿ ಸಾಗಿ ಬರ್ತಾನೆ ಆ ದಾರಿಯಲ್ಲೆಲ್ಲ ದುರ್ಯೋಧನನ ನೇತೃತ್ವದಲ್ಲಿ ಭಾರಿ ಭಾರಿ ಸಭಾಮಂದಿರಗಳು, ಡೇರೆಗಳು, ವ್ಯವಸ್ಥೆಗಳು, ವಾರ ಸ್ತ್ರೀಯರ ಸಮುದಾಯ, ಗಣಿಕಾ ಸ್ತ್ರೀಯರ ಸಮುದಾಯ, ಕೃಷ್ಣನನ್ನು ಮೆಚ್ಚಿಸುವುದಕ್ಕೆ ಅಂತ ನಾನಾ ರೀತಿಯ ಭಕ್ಷ್ಯ ಭೋಜ್ಯಗಳು, ಇವೆಲ್ಲವನ್ನೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಕೃಷ್ಣ ಅದು ಯಾವುದನ್ನೂ ನೋಡದೆ ಮಧ್ಯದಲ್ಲಿ ಕಾಣಿಸಿದಂತಹ ಭಾರ್ಗವರಾಮನೇ ಮೊದಲಾದಂತಹ ಋಷಿಮುನಿಗಳ ಜೊತೆಗೆ ಒಂದು ಸೌಹಾರ್ದದ ಮಾತುಕತೆಗಳನ್ನು ಆಡಿ ತಾನು ರಥವೇರಿ ಅಕ್ಕಪಕ್ಕ ನೋಡದೆ ದಾರಿ ಬದಲಾಯಿಸಿಕೊಂಡು ಬಂದಂತೆ. ಯಾಕಂದರೆ ಈ ದಾರಿಯಲ್ಲೇ ಬಂದರೆ ಭಾರಿ ಭಾರಿ ವ್ಯವಸ್ಥೆ ಇರ್ತದೆ. ವ್ಯವಸ್ಥೆ ಇದ್ದಾಗ ನಾನು ನೋಡಲಿಲ್ಲ ಅಂತ ಸುಮ್ಮನೆ ಒಂದು ಆಕ್ಷೇಪ ಬರ್ತದೆ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೆ ಕೃಷ್ಣ, ನೀನು ಯಾವುದು ನೋಡದೆ ಬಂದ ಅವಸರದಲ್ಲಿ ನಿಂತು ಆಕ್ಷೇಪ ಆದರೆ ಯಾಕೆ ಬೇಕು? ಅದಕ್ಕೋಸ್ಕರ ಆತ ರಾಜರಸ್ತೆಯನ್ನು ಬಿಟ್ಟು ಅಡ್ಡ ರಸ್ತೆಯಲ್ಲಿ ಸಾಗಿ ಬಂದಂತೆ. ಗೂಗಲ್ ಮ್ಯಾಪ್ ಹಾಕಿದರೆ ಅದೇ ದಾರಿ ತೋರಿಸ್ತಾ ಇತ್ತು ನಿಜವಾಗಿ. ಯಾಕಂದರೆ ಈ ಮಹಾರಸ್ತೆ ಏನಿದೆ ಆ ರಸ್ತೆಯಲ್ಲಿ ಸಿಕ್ಕಾಬಟ್ಟೆ ಜನರು ಸೇರಿದ್ದಾರೆ. ಕೃಷ್ಣ ಈ ದಾರಿಯಲ್ಲಿ ಬರ್ತಾನೆ ಅಂತ ಅಲ್ಲಿದ್ದಂತಹ ಡೇರೆಗಳು ತೋರಿಸ್ತಾ ಇದ್ದಾವೆ. ಕೃಷ್ಣನ ದರ್ಶನ ಮಾಡಬೇಕು ಅಂತೇಳಿ ಊರಿನ ಜನ ಎಲ್ಲ ಅಲ್ಲಿ ಸೇರಿದ್ದರಿಂದ ನಾನು ಹಸ್ತಿನಪುರಕ್ಕೆ ಹೋಗುವ ಕೆಲಸ ಸಾವಕಾಶವಾಗ್ತದೆ. ಇದು ಸಾವಕಾಶ ಮಾಡುವಂತಹ ಕೆಲಸ ಅಲ್ಲ. ಯಾಕಂದರೆ ಮಾರ್ಗಶೀರ್ಷ ಮಾಸದ ಏಕಾದಶಿಗಿಂತ ಪೂರ್ವಭಾವಿಯಾಗಿ ಯುದ್ಧ ಪ್ರಾರಂಭ ಆಗಬೇಕು, ಮೊದಲೇ ವ್ಯವಸ್ಥೆ. ಈ ವ್ಯವಸ್ಥೆ ನಡಿಬೇಕಾದರೆ ನನ್ನ ಸಂಧಾನ ಪ್ರಕ್ರಿಯೆ ಬೇಗ ಆಗಬೇಕು ಅಂತ ಹೇಳಿ ಆತ ರಥ್ಯಾಂತರವನ್ನು ಮಾಡಿಕೊಂಡು ಮಾರ್ಗದಲ್ಲಿ ಹಸ್ತಿನಪುರದ ತನಕ ತಲುಪಿ ಬಂದಿದ್ದಾನೆ. ಹಸ್ತಿನಪುರಕ್ಕೆ ಬಂದ ಮೇಲಿನ ಘಟನಾವಳಿಗಳು, ಹಸ್ತಿನಪುರದಲ್ಲಿ ಎಲ್ಲ ಮನೆಗಳಲ್ಲೂ ಕೂಡ ಕೃಷ್ಣನಿಗೆ ಸ್ವಾಗತದ ವ್ಯವಸ್ಥೆ ಆಗಿದೆ. ಅಲ್ಲಿ ಭೀಷ್ಮಾಚಾರ್ಯರ ಗೃಹ ಇದೆ, ದ್ರೋಣಾಚಾರ್ಯರ ಗೃಹ ಪ್ರತ್ಯೇಕವಾಗಿದೆ. ಆ ಎಲ್ಲ ಗೃಹಗಳಲ್ಲೂ ಕೃಷ್ಣ ಸಾಗಬೇಕು. ಆದರೆ ಯಾವ ಗೃಹವನ್ನೂ ಕೂಡ ನೋಡದೆ ಕೃಷ್ಣ ಮುಂದೆ ಸಾಗಿದ. ಸೀದಾ ಧೃತರಾಷ್ಟ್ರನ ಮನೆಗೆ ಹೋಗ್ತಾನೆ. ಧೃತರಾಷ್ಟ್ರನಿಗೆ ಭಾರಿ ಆನಂದ, ನಮ್ಮ ಸಭೆಗೇ ಕೃಷ್ಣ ಆಗಮಿಸಿದ್ದಾನೆ ಅಂತೇಳಿ. ಕೃಷ್ಣ ಧೃತರಾಷ್ಟ್ರನ ಮನೆಗೆ ಹೋದರೆ ಉಳಿದವರು ಅದಕ್ಕಿಂತ ಮೊದಲು ಯಾರ್ಯಾರ ಮನೆಯಲ್ಲಿತ್ತು ಅದನ್ನು ದಾಟಿಕೊಂಡು ಕೃಷ್ಣ ಮುಂದೆ ಬಂದಿದ್ದಾನಲ್ಲ, ಅವರೆಲ್ಲ ಹಿಂದಿನಿಂದ ಬಂದು ಧೃತರಾಷ್ಟ್ರನ ಮನೆಯಲ್ಲಿ ಹಾಜರಾಗಿದ್ದಾರೆ. ಭೀಷ್ಮದ್ರೋಣಾದಿ ಪ್ರಮುಖರಲ್ಲಿ ಈ ಶ್ರೀಕೃಷ್ಣ ಧೃತರಾಷ್ಟ್ರನನ್ನು ಭೇಟಿಯಾಗಿದ್ದಾನೆ, ಧೃತರಾಷ್ಟ್ರನಿಗೆ ನಮಸ್ಕಾರ ಮಾಡಿದ್ದಾನೆ, ಧರ್ಮರಾಜಾದಿಗಳು ತಮ್ಮ ಕ್ಷೇಮವನ್ನು ವಿಚಾರಿಸಿದ್ದಾರೆ ಅಂತ ಹೇಳ್ತಾನೆ. ಅಷ್ಟೆಲ್ಲ ಹೇಳಿ ಅಲ್ಲಿಂದ ಸೀದಾ ನಾನು ಒಂದು ಅವಸರದ ಕೆಲಸ, ಕುಂತಿದೇವಿಯನ್ನು ನೋಡಬೇಕು, ಮೊದಲ ಕೆಲಸ ನಂದು ಅದಾಗ್ತದೆ, ಆಮೇಲೆ ತಮ್ಮ ಹತ್ರ ಮಾತಾಡ್ತೇನೆ ಅಂತ ಎಲ್ಲರನ್ನೂ ಮೈಮುಟ್ಟಿ ಸಮಾಧಾನ ಮಾಡಿಸಿ ಅತ್ಯಂತ ಪ್ರೀತಿಯಿಂದ ಅವರನ್ನು ಬೀಳ್ಕೊಟ್ಟು ತಾನು ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಯಲ್ಲಿ ಹೋಗಿ ವಿದುರಾವಸಥಂ ರಮ್ಯಂ ಉಪಾತಿಷ್ಠತ ರಾಘವ. ಇಲ್ಲಿ ಕೆಲವು ವಿಷಯವನ್ನು ನಾವು ಮೂಲ ಮಹಾಭಾರತ ಗಮನಿಸಬೇಕು. ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಮನಸ್ಸು ಹೇಗೆ ಹೇಳ್ತದೆ, ವಿದುರ ತುಂಬ ಬಡವ ಇದ್ದ, ಕೊಡುವುದಕ್ಕೆ ಅವನಲ್ಲಿ ಏನೂ ಇರಲಿಲ್ಲ, ಕೊನೆಗೆ ಒಂದು ಚಿಕ್ಕ ಮಡಿಕೆಯಲ್ಲಿ ಸ್ವಲ್ಪ ಹಾಲು ಕೊಟ್ಟ, ಅದನ್ನು ಕೃಷ್ಣ ಹೊಟ್ಟೆಗೆ ಹಾಕಿ ಹೊಟ್ಟೆ ತುಂಬಿ ಅದು ಜಾಸ್ತಿಯಾಗಿ ಕೊನೆಗೆ ಹರಿದು ರಸ್ತೆಯಲ್ಲೆಲ್ಲ ಹರಿದು ಹೋಯಿತು ಅಂತ ನಾವೆಲ್ಲ ಕಥೆ ಕೇಳ್ತೇವೆ. ಈ ಕಥೆ ಮೂಲಭೂತವಾಗಿ ನಾರಣಪ್ಪ, ಗದುಗಿನಪ್ಪ ನಾರಣಪ್ಪ ವರ್ಣನೆ ಮಾಡಿರ್ತಕ್ಕಂಥ ಕಥೆ. ನಮಗೆ ಮಹಾಭಾರತದ ವಿಷಯದಲ್ಲಿ ಕೆಲವು ಬೇರೆ ಬೇರೆಯವರು ಹೇಳಿದ್ದೆಲ್ಲ ತಗೊಳ್ಬೇಕು, ಆದರೆ ವಾಸ್ತವ ಏನು ನಡೆದಿದೆ ಅನ್ನೋದು ಗೊತ್ತಿರಬೇಕಾಗ್ತದೆ. ವಾಸ್ತವ ಬೇರೆ, ವರ್ಣನೆ ಬೇರೆ. ಮಹಾಭಾರತ ರಾಮಾಯಣಗಳಲ್ಲಿ ಏನು ನಡೆದಿದೆ ಅಂದರೆ ಸಿಕ್ಕಾಬಟ್ಟೆ ಕವಿಗಳು ಅದಕ್ಕೆ ಕೈ ಹಾಕಿದ್ದಾರೆ. ಗದುಕಿನ ನಾರಣಪ್ಪ ಮಹಾಭಾರತ ತೆಗೊಳ್ಳುವಾಗಲೇ ಹೇಳ್ತಾನೆ, ನಾನು ರಾಮಾಯಣ ಮಾತ್ರ ಮುಟ್ಟುವುದಿಲ್ಲ, ಯಾಕಂದರೆ ಕವಿಗಳು ಅದನ್ನು ಪುಡಿ ಪುಡಿ ಮಾಡಿ ಹಾಕಿದೆ, ನಾನು ಮತ್ತೆ ಅದರಲ್ಲಿ ಹಾಕುವುದಕ್ಕೆ ಜಾಗ ಇಲ್ಲ ಅಂತ. ಅದು ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಶುರು ಮಾಡ್ತಾನೆ. ರಾಮಾಯಣದ ಕವಿಗಳು ಎಷ್ಟು ಜನ ಇದ್ದಾರೆ ಅಂದರೆ ಈ ಭೂಮಿಯನ್ನು ಹೊತ್ತ ಫಣಿರಾಯನಿಗೂ ಕೂಡ ರಗಳೆ ಆಗ್ತಾ ಇದೆ, ಅಷ್ಟು ಕವಿಗಳು ಬಂದು ಹೋಗಿದ್ದಾರೆ ರಾಮಾಯಣಕ್ಕೆ ಅಂತ ಶುರು ಮಾಡಿ, ಆದ್ದರಿಂದ ಅಲ್ಲಿ ನನಗೆ ಜಾಗ ಇಲ್ಲ, ತೆರಪಿಲ್ಲ, ಅದಕ್ಕೆ ನಾನು ಮಹಾಭಾರತಕ್ಕೆ ಬರ್ತೇನೆ ಅಂತ. ಮಹಾಭಾರತಕ್ಕೆ ಬಂದವರು ಮಾಡಿದ್ದು ಇಂಥ ಕೆಲಸವೇ ಜಾಸ್ತಿ. ಮಹಾಭಾರತ ಕಥೆ ಹೇಗಿದೆ ಅದರ ಮೇಲೆ ತಮ್ಮದಾದ ಕಲ್ಪನಾ ವಿಲಾಸಗಳನ್ನು ಜೋಡಿಸಿಕೊಂಡು ಹೋಗಿದ್ದಾರೆ.
ಗದುಕಿನ ನಾರಣಪ್ಪನ ಕಲ್ಪನಾ ವಿಲಾಸ ತುಂಬ ಗ್ರಾಹ್ಯವಾದದ್ದು. ಯಾವುದೇ ಇತಿಹಾಸದ ಮೇಲೆ ಕಲ್ಪನಾ ವಿಲಾಸಗಳು ಬಂದಾಗ ಆ ಕಲ್ಪನಾ ವಿಲಾಸದಿಂದಾಗಿ ಶ್ರೋತೃಗಳಿಗೆ ಅಥವಾ ಅಧ್ಯೇತೃಗಳಿಗೆ ಒಂದು ಭಾವುಕತೆಯ ವಿಶೇಷ ಪ್ರಾಪ್ತಿಯಾಗ್ತದೆ. ಅವರ ಮನಸ್ಸನ್ನು ತಿದ್ದುವ ಅಥವಾ ಮನಸ್ಸನ್ನು ಆರ್ದ್ರಗೊಳಿಸುವ ವಿಷಯಗಳು ಅದರಲ್ಲಿ ಸೇರಿಕೊಳ್ತವೆ ಅಂತಾದರೆ ಅದು ಕವಿಗೆ ಭೂಷಣವಾಗ್ತದೆ. ದೊಡ್ಡ ದೊಡ್ಡ ಕವಿಗಳು, ಕಾಳಿದಾಸನೇ ಇರ್ಬೋದು, ರಾಮಾಯಣದ ಮೇಲೆ ಕೈ ಹಾಕಿ ರಘುವಂಶ ಅನ್ನುವ ಕಾವ್ಯವನ್ನು ರಚಿಸಿದ್ದಾನೆ. ಎಷ್ಟೋ ವಿಷಯಗಳು ರಾಮಾಯಣದಲ್ಲಿ ಇಲ್ಲದೇ ಇದ್ದದ್ದನ್ನು ಕಾಳಿದಾಸ ತನ್ನ ರಘುವಂಶವೆಂಬ ಮಹಾಕಾವ್ಯದಲ್ಲಿ ಹೇಳಿದ್ದಾನೆ. ಆದರೂ ಕಾಳಿದಾಸ ಇವತ್ತು ಅಗ್ರಮಾನ್ಯ ಕವಿಯಾಗಿಯೇ ಇದ್ದಾನೆ. ಕಾರಣ ಏನು ಅಂತೇಳಿದರೆ, ಆತ ರಾಮಾಯಣದ ವಿಷಯದಲ್ಲಿ ತಾನು ಎಷ್ಟು ಕೈ ಹಾಕಿದರೂ ರಾಮಾಯಣಕ್ಕೆ ಒಗ್ಗರಣೆ ಹಾಕಿದ್ದಾನೆ ಹೊರತು ರಾಮಾಯಣಕ್ಕೆ ಹಾಳು ಮಾಡುವುದಕ್ಕೆ ಏನೂ ಹಾಕಲಿಲ್ಲವ. ರಾಮಾಯಣವನ್ನು ಇನ್ನಷ್ಟು ಬೆಳಕು ಬರುವುದಕ್ಕೆ ಅದರಿಂದ ತನ್ನದಾದ ಕಲ್ಪನಾ ವಿಲಾಸದಿಂದ ಇತಿಹಾಸವನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ಜನರಿಗೆ ರಂಜನೆಯಾಗುವ ಕೆಲಸವನ್ನು ಆತ ಮಾಡಿದ್ದಾನೆ. ಅದು ಗ್ರಾಹ್ಯ. ಕವಿಗಳಿಗೆ ಅಂತಹ ಅಸಾರೇ ಖಲು ಸಂಸಾರೇ ಕವಿರೇಕ ಪ್ರಜಾಪತಿ ಅಂತ ಕವಿಗೆ ಬ್ರಹ್ಮನ ಸ್ಥಾನವನ್ನು ಕೊಟ್ಟಿದ್ದಾರೆ. ಅವನು ಹೊಸದನ್ನು ಸೃಷ್ಟಿ ಮಾಡಬಲ್ಲ. ಕಮಲೇ ಕಮಲೋತ್ಪತ್ತಿ ಅಂತ ಕಮಲದಲ್ಲಿ ಹೊಸ ಕಮಲವನ್ನು ಸೃಷ್ಟಿಸುವಂತಹ ಶಕ್ತಿ ಕವಿಯಲ್ಲಿ ಉಂಟು. ಆ ರೀತಿಯಲ್ಲಿ ಆತ ಇಲ್ಲಿ ಮಾಡಿರ್ತಕ್ಕಂಥದ್ದು ದೋಷ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಗದುಗಿನ ನಾರಣಪ್ಪನೂ ಕೂಡ ಸ್ವತಃ ಉತ್ತಮವಾದ ಕವಿ, ಚಾಟು ಕವಿತೆಗಳನ್ನು ರೂಪಿಸಬಲ್ಲಂತಹ ಕವಿ. ಭಾಮಿನಿ ಅನ್ನುವ ಷಡ್ಪದಿ ಅವನ ನಾಲಿಗೆಯಲ್ಲಿ ಸರಸ್ವತಿಯ ಹಾಗೆ ಕುಣಿತಾ ಇತ್ತು. ಅವ ಮಾತು ಎತ್ತಿದ ಅಂತೇಳಿದರೆ ಅಂಥದ್ದು. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು ಅಂತ ಆತನನ್ನು ನಂತರದ ಕವಿಗಳು ಕೊಂಡಾಡಿದರು. ಅಂಥ ವಿಶೇಷತೆ ಆತನಲ್ಲಿದೆ. ಆತ ಈ ಮಹಾಭಾರತವನ್ನು ತಾನು ಅರ್ಥೈಸಿಕೊಂಡ ಮಹಾಭಾರತಕ್ಕೆ ಅಲ್ಲಲ್ಲಿ ರಸಪುಂಜಗಳನ್ನು ಸೇರಿಸ್ತಾನೆ. ಆ ರೀತಿ ಸೇರಿಸುವಾಗ ಅವನಿಗೆ ವಿದುರನಿಗೆ ಶ್ರೀಕೃಷ್ಣನಲ್ಲಿದ್ದ ಭಕ್ತಿ ವಿಶೇಷದ ವಿಚಾರ ಯಾವಾಗ ಮನಸ್ಸಿಗೆ ತುಂಬಿತು, ಒಂದು ಭಕ್ತಿಯ ರಸದ ಒಂದು ದೊಡ್ಡ ಪ್ರವಾಹವನ್ನೇ ಹರಿಸಬೇಕು ಅಂತ ಆಲೋಚನೆ ಮಾಡಿ ವಿದುರನನ್ನು ಬಡವನನ್ನಾಗಿಸಿದ್ದಾನೆ ಕುಮಾರವ್ಯಾಸ. ಆದರೆ ವಸ್ತುಸ್ಥಿತಿಯಲ್ಲಿ ವಿದುರ ಬಡವ ಅಲ್ಲ. ಅದನ್ನು ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ವಿದುರ ಅವತ್ತಿನ ಸಿಂಹಾಸನಾಧೀಶ್ವರನಾದಂತಹ ಧೃತರಾಷ್ಟ್ರನ ತಮ್ಮ. ಅಷ್ಟೇ ಅಲ್ಲದೆ ಧೃತರಾಷ್ಟ್ರನಿಗಿಂತ ಎಷ್ಟು ಗೌರವ ಇತ್ತೋ ಅದಕ್ಕಿಂತ ಹೆಚ್ಚು ಗೌರವ ವಿದುರನಿಗಿತ್ತು ಆ ದೇಶದಲ್ಲಿ. ವಿದುರ ಏನಾದರೂ ಒಂದು ನಿರ್ಧಾರ ಮಾಡಿದ ಅಂತಾದರೆ ಅದೇ ಸರಿಯಾಗಿರ್ತದೆ. ಅದನ್ನು ಒಂದು ವೇಳೆ ರಾಜ ಒಪ್ಪಲಿಲ್ಲ ಅಂದರೆ ಅಲ್ಲಿ ರಾಜ ಸೋತ ಅಂತ ಅರ್ಥ ಅನ್ನುವುದು ಇಡೀ ಪ್ರಜಾ ಸಮುದಾಯಕ್ಕೆ ಗೊತ್ತಿತ್ತು. ವಿದುರ ಅಂತಹ ಮಂತ್ರಿ, ಅನ್ವರ್ಥ ಮಂತ್ರಿ. ಮಂತ್ರಣ ಅಂದರೆ ಮುಂದಕ್ಕೆ ಏನಾಗ್ತದೆ ಅನ್ನೋದನ್ನು ಆಲೋಚನೆ ಮಾಡುವುದಕ್ಕೆ ಮಂತ್ರಾಲೋಚನೆ ಅಂತ ಹೆಸರು. ಆ ಮಂತ್ರಣದಲ್ಲಿ ಮಹಾನಿಷ್ಣಾತನಾದ ಬುದ್ಧಿಶಾಲಿಯಾದಂತಹ ವಿದುರನ ಬಗ್ಗೆ ಇಡೀ ಸಮಾಜದಲ್ಲಿ ಮಹಾಗೌರವ ಇತ್ತು. ಅದಕ್ಕೆ ಅನುಗುಣವಾಗಿ ಅವನ ರಾಜ್ಯದಲ್ಲೇ ಅನೇಕ ಪಾಲು ಆತನದ್ದಾಗಿತ್ತು. ಉತ್ತಮವಾದ ಅರಮನೆಯಲ್ಲಿದ್ದಂತಹ ವಿದುರ ಏನು ಮಾಡಿದ? ವಿದುರ ಸರ್ವ ಕಲ್ಯಾಣೀ ಅಭಿಗಮ್ಯ ಜನಾರ್ದನಂ ಅರ್ಚಯಾಮಾಸ ದಾಶಾರ್ಹಂ ಸರ್ವಕಾಮೀ ಉಪಸ್ಥಿತಂ ಕೃತಾತಿಥ್ಯಂತು ಗೋವಿಂದಂ ವಿದುರ ಸರ್ವಧರ್ಮವಿತ್ ಕುಶಲಂ ಪಾಂಡುಪುತ್ರಾಣಾಂ ಪಪ್ರಚ್ಛ ಮಧುಸೂದನಂ. ವಿದುರ ಒಬ್ಬ ಅತಿಥಿ ಮನೆಗೆ ಬಂದಾಗ ರಾಜನಾದ ವ್ಯಕ್ತಿ ಯಾವ ಕಾಮೋಪಭೋಗಗಳಿಂದ ಆತನನ್ನು ಉಪಚರಿಸಬಹುದೋ ಸರ್ವಕಾಮೀ ಉಪಸ್ಥಿತಂ ದಾಶಾರ್ಹಂ ಅರ್ಚಯಾಮಾಸ ವಿದುರ ಸರ್ವಕಲ್ಯಾಣೀ ಅಂತ ಎಲ್ಲ ರೀತಿಯ ಕಲ್ಯಾಣಯುಕ್ತವಾದದ್ದು. ಆಸನ ತೆಗೋ ಅಂತ ಹೇಳಿ ಬಂಗಾರದ ಮಣೆಯ ಮೇಲೆ ಹಾಕಿದಂತಹ ಅಜಿನದ ಮೇಲೆ ಕೃಷ್ಣನನ್ನು ಕೂಡಿಸ್ತಾನೆ. ಅದು ಬಂಗಾರದ ಮಣೆ. ಬಂಗಾರದ ಮಣೆಯಲ್ಲಿ ಕೂತಾಗ ಎಷ್ಟು ನೋವಾಗ್ತದೋ ಅದಕ್ಕಿಂತ ಖುಷಿಯಾಗುವುದು ದರ್ಬೆಯ ಚಾಪೆಯಲ್ಲಿ ಕೂತಾಗ. ಅದಕ್ಕೋಸ್ಕರ ಮಣೆ ಬಂಗಾರದ್ದು ಅನ್ನೋದು ಯಾಕೆ ಅಂತೇಳಿದರೆ ಬಂದಂತಹ ಕೃಷ್ಣನನ್ನು ಅಷ್ಟು ಗೌರವಿಸಿದ್ದೇನೆ ನಾನು ಅನ್ನುವುದಕ್ಕೋಸ್ಕರ, ತನ್ನ ಭಕ್ತಿಯನ್ನು ತೋರಿಸುವುದಕ್ಕೋಸ್ಕರ. ಆದರೆ ಕೂತುಕೊಳ್ಳುವುದಕ್ಕೆ ಮೆತ್ತಗೆ ಆಗಬೇಕಲ್ವ, ಅದಕ್ಕೋಸ್ಕರ ಹದ ಮಾಡಿದ ಅಜಿನವನ್ನು ಹಾಕಬೇಕು. ಅದು ಹದ ಮಾಡದ ಅಜಿನ ಹಾಕುವುದಲ್ಲ. ಅಜಿನವನ್ನು ಅದಕ್ಕೆ ಅರಿಶಿಣ, ಮೊಸರು ಇತ್ಯಾದಿಗಳನ್ನು ಹಚ್ಚಿ ಒಂದಿಷ್ಟು ಮೆಲ್ಲಕ್ಕೆ ಕುಟ್ಟಿ ಅದನ್ನು ತೊಳೆದು ಆಮೇಲೆ ಬೆಂಕಿಯಲ್ಲಿ ಅದು ಸೂರ್ಯನ ಬಿಸಿಲಲ್ಲಿ ಒಣಗಿಸಿದಾಗ ಅದು ಹದವಾಗ್ತದೆ. ಹದವಾದ ಅಜಿನದ ಮೇಲೆ ಕೂತರೆ ಅದು ಶಯ್ಯೆಯಲ್ಲಿ ಕೂತಷ್ಟು ಶರೀರಕ್ಕೆ ಹಿತವಾಗ್ತದೆ. ಅಜಿನವನ್ನೇ ಆಸನವನ್ನಾಗಿ ಬಳಸುವುದರ ಹಿನ್ನೆಲೆ ಏನು? ಅಜಿನದಲ್ಲಿ ಕುಳಿತಾಗ ಮನುಷ್ಯನ ಮನಸ್ಸು ಒಂದು ವಿಶಿಷ್ಟವಾದ ರೀತಿಯಲ್ಲಿ ಶಾಂತಿಯನ್ನು ಪಡೀತದೆ. ಯಾವುದು ಮಡಿ ಅಲ್ಲ ಅನ್ನುವುದಕ್ಕೆ ಶಾಸ್ತ್ರಕಾರರ ವ್ಯವಸ್ಥೆ ಏನು ಅಂದರೆ, ಯಾವುದನ್ನು ಉಟ್ಟಾಗ ಮನಸ್ಸು ಏಕಾಗ್ರವಾಗ್ತದೋ ನೆಮ್ಮದಿಯಲ್ಲಿ ಇರ್ತದೋ ಅದು ಮಡಿ. ಕೆಟ್ಟ ಗಲೀಜಿ ವಸ್ತ್ರ ಉಟ್ಟರೆ ಮನಸ್ಸು ಏಕಾಗ್ರವಾಗುವುದಿಲ್ಲ. ಶುದ್ಧವಾದ ಪಾಲಿಸ್ಟರ್ ಬಟ್ಟೆ ಉಟ್ಟರೆ ಮನಸ್ಸು ಇನ್ನಷ್ಟು ವ್ಯಾಕುಲವಾಗ್ತದೆ. ನೈಲಾನ್ ಬಟ್ಟೆಗಳನ್ನು ಉಟ್ಟರೆ ವ್ಯಾಕುಲವಾಗ್ತದೆ. ಯಾಕಂದರೆ ಅದು ಪ್ಲಾಸ್ಟಿಕ್ಕು. ಅದು ಮೈಯಲ್ಲಿದ್ದಂತಹ ನಮ್ಮ ವಿದ್ಯುತ್ ಶಕ್ತಿಯನ್ನು, ಒಳಗಿನ ಪ್ರಾಣಶಕ್ತಿಯನ್ನು ಸೆಳೆಯತಕ್ಕಂಥದ್ದು.
ಆ ಬಟ್ಟೆಯನ್ನು ಹೀಗೆ ಮೈ ಮೇಲೆ ತಿಕ್ಕಿ ಹೀಗೆ ಇಡೀರಿ, ಪಟಪಟ ಅನ್ನುತ್ತೆ ಶರೀರದಲ್ಲಿ, ರೋಮಗಳೆಲ್ಲ ಎಳೆಯಲ್ಪಡ್ತದೆ. ಆದ್ದರಿಂದ ಯಾವ ವಸ್ತ್ರ ಶರೀರಕ್ಕೆ ಹಿತವಲ್ಲವೋ ಅದು ಮಡಿಗೆ ಬರುವುದಿಲ್ಲ ಅಂತ ಅರ್ಥ. ರೇಷ್ಮೆಯಂತಹ ವಸ್ತ್ರ ಅಲ್ಲ, ಅದು ಪ್ರಾಣಿಯನ್ನು ಸುಟ್ಟು ಸಾಯಿಸಿ ಅದರ ಮೇಲೆ ಇದ್ದಂತಹ ನೂಲಿನಿಂದ ಮಾಡಿದ್ದು, ಅದು ಹೇಗೆ ಮಾಡಿ ಅಂತ ಪ್ರಶ್ನೆ ಮಾಡಿದರೆ ಅದನ್ನು ಋಷಿಗಳೆಲ್ಲ ಯೋಚಿಸುವುದಿಲ್ಲ. ಯಾವ ವಸ್ತ್ರವನ್ನು ಧರಿಸಿದಾಗ ಮನಸ್ಸು ಹಿತವಾಗ್ತದೋ, ನಿನಗೆ ಅಧ್ಯಾತ್ಮದ ಎತ್ತರಕ್ಕೆ ಮನಸ್ಸು ಸಾಗುವುದಕ್ಕೆ ಸಶಕ್ತವಾಗ್ತದೋ ಅಂಥದ್ದು ಮಡಿ. ಅಜಿನವೂ ಅದರಲ್ಲಿ ಸೇರತಕ್ಕಂಥದ್ದು, ಅದರಲ್ಲಿ ಕೂತವನಿಗೆ ಅದರದ್ದೇನು ಸ್ವಾರಸ್ಯ ಅನ್ನೋದು ಅರ್ಥವಾಗತಕ್ಕಂಥದ್ದು. ಇವತ್ತು ಇದನ್ನೆಲ್ಲ ಅರಣ್ಯ ಇಲಾಖೆಯವರು ಕೇಳದೇ ಇದ್ದರೆ ನಾವು ಸೇಫ್ ಆಗಿರ್ತೇವೆ. ಸ್ವಲ್ಪ ಕ್ಲೇಶ ಇದೆ ಇವತ್ತಿನ ಕಾಲದಲ್ಲಿ, ಕೆಲವು ವಿಷಯಗಳನ್ನು ನೇರ ಹೇಳುವ ಹಾಗಿಲ್ಲ. ಆದರೆ ಅರಣ್ಯ ಇಲಾಖೆ ಅದನ್ನು ಮಾರಾಟ ಮಾಡುವುದಕ್ಕೆ ಅಧಿಕಾರ ಉಂಟು. ಅಂತಹ ವ್ಯವಸ್ಥೆ ಯಾವುದು ನಾಶವಾಗತಕ್ಕಂಥದ್ದು, ಪ್ರಯೋಜನಕ್ಕಿಲ್ಲ ಅಂತ ಬಿದ್ದು ಹೋಗುವಂಥದ್ದು, ಅಂಥದ್ರಲ್ಲಿ ಏನು ಪ್ರಯೋಜನ ಇದೆ ಅದನ್ನು ಶಾಸ್ತ್ರ ಹೇಳುತ್ತೆ. ಒಂದು ಅಜಿನದಲ್ಲಿ ಕೂತು ದೇವತಾ ಕರ್ಮಾನುಷ್ಠಾನ ಮಾಡಬೇಕು ಅಂತ ಹೇಳಿ ಕೃಷ್ಣ ಮೃಗವನ್ನು ಹೊಡೆದು ಕೊಂದು ಸಾಯಿಸಿ ಅದರ ಚರ್ಮವನ್ನು ತೆಗೆಯುವುದಕ್ಕೆ ಧರ್ಮಶಾಸ್ತ್ರ ಅನುಮತಿ ಕೊಡಲಿಲ್ಲ. ಮತ್ತು ಯಾವ ಪ್ರಾಣಿಯ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅದನ್ನು ಸ್ವೀಕರಿಸುವುದಕ್ಕೋಸ್ಕರ ಅದರ ಚರ್ಮವನ್ನು ಬಿಸಾಡುವ ಸ್ಥಿತಿ ಬರ್ತದೋ ಅಂತಹ ಚರ್ಮ ಅದನ್ನು ದೇವಸ್ಥಾನಕ್ಕೋ ದೇವಳಗೋ ದೇವತಾರಾಧಕರಿಗೋ ಕೊಡತಕ್ಕದ್ದು ಅಂತ ಧರ್ಮಶಾಸ್ತ್ರ ವಿಧಾನ ಮಾಡಿತು. ವ್ಯರ್ಥವಾಗಿಸಬೇಡಿ, ಅದರಲ್ಲಿ ಶಕ್ತಿ ಇದೆ, ಅದು ಉಪಯೋಗವಾಗಲಿ ಅನ್ನೋದು ಪ್ರಾಚೀನರ ಚಿಂತನೆ. ಆ ನಿಟ್ಟಿನಲ್ಲಿ ವಿದುರ ಆಸನದ ಮೇಲೆ ಅಜಿನಾಸನವನ್ನು ಹಾಕಿ ಅದರ ಮೇಲೆ ತಾನು ಕೂಡಿಸಿದ. ಹಿಂದಿನ ಕಾಲದಲ್ಲಿ ಹಾಗಿತ್ತು. ಇಂಥದ್ದೊಂದು ದೊಡ್ಡ ಆಸನ ಇತ್ತು ಅಂತಾದರೆ ಆ ಆಸನ ವಸ್ತ್ರದ್ದು ಕಾರ್ಪಾಸದ ಆಸನ ಹೌದಾದರೂ ಆಸನದ ಮೇಲೆ ಅಜಿನದ ಹೊದಿಕೆ ಹಾಕುವಂಥದ್ದಿತ್ತು. ಈಗೆಲ್ಲ ನೈಲಾನ್ ಪಾಲಿಸ್ಟ್ರಲ್ಲಿ ಅಜಿನದ ಹೊದಿಕೆ ಹಾಕ್ತಾರೆ, ನೋಡುವವರಿಗೆ ಅಜಿನ ಇದ್ದ ಹಾಗೆಯೇ ಅನಿಸುತ್ತೆ, ಅಜಿನ ಆಗಿರುವುದಿಲ್ಲ. ಇಂತಹದ್ದೆಲ್ಲ ಈಗಿನ ವ್ಯವಸ್ಥೆ. ಪ್ರಾಚೀನ ಕಾಲದಲ್ಲಿ ಅದರಲ್ಲೂ ಒಂದು ಧಾರ್ಮಿಕವಾದ ಭಾವ ಹುಟ್ಟುವುದಕ್ಕೆ ಬೇಕಾದ ವ್ಯವಸ್ಥೆ ಇತ್ತು. ಅಂತಹ ಆಸನದಲ್ಲಿ ವಿದುರಃ ಸರ್ವಕಲ್ಯಾಣೀ ಅಭಿಗಮ್ಯ ಜನಾರ್ದನಂ. ಜನಾರ್ದನ ಅಂತ ಇಲ್ಲಿ ವ್ಯಾಸರು ಕೊಟ್ಟ ಹೆಸರು ಕೃಷ್ಣನಿಗೆ. ಯಾಕಂದರೆ ಅವ ಜನರನ್ನು ಹೊಡೆಯುವುದಕ್ಕೆ ಬಂದವ ಅಂತ. ಅರ್ಧನ ಅಂದರೆ ಹಿಂಡಿ ಹಿಪ್ಪೆ ಮಾಡುವವ ಅಂತ ಅರ್ಥ. ಜನರನ್ನು, ದುಷ್ಟ ಜನರನ್ನು ಹಿಂಡಿ ಹಿಪ್ಪೆ ಮಾಡತಕ್ಕಂತಹ ಆ ದೇವನನ್ನು ಅರ್ಚಯಾಮಾಸ ದಾಶಾರ್ಹಂ, ಸಂಬಂಧಿಯಾದಂತಹ ಶ್ರೀಕೃಷ್ಣನನ್ನು ಚೆನ್ನಾಗಿ ಪೂಜಿಸಿದ. ವಿದುರನ ಆನಂದಕ್ಕೆ ಪಾರವೇ ಇಲ್ಲ. ಯಾಕಂದರೆ ಎಲ್ಲರನ್ನೂ ಬಿಟ್ಟು ನಮ್ಮ ಮನೆಗೆ ಬಂದಿದ್ದಾನೆ ಕೃಷ್ಣ ಅಂತ. ಆದರೆ ಅದರ ಹಿನ್ನೆಲೆಯಲ್ಲಿ ಆತನಿಗೆ ನಮ್ಮ ಮನೆಗೆ ಬರ್ತಾನೆ ಅಂತಲಿತ್ತು ಮನಸ್ಸಿನಲ್ಲಿ. ಯಾಕಂದರೆ ಪಾಂಡವರು ಕಾಡಿನಲ್ಲಿದ್ದಂತಹ ಮತ್ತೊಂದು ವರ್ಷ ಅಜ್ಞಾತವಾಸದಲ್ಲಿದ್ದ ಏನು 13 ವರ್ಷಗಳ ಕಾಲಾವಧಿ ಇದೆ, ಅಷ್ಟೂ ಕಾಲದಲ್ಲೂ ಕೂಡ ಕುಂತಿದೇವಿಯ ಯೋಗಕ್ಷೇಮವನ್ನು ಸಂಪೂರ್ಣವಾಗಿ ನೋಡಿಕೊಂಡಿರತಕ್ಕಂತಹ ಈ ಮಹಾತ್ಮ ವಿದುರ. ಆದ್ದರಿಂದ ಪಾಂಡವರ ಕಡೆಯಿಂದ ಕೃಷ್ಣ ಬರ್ತಾ ಇದ್ದಾನೆ, ಬಂದಾಗ ಸೋದರತ್ತೆಯ ದರ್ಶನಕ್ಕೆ ನಮ್ಮ ಕಡೆಗೆ ಬಂದೇ ಬರ್ತಾನೆ ಅಂತ. ಆದರೆ ವಿಶೇಷ ಏನಾಯಿತು ಅಂತೇಳಿದರೆ, ವಿದುರನನ್ನೆಲ್ಲ ಮಾತಾಡಿಸಿದ. ಎಲ್ಲ ಆದ ಮೇಲೆ ನನಗೆ ಕುಂತಿಯನ್ನು ನೋಡಬೇಕಿತ್ತು ಅಂತ ಹೇಳಿದ. ಅಲ್ಲ, ವಿದುರನ ಮನೆಯಲ್ಲೇ ಕುಂತಿ ಇದ್ದರೆ ಮೊದಲು ಕುಂತಿ ಬಂದು ಕೃಷ್ಣನನ್ನು ಸ್ವಾಗತಿಸಬೇಕಿತ್ತು. ಅಲ್ಲಿ ಘಟನೆ ಹಾಗೆ ನಡೀಲಿಲ್ಲ. ವಿದುರನ ಆತಿಥ್ಯ ಎಲ್ಲವೂ ಕೂಡ ಮುಗಿದ ಮೇಲೆ ಕ್ಷತ್ತುರಾಚಷ್ಟ ದಾಶಾರ್ಹ ಯಯಾ ಪ್ರತ್ಯಕ್ಷ ದರ್ಶಿವಾನ್, ನಮ್ಮ ಊರಿನಲ್ಲಿ ಹೇಗಿದ್ದಾರೆ ಪಾಂಡವರು ಅಂತ ವಿದುರನಿಗೆ ಸ್ವಲ್ಪ ವಿವರಿಸಿಕೊಟ್ಟವ ಮಧ್ಯದಲ್ಲಿ ಹೇಳ್ತಾನೆ, ನಾನು ಕುಂತಿಯನ್ನು ಕಾಣಬೇಕಿತ್ತಲ್ಲ, ಈ ವಿಷಯವನ್ನೆಲ್ಲ ಅವಳಿಗೆ ಹೇಳುವಾಗ ನೀನು ಕೇಳಬೇಕು, ನೀನೇ ಕೇಳುವುದಲ್ಲ ಅಂತ ಹೇಳ್ತಾನೆ. ಹೌದಲ್ವಾ ಅಂತ ವಿದುರ ಪಕ್ಕದ ಮನೆಯಲ್ಲಿದ್ದ ಕುಂತಿಯನ್ನು ಕರೆಸಿದ. ಆಗ ಹೇಳ್ತಾನೆ, ಓ ಅಲ್ಲಿರುವುದಾ, ನಾನೇ ಹೋಗೋಣ ಅಂತ ಇಬ್ಬರೂ ಸೇರಿ ಕುಂತಿಯ ಹತ್ರ ಹೋಗ್ತಾರೆ. ಎಲ್ಲ ಒಂದು ಪುಟ್ಟ ಪುಟ್ಟ ವಿಷಯವನ್ನು ಯಾಕೆ ವ್ಯಾಸರು ಹೇಳ್ತಾರೆ ಅಂತ ನಾವು ಗಮನಿಸಬೇಕು. ಈಗ ವಿದುರ ಏನು ಮಾಡಿದ, ಕೃಷ್ಣ ಬಂದಿದ್ದಾನೆ, ಕುಂತಿಯನ್ನು ಕಾಣಬೇಕಂತೆ, ಕುಂತಿಯನ್ನು ಕರೆಸ್ತೇನೆ. ಕುಂತಿಯನ್ನು ಕರೆಸುವುದಲ್ಲ, ಕುಂತಿ ಇದ್ದಲ್ಲಿಗೆ ನಾನು ಹೋಗಬೇಕು. ಈಗ ನಾನು ಬಂದದ್ದು ಇಲ್ಲಿ ಕುಂತಿ ಇದ್ದಾಳೆ ಅಂತ, ಕುಂತಿ ಇಲ್ಲಿ ಇಲ್ಲ, ಪಕ್ಕದ ಮನೆಯಲ್ಲಿದ್ದಾಳೆ. ಹಾಗಾದರೆ ಕುಂತಿ ವನವಾಸದ ಕಾಲದಲ್ಲಿ ಎಲ್ಲಿ ಇದ್ದಳು ಅಂತ ಒಂದು ಪ್ರಶ್ನೆ ಕೇಳಿದರೆ, ನಾಳೆ ಕ್ವಿಜ್ ಏನಾದರೂ ಇಲ್ಲಿ ನಮ್ಮ ಈಶ್ವರ ಭಟ್ರು ಆಯೋಜನೆ ಮಾಡಿದರೆ ಉತ್ತರ ಕೊಡಬೇಕು. ಎಲ್ಲಿ? ವಿದುರನ ಮನೆಯಲ್ಲಿ ಅಲ್ಲ, ವಿದುರನ ಮನೆಯ ಪಕ್ಕದಲ್ಲಿದ್ದ ಪುಟ್ಟ ಬಿಡಾರದಲ್ಲಿ ಅವಳಿದ್ಲು. ಅವಳು ಋಷಿ ಜೀವನವನ್ನು ನಡೆಸ್ತಾ ಇದ್ಲಂತೆ. ಋಷಿ ಜೀವನವನ್ನು ಕುಂತಿ ನಡೆಸುವುದರ ಹಿನ್ನೆಲೆ ಏನು? ನನ್ನ ಮಕ್ಕಳು ಕಾಡಿನಲ್ಲಿ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದಾಗಲಿ. ನನ್ನ ಸೊಸೆ 5 ಜನರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತು ಕಾಡಿಗೆ ಹೋಗಿದ್ದಾಳೆ, ಅವಳಿಗೆ ಒಳ್ಳೆಯದಾಗಲಿ ಅನ್ನುವ ದೃಷ್ಟಿಯಿಂದ ತಪಸ್ಸು ಮಾಡ್ತಾ ಇರತಕ್ಕಂತಹ ಕುಂತಿದೇವಿಯ ಸನಿಹಕ್ಕೆ ವಿದುರನ ಜೊತೆಗೆ ಶ್ರೀಕೃಷ್ಣ ಸಾಗಿದ್ದಾನೆ. ಅಥೋಪಗಮ್ಯ ವಿದುರಂ ಅಪರಾನ್ನೇ ಜನಾರ್ದನ ಪಿತೃಶ್ವಸಾರಂ ಸಪೃಥಾಂ ಅಭ್ಯಗಚ್ಚತ್ ಅರಿಂದಮಃ. ಪೃಥೆಯ ಸನಿಹಕ್ಕೆ ಹೋದ. ಸುಮಾರು ಈ ಪುಸ್ತಕದಲ್ಲಿ ಒಂದು 6 ಪುಟದಷ್ಟು ಕುಂತಿದೇವಿ ಕೃಷ್ಣನ ಜೊತೆಯಲ್ಲಿ ಮಾತನಾಡುವ ವಿಷಯ ಇದೆ.
ನಾವು 6 ಪುಟದಲ್ಲಿದ್ದದ್ದನ್ನು ಒಂದು 2 ನಿಮಿಷ ಆದರೂ ಹೇಳಬೇಕಲ್ವ. ಕುಂತಿ ಏನು ಅಷ್ಟು ಮಾತಾಡಿದ್ಲು. ಕುಂತಿಯ ಮಾತು ಕೇಳಿದರೆ ಈ ಸಂಸ್ಕೃತ ಬಲ್ಲ ವ್ಯಕ್ತಿ ಈ ಪುಸ್ತಕ ಓದಿದ ಅಂತಾದರೆ ಕಣ್ಣಲ್ಲಿ ಧಾರಾಕಾರ ನೀರು ಸುರಿಯುತ್ತೆ. ಕುಂತಿಯ ಇಡೀ ಜೀವನ ಅದು ಮತ್ತೊಬ್ಬರಿಗೋಸ್ಕರ. ವ್ಯಾಸರು ಮಧ್ಯದಲ್ಲಿ ಹೇಳ್ತಾರೆ, ಕುಂತಿಯದ್ದು ಮಾತ್ರ ಅಲ್ಲ, ಲೋಕದ ಯಾವ ಶ್ರೇಷ್ಠ ಮಹಿಳೆಯರು ಅಂತ ಈ ಭರತಖಂಡದಲ್ಲಿ ಆವಿರ್ಭವಿಸಿದ್ದಾರೋ, ಇವತ್ತು ಇದ್ದಾರೋ, ಮುಂದೆ ಬರ್ತಾರೋ ಎಲ್ಲ ಮಹಿಳೆಯರು ಕೂಡ ಇನ್ನೊಬ್ಬರಿಗೋಸ್ಕರ ತಮ್ಮ ಜೀವನವನ್ನು ಅರ್ಪಿಸುವುದು ಅನ್ನುವುದೇ ಈ ಲೋಕದ ವೈಶಿಷ್ಟ್ಯ. ದೇವರು ಅದಕ್ಕೋಸ್ಕರವೇ ಸ್ತ್ರೀ ಅನ್ನೋ ಒಂದು ಸಮುದಾಯವನ್ನು ಸೃಷ್ಟಿಸಿದ್ದಾನೆ ಅನ್ನುವುದು ಇತಿಹಾಸ ಮಾತ್ರ ಅಲ್ಲ, ಭವಿಷ್ಯವೂ ಹೌದು ಅಂತ. ಅವರಿಗೋಸ್ಕರ ಬದುಕುವುದು ಅನ್ನೋದು ಎಲ್ಲಿ ಉಂಟು? ಯಾವ ಹೆಣ್ಣಿನ ಇತಿಹಾಸ ನಾವು ನೋಡಿದರೂ ಕೂಡ ಅವರು ದೊಡ್ಡ ತ್ಯಾಗಮೂರ್ತಿಗಳಾಗಿ ಕಾಣಿಸ್ತಾರೆ. ನಮಗೆ ಸ್ತ್ರೀ ಅನ್ನುವ ಶಬ್ದವೇ ಆ ತ್ಯಾಗವನ್ನು ನಿರೂಪಣೆ ಮಾಡ್ತದೆ. ಒಂದು ವಾರದಲ್ಲಿ ಇಂದ್ರನಿಗೆ ಬ್ರಹ್ಮಹತ್ಯ ಅನ್ನುವ ಒಂದು ದೋಷದ ಗಂಟು ಅಂಟಿಕೊಂಡಿತು ಅಂತ ನಾವು ಇತಿಹಾಸ ಓದ್ತೇವೆ. ವೃತ್ರಾಸುರನ ಸಂಹಾರಕ್ಕಿಂತ ಮುಂಚೆ ವಿಶ್ವರೂಪ ಅನ್ನುವ ಒಬ್ಬ ಪುರೋಹಿತರನ್ನು ಇಂದ್ರ ಸಂಹರಿಸುವ ಪ್ರಸಂಗ ಬಂದು ಒದಗುತ್ತೆ. ವಿಶ್ವರೂಪಾಚಾರ್ಯನ ಸಂಹಾರ ಮಾಡಿದ ಕಾರಣದಿಂದ, ಸಾಮಾನ್ಯ ವ್ಯಕ್ತಿ ಅಲ್ಲ ವಿಶ್ವರೂಪಾಚಾರ್ಯ, ಚತುರ್ವೇದಗಳು ಕೂಡ ಆತನ ನಾಲಿಗೆಯಲ್ಲಿ ಕುಣಿದಾಡ್ತಾ ಇದ್ದವು. ಪರಮ ವೇದಜ್ಞನಾಗಿರ್ತಕ್ಕಂತಹ ವಿಶ್ವರೂಪಾಚಾರ್ಯ ವಿಶ್ವಕರ್ಮನ ತ್ವಷ್ಟೃ ಪ್ರಜಾಪತಿಯ ಮಗ. ಆತ ಹೇಗೆ ಸೋಮಯಾಗಗಳನ್ನು ಅಷ್ಟು ಚೆನ್ನಾಗಿ ನಡೆಸ್ತಾ ಇದ್ನೋ ಅಂಥದ್ದೇ ಸೌತ್ರಾಯಣಿ ಮೊದಲಾದಂತಹ ಸುರಾಯುಕ್ತವಾದ ಯಾಗಗಳನ್ನು ಅದೇ ರೀತಿಯಲ್ಲಿ ನಡೆಸ್ತಾ ಇದ್ದ. ಅವನು ಋಗ್ವೇದಕ್ಕೆ ಸಂಬಂಧಪಟ್ಟ ಯಜ್ಞಗಳನ್ನು ಹೇಗೆ ನಡೆಸ್ತಾ ಇದ್ನೋ ಅಥರ್ವ ವೇದಕ್ಕೆ ಸಂಬಂಧಪಟ್ಟ ಯಜ್ಞವನ್ನು ನಡೆಸ್ತಿದ್ದ. ಪರಮ ಅಥರ್ವಣ ಮಂತ್ರವಾದಾದಿಗಳಲ್ಲಿ ನಿಷ್ಣಾತನಾಗಿದ್ದವ. ಜೊತೆಗೆ ಇತ್ತ ಕಡೆಯಲ್ಲಿ ಶಾಸ್ತ್ರದ ಸಮಗ್ರ ಶ್ರೌತ ಸೂತ್ರಗಳನ್ನೇ ತನ್ನ ಶಿರಸ್ಸಿನಲ್ಲಿ ಇಟ್ಟುಕೊಂಡಿದ್ದಂತಹ ವ್ಯಕ್ತಿ. ಅವನನ್ನು 3 ತಲೆಯವ ಅಂತ ಶ್ರೀಮದ್ ಭಾಗವತ ಉಲ್ಲೇಖ ಮಾಡ್ತದೆ. 3 ತಲೆ ಇತ್ತವನಿಗೆ. ಒಂದು ಸುರಾಪಾನ ಮಾಡುವುದಕ್ಕೆ, ಸುರಾಪೀತಂ ಸೋಮಪೀಠಂ ಅನ್ನಾದಮಿತಿ ಶುಶ್ರೂಮ. ಸುರಾಪಾನ ಮಾಡುವ, ಸೋಮಪಾನ ಮಾಡುವ ಮತ್ತು ಅನ್ನವನ್ನು ಊಟ ಮಾಡುವ ಅಂತ ಸಾತ್ವಿಕ ರಾಜಸ ತಾಮಸ ಅಂತ ಹೇಳುವ 3 ತಲೆಯನ್ನು ಹೊಂದಿದ್ದಂತಹ ವಿಶ್ವರೂಪ. ಅಂತಹ ವ್ಯಕ್ತಿಯ ತಲೆ ತೆಗೆಯುವ ಕೆಲಸ ಇಂದ್ರನಿಂದ ಘಟಿಸಿತು. ಅದಕ್ಕೆ ಕಾರಣ ಆ ಸುರಾಪೀಠ ಮತ್ತು ಅನ್ನಾದ 2 ತಲೆ ಇದ್ದದ್ದು ಅದಕ್ಕೆ ಕಾರಣ. ಇದರಿಂದಾಗಿ ಬಂದ ಬ್ರಹ್ಮಹತ್ಯೆ. ಆ ಬ್ರಹ್ಮಹತ್ಯೆಯನ್ನು ಇಟ್ಟುಕೊಂಡು ತ್ರಿವಿಷ್ಟಪದ ಪಾಲನೆ ಮಾಡುವುದಕ್ಕೆ ಅರ್ಹತೆಯನ್ನು ಇಂದ್ರ ಕಳೆದುಕೊಂಡಾಗ ಇಂದ್ರ ಲೋಕದ ಮುಂದೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ, ಒಂದು ಬೇಡಿಕೆ. ನಾನು ತ್ರಿವಿಷ್ಟಪ ಪಾಲಕ, ತ್ರಿವಿಷ್ಟಪದ ಒಡೆಯ, ಅದನ್ನು ಪಾಲನೆ ಮಾಡುವುದಕ್ಕೆ ನನಗೆ ಅಂಟಿದಂತಹ ಈ ಹತ್ಯಾ ಅಂತಕ್ಕಂತಹ ಒಂದು ಕಲ್ಮಶ ಅದು ತೊಂದರೆಯಾಗಿದೆ. ಲೋಕದಲ್ಲಿ ಕಾಲಕ್ಕೆ ಮಳೆ ಇಲ್ಲದೆ ಇರುವುದಕ್ಕೆ ಇದು ಕಾರಣವಾಗಿ ನಿಂತಿದೆ. ಹಾಗಾಗಿ ಲೋಕೋಪಕಾರ ಮಾಡುವ ಬಯಕೆಯುಳ್ಳಂತಹ ಪರೋಪಕಾರ ದಕ್ಷರು ನನ್ನ ಈ ಹತ್ಯೆಯನ್ನು ತಾವು ಸ್ವಲ್ಪ ಸ್ವೀಕಾರ ಮಾಡಿ ನನ್ನನ್ನು ಶುದ್ಧಗೊಳಿಸಿ ಲೋಕಕ್ಕೆ ಉಪಕಾರ ಮಾಡಬೇಕು ಅಂತ ಒಂದು ಬೇಡಿಕೆ ಇಟ್ಟ. ಆ ರೀತಿ ಆತ ಬೇಡಿಕೆ ಇಟ್ಟಾಗ ನಮ್ಮದ್ದು ಯಾವುದೋ ಜನ್ಮ ಇದ್ದಿರಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಅವನು ಆ ಬೇಡಿಕೆ ಇಟ್ಟಂಥ ಕಾಲದಲ್ಲಿ ನಾವು ಮಾಡಿದ್ದುಣ್ಣ ಮಾರಾಯ ಅಂತ ಬಿಟ್ಬಿಟ್ವಿ. ನೀನು ಅಪರಾಧ ಮಾಡಿದ್ದು ನೀನು, ಅದರ ಪಾಪ ನಾವು ತೆಗೊಳ್ಬೇಕು ಅಂದರೆ ಏನರ್ಥ? ಆಗುವುದಿಲ್ಲ ಅಂತ ಬಿಟ್ವಿ. ಆವಾಗ ಜೀವನವನ್ನೇ ಪರೋಪಕಾರಕ್ಕೋಸ್ಕರ ಅಂತ ಅರ್ಪಿಸಿಕೊಂಡ 4 ಶಕ್ತಿಗಳು ಅದನ್ನು ಸ್ವೀಕಾರ ಮಾಡಿದವು ಅಂತ ಪುರಾಣಗಳು ಹೇಳ್ತವೆ. ಆ 4 ಜನ ಸ್ವೀಕಾರ ಮಾಡಿದ್ದಾರೆ ಅಂದರೆ ಆ 4 ಜನ ಅವರದ್ದು ಆಲೋಚನೆ ಯಾವತ್ತೂ ತಮಗೋಸ್ಕರ ಅಲ್ಲ, ಇನ್ನೊಬ್ಬರಿಗೋಸ್ಕರ, ಲೋಕದ ಕ್ಷೇಮಕ್ಕೋಸ್ಕರವೇ ಆಲೋಚನೆ ಮಾಡುವ 4 ಜನ. ಅದು ಯಾರು? ಒಂದು ವೃಕ್ಷಗಳು, ಒಂದು ಭೂಮಿ, ಒಂದು ಮಾತೆಯರು. ಅದನ್ನು ಹೇಳುವುದಕ್ಕೆ ನಾನು ಬಂದದ್ದಿಲ್ಲ. ಅದು ಮಾತೆಯರು ಪರೋಪಕಾರಕ್ಕೋಸ್ಕರವೇ ಇರತಕ್ಕಂಥವುಗಳು. ಭೂಮಿ ಎಲ್ಲರನ್ನೂ ಧರಿಸುತ್ತೆ, ಎಲ್ಲರಿಗೂ ಆಧಾರವಾಗಿರುತ್ತೆ. ಹೊಂಡ ತೆಗೆಸಿಕೊಳ್ತದೆ, ನೀರು ಕೊಡ್ತದೆ, ಹೊಂಡ ತೆಗೆದದ್ದಕ್ಕೋಸ್ಕರ ನೀರು ಕೊಡ್ತದೆ. ಎಲ್ಲವನ್ನೂ ಮಾಡಿಸಿಕೊಂಡು ಇನ್ನೊಬ್ಬರನ್ನು ಧಾರಣೆ ಮಾಡತಕ್ಕಂತಹ ಭೂಮಿ ಒಂದು ಭಾಗದ ಬ್ರಹ್ಮಹತ್ಯೆಯನ್ನು ತಾನು ಸ್ವೀಕಾರ ಮಾಡಿತಂತೆ. ಪರೋಪಕಾರಕ್ಕೋಸ್ಕರವೇ ಹಣ್ಣನ್ನು ಕೊಡತಕ್ಕಂಥದ್ದು. ವೃಕ್ಷಗಳು ತಾವು ಹಣ್ಣು ಧರಿಸಿದ್ಯಾಕೆ ಅಂದರೆ ಯಾರಾದರೂ ಕತ್ತಿ ಕಳೆ ಹಾಕಿ ಎಳೆದು ಹಲಸಿನಕಾಯಿ ಬೀಳಿಸಿ ಹಪ್ಪಳ ಹಾಕಲಿಂದಲೇ ಅಷ್ಟು ದೊಡ್ಡ ಹಲಸಿನ ಹಣ್ಣನ್ನು ತಾನು ಧರಿಸಿಕೊಂಡದ್ದು. ಇನ್ನೊಬ್ಬರಿಗೋಸ್ಕರವೇ ಪರೋಪಕಾರಾಯ ಫಲಂತಿ ವೃಕ್ಷಾ. ಆ ವೃಕ್ಷಗಳು ಒಂದಿಷ್ಟನ್ನು ಸ್ವೀಕಾರ ಮಾಡಿದುವಂತೆ. ಹರಿಯುವ ನದಿಗಳು ಪರೋಪಕಾರಾಯ ವಹಂತಿ ನದ್ಯ. ಇನ್ನೊಬ್ಬರಿಗೋಸ್ಕರವೇ ಹರಿಯುವ ನದಿಗಳು, ಅವುಗಳು ನದೀ ದೇವತಾ ಸ್ತ್ರೀಯರು, ನದ್ಯಭಿಮಾನಿನಿಯರು, ಅವರೂ ಸ್ವಲ್ಪ ಸ್ವೀಕಾರ ಮಾಡಿದರಂತೆ. 4ನೆಯ ಭಾಗವನ್ನು ಸ್ತ್ರೀಯ ಅಂತ ಲೋಕದ ಹೆಣ್ಣು ಮಕ್ಕಳು ಸ್ವೀಕಾರ ಮಾಡಿದರಂತೆ. ಅದು ಒಬ್ಬೊಬ್ಬರಲ್ಲಿ ಒಂದೊಂದು ಥರದಲ್ಲಿ ಕಾಣಿಸಿಕೊಳ್ತದೆ. ಸ್ತ್ರೀಯರಲ್ಲಿ ಮಾಸಿ ಮಾಸಿ ಪ್ರವರ್ತತೆ ಅಂತ, ತಿಂಗಳು ಕೂಡ ಅವರಲ್ಲಿ ಅದು
ರಜಸ್ವಲೆಯರಾಗುವುದರ ಮೂಲಕ ಆ ಬ್ರಹ್ಮಹತ್ಯೆ ಅವರಲ್ಲಿದೆ ಅನ್ನುವುದನ್ನು ಇವತ್ತೂ ಅದು ಜ್ಞಾಪಿಸುತ್ತೆ. ಆದ್ದರಿಂದ ಹತ್ಯಾದೋಷ ಇದ್ದವರು ಹೇಗೆ ಅಸ್ಪೃಶ್ಯರು, ಹಾಗೆ ರಜಸ್ಸಿನ ಸ್ಥಿತಿಯಲ್ಲಿ ಅವರು ಧರ್ಮಕರ್ಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವ ಹಾಗಿಲ್ಲ ಅಂತ ಧರ್ಮಶಾಸ್ತ್ರ ಪುರಾಣಗಳು ಹೇಳ್ತವೆ. ಅಂದರೆ ತಾವು ಅದನ್ನು ಧರಿಸುವುದರ ಮೂಲಕ ಲೋಕಕ್ಕೆ ಕ್ಷೇಮವಾಗಲಿ, ನಮಗೆ ತೊಂದರೆ ಆದರೂ ತೊಂದರೆ ಇಲ್ಲ ಅನ್ನುವ ಒಂದು ಭೂಮಿಯ ಕ್ಷಮಾಭಾವವನ್ನು ಹೊಂದಿರತಕ್ಕಂತಹ ವ್ಯಕ್ತಿತ್ವ ಸ್ತ್ರೀಯರಲ್ಲಿ ಅನ್ನುವುದು ನಮಗೆ ಇಡೀ ಈ ಕುಂತಿಯ ಮಾತಿನ ಧಾಟಿಯಿಂದ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ತಾಯಿಯ ನೆನಪಾಗ್ತಾ ಹೋಗುತ್ತೆ. ಇಲ್ಲಿ ಕುಂತಿಯ ವಿಷಯವನ್ನು ಕೇಳ್ತಾ ಇದ್ದರೆ ನಾವು ಕುಂತಿ ಯಾರು ಅಂತ ಅನಿಸುವುದೇ ಇಲ್ಲ. ನಮ್ಮದೇ ತಾಯಿ, ನಮ್ಮ ಮನೆಯಲ್ಲೇ ಇರತಕ್ಕಂತಹ ಪರಮ ಶ್ರದ್ಧಾಸ್ಪದವಾದ ಒಂದು ಸ್ತ್ರೀ ವ್ಯಕ್ತಿತ್ವವನ್ನು ಅದು ಅಭಿವ್ಯಕ್ತಿಗೊಳಿಸ್ತಾ ಹೋಗ್ತದೆ. ಆಕೆ ಕೃಷ್ಣನ ಹತ್ರ ಹೇಳ್ತಾಳೆ, ಕೃಷ್ಣ ಬಂದ್ಯಾ? ನಾನು ನನ್ನ ಮಕ್ಕಳನ್ನು ಕಾಣದೆ 13 ವರ್ಷ ಆಗಿ 14ನೇ ವರ್ಷ ನಡೀತಾ ಇದೆ. ಅವತ್ತು ಅವರು ಕಾಡಿಗೆ ಹೊರಡುವಾಗ ನಾನು ಅವರನ್ನು ಬೀಳ್ಕೊಡುವುದಕ್ಕೆ ಅಂತ ಹೊರಡುವಂತಹ ಪ್ರಸಂಗ ಬಂತು. ಅವರ ಜೊತೆಗೆ ಸಾಗುವಂತಹ ಪುಣ್ಯ ಭಾಗ್ಯವನ್ನು ಹೊತ್ತು ಬರಲಿಲ್ಲ ನಾನು ಜೀವನದಲ್ಲಿ. ಆದರೆ ಅವರನ್ನು ಬಿಟ್ಟು ಕೊಡೋಣ ಅಂತ ಹೋದಾಗ ಆವಾಗ ಆ ಮಕ್ಕಳು ನನಗೆ ಮುಖವನ್ನೇ ತೋರಿಸಲಿಲ್ಲ ಅಂತ ಅಲ್ಲಿಂದ ತನ್ನ ಅಳಲು ಹೇಳುವುದಕ್ಕೆ ಶುರು ಮಾಡ್ತಾಳೆ. ನಿಜವಾಗಿ ಪಂಚಪಾಂಡವರಾಗಲಿ ದ್ರೌಪದಿ ದೇವಿಯಾಗಲಿ ತನ್ನ ಮುಖವನ್ನು ಅವಳಿಗೆ ತೋರಿಸಲಿಲ್ಲ ಆ ಹೊತ್ತಿಗೆ. ದ್ರೌಪದಿ ದೇವಿ ತನ್ನ ತಲೆಯ ಕೂದಲುಗಳನ್ನು ಮುಖಕ್ಕೆ ಹಾಕಿ ಮುಚ್ಚಿಕೊಂಡು ಹೋಗ್ತಾ ಇದ್ಲು. ಸ್ವತಃ ಧರ್ಮರಾಜ ಮಣ್ಣನ್ನೆಲ್ಲ ಧೂಳನ್ನೆಲ್ಲ ಮೈಗೆಲ್ಲ ಸುತ್ತಿಸಿಕೊಂಡು ತಾನು ಮೈಮೆಲ್ಲ ಅಂಟಿಸಿಕೊಂಡು ತಾನು ಹೋಗ್ತಾ ಇದ್ದಾನೆ, ತಲೆ ತಗ್ಗಿಸಿಕೊಂಡು. ಯಾಕೆ ಹಾಗೆ ಹೋದ ಅಂದರೆ ತಾನು ಹಿಂತಿರುಗಿ ಯಾರನ್ನಾದರೂ ದುಷ್ಟರಾದ ಕೌರವಾದಿಗಳನ್ನು ನೋಡಿದರೆ ಅವರು ಸುಟ್ಟು ಹೋದಾರು ಅಂತ ಆ ಕೋಪದ ಸ್ಥಿತಿಯಲ್ಲಿ ಅವರನ್ನು ನೋಡಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು ಅಂತ ತಲೆ ತಗ್ಗಿಸಿಕೊಂಡು ಹೋಗಿದ್ದ. ಇವರು ಯಾರೂ ಕುಂತಿಗೆ ಮುಖ ತೋರಿಸಲಿಲ್ಲ. ಯಾಕೆ ಅಂತೇಳಿದರೆ ತಾಯಿಯಾದಂತಹ ಕುಂತಿ ನಮ್ಮ ಕಣ್ಣಲ್ಲಿ ಇಳಿತಾ ಇರತಕ್ಕಂತಹ ಈ ನೀರಿನ ಹನಿಯನ್ನು ನೋಡಿ ಇನ್ನು 13 ವರ್ಷ ಕಳಿಬೇಕಲ್ವ, ಅಷ್ಟು ಕಾಲ ಇವಳು ಕಷ್ಟದಲ್ಲಿ ಮಕ್ಕಳು ಹತ್ತುಕೊಂಡು ಹೋಗಿದ್ದಾರಲ್ವ ಅಂತ ಆಳುವಂತಹ ಸ್ಥಿತಿ ಬರ್ತದೆ. ಅಮ್ಮನಿಗೆ ತೊಂದರೆ ಆಗಬಾರ್ದು. ಇದು ಒಂದು ಪರಸ್ಪರ ಮನಸ್ಸುಗಳ ಸಂಬಂಧ. ಈ ಸಂಬಂಧದ ಕಾರಣ ಇಲ್ಲೇ ಈ ತಾಯಿ ಅವಳಿಗೆ ಇನ್ನಷ್ಟು ಕ್ಲೇಶ. ಏನಂದರೆ ಆ ಮಕ್ಕಳು ಎಲ್ಲಿ ನನ್ನನ್ನು ನೋಡಿದಾಗ ಅವರ ಮುಖದಲ್ಲಿದ್ದ ಅಳುವನ್ನು ನಾನು ಕಂಡು ನಾನು ದುಃಖ ಪಡ್ತೇನೆ ಅಂತ ಹೇಳಿ ನನಗೆ ದುಃಖ ಆಗಬಾರ್ದು ಅಂತ ಹೇಳಿ ಹಾಗೆ ಮುಖ ಮುಚ್ಚಿಕೊಂಡು ಹೋದ್ರಲ್ವಾ ಅಂತ ಇವಳು ಅಳೋದು. ಒಂದು ಪರಸ್ಪರ ಭಾವ, ಅದನ್ನು ಅಷ್ಟು ಸ್ಫುಟವಾಗಿ ನಮ್ಮ ವ್ಯಾಸರು ನಮ್ಮ ಮುಂದೆ ತೆರೆದಿಡ್ತಾರೆ. ಆ ತಾಯಿ ಕೃಷ್ಣನ ಮುಂದೆ ಹೇಳ್ತಾಳೆ, ಹೇಗಿದ್ದಾನೆ ನನ್ನ ದೊಡ್ಡ ಮಗ ಧರ್ಮರಾಜ? ಧರ್ಮರಾಜ ಆದರೂ ಗಟ್ಟಿ ಇರ್ತಾನೆ ಬಿಡು ಅಂತ ಅವರ ಇತಿಹಾಸ ಎಲ್ಲ ಇವಳಿಗೆ ಗೊತ್ತು, ಯಾರು ಹೇಗಿರ್ತಾರೆ ಅಂತ ಗೊತ್ತು. ಅದನ್ನು ಬಿಚ್ಚಿ ಬಿಚ್ಚಿ ಹೇಳ್ತಾಳೆ. ಧರ್ಮರಾಜನಿಗೇನು ಕಷ್ಟ ಇಲ್ಲ, ಅವನು ಧರ್ಮ ಅಂತ ಹೇಳಿ ಏನು ಬಂದರೂ ಕೂಡ ಒಪ್ಪಿಕೊಳ್ತಾನೆ. ಹಾಗಿರಬೇಕು ನೋಡು, ನಾನು ಆ ಧರ್ಮರಾಜನ ಹಾಗಿಲ್ಲೂ ಅಲ್ಲ, ಅದು ನನ್ನ ತೊಂದರೆ ಅಂತ ಅವಳು ತನ್ನನ್ನು ಹೇಳ್ಕೊಳ್ತಾಳೆ. ಧರ್ಮರಾಜ ಚೆನ್ನಾಗಿರ್ತಾನೆ ಯಾಕೆ? ಯಾಕಂದರೆ ಅವನು ಕರ್ಮ ಸಿದ್ಧಾಂತದಲ್ಲಿ ದೃಢ ನಂಬಿಕೆಯುಳ್ಳವ. ಕರ್ಮ ಸಿದ್ಧಾಂತದಲ್ಲಿ ನಮಗೆಲ್ಲ ಗೊತ್ತು, ಕರ್ಮ ಸಿದ್ಧಾಂತ ನಾನು ಏನು ಇವತ್ತು ಅನುಭವಿಸುವುದಿದ್ದರೂ ಅದು ಜನ್ಮಾಂತರದಲ್ಲಿ ಮಾಡಿದ ಕರ್ಮ, ಇದು ನಮ್ಗೆ ಗೊತ್ತಿದ್ದರೂ ಅದರಲ್ಲಿ ದಾರ್ಢ್ಯ ಇಲ್ಲ. ನಾವೇನಾದರೂ ಕಷ್ಟ ಆಯಿತು ಅಂದರೆ ಯಾರಿಂದ ಕಷ್ಟ ಆದದ್ದು ಅಂತ ವಿವೇಚಿಸಿ ಅವನನ್ನು ಜೀವನದಲ್ಲಿ ಬದುಕಲಿಕ್ಕೆ ಬಿಡಬಾರ್ದು ಅಂತ ಅವರ ಮೇಲೆ ಹಾರಿ ಹೋಗುವವರು. ವಸ್ತುತಃ ಅವನು ಇವತ್ತು ಯಾಕೆ ನನಗೆ ಈ ತಪ್ಪು ಮಾಡಿದ, ತೊಂದರೆ ಯಾಕೆ ಮಾಡಿದ, ನಾನು ಜನ್ಮಾಂತರದಲ್ಲಿ ಅವನಿಗೆ ಮಾಡಿರಬೇಕು. ಮತ್ತು ಇವತ್ತು ಮತ್ತೆ ಅವನ ಮೇಲೆ ಎದ್ದು ಹಾರಿ ಹೋದರೆ ಮುಂದಿನ ಜನ್ಮದಲ್ಲಿ ಅದೇ ಹಿಂತಿರುಗುತ್ತೆ, ಹೀಗೆ ಯೋಚಿಸ್ಬೋದಲ್ಲ. ಆ ಧರ್ಮರಾಜ ಹಾಗೆ ಯೋಚಿಸ್ತಾನೆ. ಯಾರು ಕರ್ಮ ಸಿದ್ಧಾಂತದ ದಾರ್ಢ್ಯ ಉಳ್ಳವರೋ ಅವರಿಗೆ ಜೀವನದಲ್ಲಿ ಕಷ್ಟವೇ ಇಲ್ಲ, ಎಲ್ಲವನ್ನೂ ಒಪ್ಪಿಕೊಂಡು ಹೋಗ್ತಾರೆ. ಅವರ ತಲೆಯೇ ಮತ್ತೊಬ್ಬರು ಕತ್ತರಿಸಿ ಕೆಳಕ್ಕೆ ಹಾಕಿದರೂ ಕೂಡ ನಾನು ಜನ್ಮಾಂತರದಲ್ಲಿ ಅವನ ತಲೆ ಕತ್ತರಿಸಿ ಇರ್ತೇನೆ, ಅದೇ ರೀತಿ ನನ್ನ ಕರ್ಮ ಬರೆದಿದೆ ಅಂತಾದರೆ ಇವತ್ತು ತಲೆ ಬೀಳಬೇಕಲ್ಲ ಅವನ ಕೈಯಿಂದ ಅನ್ನುವ ದೃಷ್ಟಿಯಲ್ಲಿ ನಿಲ್ಲತಕ್ಕಂತಹ ವ್ಯಕ್ತಿತ್ವ ಧರ್ಮರಾಜನದ್ದು. ಆದ್ದರಿಂದ ಅವ ಖುಷಿಯಾಗಿರ್ತಾನೆ ಬಿಡು, ಅವನ ಬಗ್ಗೆ ನನಗೆ ಅಷ್ಟು ಯೋಚನೆ ಇಲ್ಲ. ಆದರೆ ಭೀಮನ ಬಗ್ಗೆ ಹೇಳ್ತಾಳೆ, ಅವನಿಗೆ ಎಲ್ಲ ಊಟ ಸರಿಯಾಗಿ ಹಾಕ್ತಾ ಇದ್ದಾರೋ ಅಂತ ಕೇಳ್ತಾಳೆ. ನೋಡಿ, ತಾಯಿಯ ವಿಷಯ, ತಾಯಿ ಯಾವತ್ತೂ ಯೋಚಿಸುವುದು ಮಕ್ಕಳ ಹೊಟ್ಟೆಯ ಬಗ್ಗೆ. ಮೊದಲ ಯೋಚನೆ ಹೊಟ್ಟೆ, ಆಮೇಲೆ ಶಾಲೆಯಲ್ಲಿ ಎಷ್ಟು % ಬಂತು ಎಲ್ಲ ನಂತರ. ಅದನ್ನೆಲ್ಲ ನೋಡುವವ ಅಪ್ಪ. ಶಾಲೆಯಿಂದ ಮಗು ಬಂದಾಗ ಮಗು ಎದುರುಗಡೆ ಸಿಕ್ಕಿದರೆ ಮೊದಲು ಅಪ್ಪ ಸಿಕ್ಕಿ ಕೇಳ್ತಾನೆ, ಎಲ್ಲ ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡಿದ್ದಾರಾ ಅಂತ ಕೇಳ್ತಾನೆ. ಶಾಲೆಯಲ್ಲಿ ಸರಿಯಾಗಿ ಪಾಠ ಮಾಡಿದ್ದಾರಾ ಅಂತ ಕೇಳಿದ್ದಾನೆ ಅಂದರೆ ಅರ್ಥ ಏನು? ನಾನು ತಿಂಗಳಿಗೆ ಇಷ್ಟು ಸಾವಿರ ಕೊಡ್ತಾ ಇದ್ದೇನೆ, ಪಾಠ ಮಾಡದೆ ಹೋದರೆ ನಾಳೆ ಹೋಗಿ ಅಲ್ಲಿ ಗಲಾಟೆ ಮಾಡ್ತೇನೆ ಅಂತ. ಅವರು ಪಾಠ ಮಾಡುವುದು ಅವರ ಕರ್ಮ, ನಾನು ದುಡ್ಡು ಕೊಡುವುದಿಲ್ವ? ಇದು ತಾರ್ಕಿಕವಾದ ಬೌದ್ಧಿಕ ವಿವೇಚನೆ, ಇಲ್ಲಿ ಬುದ್ಧಿ ಕೆಲಸ ಮಾಡಿದ್ದು. ಅದೇ ನಂತರದಲ್ಲಿ ತಾಯಿ ಸಿಗ್ತಾಳೆ, ಮಗು ಹಸಿವಾಗ್ತಾ ಉಂಟಾ ಅಂತ ಕರ್ಕೊಂಡು ಹೋಗಿ ಮನೆಯಲ್ಲಿ ಹೋಗಿ ಹಾಲು ಕುಡಿಸ್ತಾಳಲ್ಲ. ಅವಳು ಶಾಲೆಯಲ್ಲೆಲ್ಲ ಪಾಠ ಸರಿ ಆಯಿತಾ, ಅದು ಯಾವುದು ಕೇಳುವುದಿಲ್ಲ. ಕೈಯಲ್ಲಿ ಫೀಟು ಕೋಲೋ ಮತ್ತೊಂದು ಮೀಟ್ರ್ ಕೋಲೋ ಹಿಡ್ಕೊಳ್ಳುವ ಕೆಲಸ ಇಲ್ಲ ಅವಳದು.
ಲಟ್ಟಣಿಗೆಯನ್ನು ಹಿಡ್ಕೊಳ್ಳಲ್ಲ ಪಾಪ. ಅವಳು ಹಿಡ್ಕೊಂಡು ಒಳಗೆ ಕರ್ಕೊಂಡು ಹೋಗಿ ಹೊಟ್ಟೆಗೆ ಮೊದಲು ತಿನ್ನಿಸುವ ಕೆಲಸ ಮಾಡ್ತಾಳಲ್ಲ, ಅದು ಭಾವ, ಅದು ಮಾನಸವಾದಂತಹ ಭಾವ. ಭಾವ ಬುದ್ಧಿ ಇವೆರಡರಲ್ಲಿ ಬಹಳ ಭೇದ ಇದೆ. ಕೇವಲ ಭಾವದಿಂದಲೂ ಮನುಷ್ಯ ಉದ್ಧಾರ ಆಗುವುದಿಲ್ಲ. ಕೇವಲ ಭಾವ ಅನೇಕ ಸಂದರ್ಭದಲ್ಲಿ ಟೊಪ್ಪಿ ಹಾಕ್ತದೆ. ಮನೆಗೆ ಯಾರೋ ಶ್ರೀಕೃಷ್ಣನೇ ಬಂದ ಅಂತ ವೇಷದವರು ಬಂದಿರ್ತಾರೆ ಅಂತ ಅಂದ್ಕೊಳ್ಳಿ, ನವರಾತ್ರಿಯ ಸಂದರ್ಭದಲ್ಲಿ ಕೃಷ್ಣ ದೇವರು ಬಂದಿದ್ದಾರೆ ಅಂತ ಭಾವದಿಂದ ದೇವರ ಕೋಣೆಯಲ್ಲಿ ಕೂಡಿಸಿದರೆ ಮರುದಿವಸ ಇವರ ಬಂಗಾರ ಯಾವುದು ಮನೆಯಲ್ಲಿ ಇರುವುದಿಲ್ಲ. ಕೇವಲ ಭಾವ ಕೆಲಸ ಮಾಡುವುದಿಲ್ಲ, ಭಾವದ ಜೊತೆಗೆ ಬುದ್ಧಿ ಬೇಕು. ಕೇವಲ ಬುದ್ಧಿ ಅದು ಕೆಲಸ ಮಾಡುವುದಿಲ್ಲ. ಅದಕ್ಕೆ ಗಂಡು ಹೆಣ್ಣು ಮದುವೆ ಮಾಡುವ ವ್ಯವಸ್ಥೆ ಬಂದದ್ದೇ ಅದಕ್ಕೋಸ್ಕರ. ಬುದ್ಧಿ ಮತ್ತು ಭಾವಗಳು ಜೊತೆ ಸೇರಿದರೆ ಮಾತ್ರ ಒಂದು ರಥದ 2 ಚಕ್ರಗಳ ಹಾಗೆ ಅದು ಜೀವನವೆಂಬ ರಥವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಶಕ್ಯ ಅನ್ನುವ ದೃಷ್ಟಿಯ ಲೋಕದ ಸೃಷ್ಟಿಯದು. ಆದರೆ ಕುಂತಿಗೆ ಏನಾಗಿ ಹೋಗಿದೆ, ಅವಳು ಏಕಾಕಿನಿಯಾಗಿ ಬಿಟ್ಟಿದ್ದಾಳೆ. ರಥದ 1 ಚಕ್ರ ಬಿದ್ದು ಹೋಗಿದೆ. 1 ಚಕ್ರದಲ್ಲಿ ರಥ ನಡೆಸಬೇಕಾದಂತಹ ಸ್ಥಿತಿ ಆಕೆಗೆ ಬಂದು ಹೋಗಿದೆ. ಆ ರಥದಲ್ಲಿರ್ತಕ್ಕಂತಹ 4 ಜನ 5 ಜನ 5 ಜನರ ಜೊತೆಗೆ ಸೇರಿದಂತಹ ದ್ರೌಪದಿ ಇಷ್ಟೂ ಜನ ಕಾಡಿನಲ್ಲಿದ್ದಾರೆ. ರಥದಲ್ಲಿ ಯಾರೂ ಇಲ್ಲ, ಬರೀ 1 ಚಕ್ರದ ರಥ. ಹೇಗೆ ಕುಂಟಿಕೊಂಡು ಸಾಗುವುದಕ್ಕೆ ಸಾಧ್ಯ, ನಿಯಾಮಕರಿಲ್ಲದೆ ಇದ್ದ ರಥ? ಹಾಗೆ ಅವಳು ಯೋಚನೆ ಮಾಡ್ತಾಳೆ. ಭೀಮನಿಗೆ ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕಾಗುವುದಿಲ್ಲ. ದ್ರೌಪದಿ ದೇವಿ ಎಷ್ಟು ಅಂತ ಭೀಮಸೇನನ್ನು ನೋಡಿಕೊಳ್ಳುವುದಕ್ಕೆ ಸಾಧ್ಯ? ಅಮ್ಮನ ಹಾಗೆ ಏನಾದರೂ ನೋಡಿಕೊಳ್ಳಿಕ್ಕೆ ಆಗ್ತದಾ? ಭೀಮಸೇನ ಹೇಗೆ ಸೊರಗಿದ್ದಾನೋ ಗಟ್ಟಿ ಇದ್ದಾನೋ ಅಂತ ಕೇಳ್ತಾಳೆ. ಕೃಷ್ಣ ನಗ್ತಾನೆ. ಇವಳು ಕೇಳ್ತಾ ಇದ್ದರೆ ತಾಯಿಯಾಗಿ ಕೇಳುವುದಲ್ವ, ಅದು ಭಾವದಿಂದ ಬರುವ ಪ್ರಶ್ನೆ. ಎಲ್ಲಕ್ಕೂ ಉತ್ತರ ಕೊಡಬಾರ್ದು. ಕೆಲವು ಸಲ ಒಬ್ಬರು ದುಃಖ ತೋಡಿಕೊಳ್ತಾ ಇದ್ದರೆ ಅದಕ್ಕೆ ಉತ್ತರ ಕೊಟ್ಟು ಪ್ರತ್ಯುತ್ತರ ಕೊಟ್ಟು ತರ್ಕ ಮಾಡಿ ನೀವು ಇದಕ್ಕೆಲ್ಲ ಬೇಸರ ಮಾಡುವುದು, ಅದು ಹೀಗಲ್ಲ ಎಲ್ಲ ಹೇಳಲಿಕ್ಕೆ ಹೋಗಬಾರ್ದು. ಸುಮ್ಮನೆ ಅವರು ಹೇಳಿದ್ದನ್ನು ಕೇಳ್ತಾ ಇರಬೇಕು. ಕೇಳಿ ಕೊನೆಗೆ ಅಬ್ಬಾ ನಿಮ್ಮದು ಏನು ಕಷ್ಟ ಅಂತ ನನಗೆ ಅರ್ಥ ಆಯಿತು ಅಂತ ಹೇಳಿದರೆ ಸಾಕು, ಅವರಿಗಿದ್ದೆಲ್ಲ ದುಃಖ ಇಳಿದು ಹೋಗುತ್ತೆ ಅಷ್ಟೇ. ಅವರಿಗೇನು ಬೇಕಾಗ್ತದೆ ಅಂದರೆ ಅವರ ಕಷ್ಟವನ್ನು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳಬೇಕು. ಹೇಳಿಕೊಂಡವರು ಶಾಂತವಾಗಿ ಕೇಳಬೇಕು. ಕೇಳಿ ಅವರು ಕಣ್ಣಲ್ಲಿ ಸ್ವಲ್ಪ ನೀರು ಸುರಿಸಿದರೆ ಇವರಿಗೆಲ್ಲ ದುಃಖ ಹೋಗುತ್ತೆ, ಒಮ್ಮೆ ಖುಷಿಯಾಗ್ತಾರೆ. ಜೀವನದಲ್ಲಿ ಮತ್ತೊಬ್ಬರಿಗೆ ಆನಂದ ಕೊಡುವುದು ಒಬ್ಬ ಮನುಷ್ಯನ ಕರ್ತವ್ಯ. ಕೃಷ್ಣ ಮಾಡ್ತಾ ಇರುವುದು ಅದನ್ನು. ಸಂತೋಷಂ ಜನಯೇತ್ ಪ್ರಾಜ್ಞಃ ತದೇವ ಈಶ್ವರ ಪೂಜನಂ. ಇದನ್ನು ಶ್ರೀಮನ್ ಮಧ್ವಾಚಾರ್ಯರು ಗೀತಾ ಭಾಷ್ಯದಲ್ಲಿ ಉದ್ಧರಣೆ ಮಾಡ್ತಾರೆ. ಸಂತೋಷಂ ಜನಯೇತ್ ಪ್ರಾಜ್ಞಃ, ಮತ್ತೊಬ್ಬರಿಗೆ ಖುಷಿಗೊಳಿಸ್ತಾ ಇರಬೇಕು. ಅದೊಂದು ದೇವರ ಪೂಜೆ. ಯಾಕಂದರೆ ಎಲ್ಲರ ಹೃದಯದಲ್ಲೂ ದೇವರಿರ್ತಾರೆ. ಪ್ರತಿಯೊಬ್ಬರಲ್ಲೂ ದೇವರನ್ನು ಕಂಡು ಅವರ ದುಃಖಕ್ಕೆ ಮಿಡಿಯುವ, ಅವರಿಗೆ ಸಂತೋಷ ಯಾವ ಕ್ರಮದಿಂದ ಆಗುವುದಕ್ಕೆ ಸಾಧ್ಯವೋ ಆ ಕ್ರಮದಲ್ಲಿ ತಾನು ತನ್ನ ಸಮಯವನ್ನು ವಿನಿಯೋಗಿಸುವ ಸಾವಧಾನತೆಯನ್ನು ಪ್ರಪಂಚದ ಪ್ರತಿಯೊಬ್ಬ ವ್ಯಕ್ತಿಯೂ ಅನುಸರಿಸಬೇಕು. ಕೃಷ್ಣ ಎಷ್ಟು ಬ್ಯುಸಿ ಇದ್ದರೂ ಕೂಡ ಈಕೆಯ ಜೊತೆಗೆ 1 ಗಂಟೆ ಕೂತು ಅವಳ ಮಾತನ್ನು ಕೇಳ್ತಾನೆ. ಇವತ್ತಿನ ಯಾವ ಹುಡುಗರು ಕೇಳ್ತಾರೆ, ನಾವು ಯೋಚನೆ ಮಾಡಬೇಕು. ಕೃಷ್ಣ ಈಗ ಅವನಷ್ಟು ಬ್ಯುಸಿ ವ್ಯಕ್ತಿ ಮತ್ತೊಬ್ಬ ಇಲ್ಲ, ಅಷ್ಟು ಬ್ಯುಸಿ ಇದ್ದಾನೆ. ಆದರೆ ಕುಂತಿದೇವಿ ಹೇಳ್ತಾ ಇದ್ದರೆ, ಅವಳ ಕಷ್ಟಗಳನ್ನು ಉಸುರ್ತಾ ಇದ್ದರೆ ಕೃಷ್ಣ ಶಾಂತವಾಗಿ ಕೂತು ಆಗಾಗ ನಗುವುದು, ಆವಾಗ ಛೆ ಅಂತ ಹೇಳುವುದು, ಅದಕ್ಕೆ ಪ್ರತಿಕ್ರಿಯೆ ಕೊಡುವುದು, ಪ್ರತಿಸ್ಪಂದನೆ ಕೊಡುವುದು. ಯಾವ ಪ್ರತಿಸ್ಪಂದನೆಯಿಂದ ಆಕೆಗೆ ಸಮಾಧಾನವಾದಿತ್ತೋ ಆ ರೀತಿಯ ಪ್ರತಿಸ್ಪಂದನೆಯನ್ನು ಕೊಡುವುದು. ತಾನು ಅವಳ ದುಃಖದಲ್ಲಿ ಒಂದಾಗಿ ತಾನೂ ಕೂಡ ಕರಗ್ತಾ ಅವಳ ದುಃಖ ಕೇಳ್ತಾ ಇದ್ದಾನೆ. ಭೀಮಸೇನನ ಬಗ್ಗೆ ಅವಳು ಇಷ್ಟೇ ಹೇಳಿದರೆ ಕೃಷ್ಣ ಒಂದು ಸಲ ಸುಮ್ಮನೆ ನಕ್ಕಿದ್ದಕ್ಕೆ ಅವಳಿಗೆ ಅರ್ಥ ಆಯಿತು. ಓ ಹೌದು ಅಂತ ಹೇಳ್ತಾಳೆ. ಹೌದು, ಭೀಮನಿಗೆ ಇಷ್ಟು ಕೊಟ್ಟರೂ ಕೂಡ ಅವ ಚೆನ್ನಾಗಿರ್ತಾನೆ, ಅಷ್ಟು ಕೊಟ್ಟರೂ ಕೂಡ ಹೊಟ್ಟೆ ತುಂಬಿಸಿಕೊಳ್ತಾನೆ ಅವ ಅಂತ ಇವಳದೇ ಸಮಾಧಾನ ಉಂಟು. ಹಾಗಾದರೆ ಅವಳು ಹೇಳಿದ್ದು ಸುಮ್ಮನೆ ಅವಳ ತಾಯಿಯ ಭಾವವನ್ನು ವ್ಯಕ್ತ ಮಾಡಿದ್ಲು, ನಂತರದಲ್ಲಿ ತಾನೇ ಸಮಾಧಾನ ಮಾಡ್ತಾಳೆ. ಹೌದಲ್ವಾ, ಭೀಮನಿಗೆ ಏನೂ ಕೊಡದೆ ಹೋದರೂ ಗಟ್ಟಿಮುಟ್ಟಾಗಿರ್ತಾನಲ್ವ ಭೀಮಸೇನ. ಅರ್ಜುನನ ಬಗ್ಗೆ ಮಾತ್ರ ಆಕೆ ಗದ್ಗದ ಮುಖಳಾಗಿ ಹೋಗ್ತಾಳೆ. ಪೂರ್ತಿ ಕಣ್ಣಲ್ಲಿ ನೀರು ಹಾಕಿಕೊಂಡು ತ್ಯಕ್ತ್ವಾ ಪ್ರಿಯ ಸುಖೇ ಪಾರ್ಥ ರುದತೀಂ ಅಪಹಾಯ ಮಾಂ ಅಹಾರ್ಷುಶ್ಚ ವನಂ ಯಾಂತಹ ಸಮೂಲಂ ಹೃದಯಂ ಮಮ. ಅವಳು ಹೇಳ್ತಾಳೆ, ಆ ಹೋಗುವಾಗ ಮಧ್ಯದಲ್ಲಿ ಪಾರ್ಥ ಇದ್ದ, ನನ್ನ ಕೊನೆ ಮಗ. ನನಗೆ ಮೊದಲಿಂದಲೂ ಕೂಡ ಅವನ ಮೇಲೆ ಸಿಕ್ಕಾಬಟ್ಟೆ ಪ್ರೀತಿ. ಅವನು ಏನಾದರೂ ಕಣ್ಣಲ್ಲಿ ನೀರು ಹಾಕಿದ ಅಂತೇಳಿದರೆ ಆ ದಿವಸ ಪೂರ್ತಿ ನಾನು ನಿದ್ದೆ ಮಾಡ್ತಾ ಇರಲಿಲ್ಲ. ಅಂತಹ ಪಾರ್ಥ ತಾನು ಕಾಡಿಗೆ ಹೋಗುವಾಗ ಅವನು ಮಾತ್ರ ಹೋದದ್ದಲ್ಲ, ನನ್ನ ಮನಸ್ಸನ್ನೆಲ್ಲ ಕಿತ್ತುಕೊಂಡು ಹೋಗಿಬಿಟ್ಟಿದ್ದಾನೆ. ನಾನು ಮಾತ್ರ, ಈ ದೇಹ ಮಾತ್ರ ಇಲ್ಲಿರುವುದು, ಪ್ರೇತದ ಹಾಗೆ ಈ ದೇಹ ಇರುವುದು. ಇಲ್ಲಿಯ ಮನಸ್ಸು ಅವರು ಪಾಂಡವರೆಲ್ಲ ಕಿತ್ತುಕೊಂಡು ಹೋಗಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅರ್ಜುನ ನನ್ನ ಮನಸ್ಸನ್ನು ಕಿತ್ತುಕೊಂಡು ಹೋಗಿದ್ದಾನೆ. ಅರ್ಜುನನ ಬಗ್ಗೆಯೇ ನನ್ನ ಯೋಚನೆ. ಅವನು ಕಾಡಿನಲ್ಲಿ ತಪಸ್ಸು ಬೇರೆ ಮಾಡಿದಂತೆ. ಈಗ ಹೇಗಿದ್ದಾನೆ? ಮೊದಲು ಇದ್ದಾಗೆ ದಷ್ಟಪುಷ್ಟ ಇದ್ದಾನೋ ಅಥವಾ ಪೂರ್ತಿ ತೆಳ್ಳಗಾಗಿದ್ದಾನೋ? ಅವನು ಒಂದು 5 ವರ್ಷ ನಿದ್ದೆ ಮಾಡಲಿಲ್ಲ ಅಂತ ಇಲ್ಲಿ ಕೆಲವರು ಮಾತಾಡಿಕೊಳ್ತಾ ಇದ್ದರು.
ನನ್ನ ವಿದುರೆ ಹೇಳಿದ 5 ವರ್ಷ ನಿದ್ದೆ ಇಲ್ಲಂತೆ. ಒಂದು ದಿವಸ ನಿದ್ದೆ ಮಾಡದೆ ಹೋದರೆ ಮನುಷ್ಯ ನಿತ್ರಾಣ ಆಗ್ತಾನೆ, ಅಂತಲ್ಲಿ ಅರ್ಜುನ 5 ವರ್ಷ ನಿದ್ದೆ ಮಾಡದೆ ತಪಸ್ಸು ಮಾಡಿದ್ದಾನ, ಏನು ಕಥೆ ಅವನದ್ದು? ಇಷ್ಟು ಹೇಳ್ತಾನೆ. ಕೃಷ್ಣ ಸುಮ್ಮನೆ ಕೇಳಿಸಿಕೊಳ್ತಾನೆ. ಇದಷ್ಟೇ, ಅವಳು ಹೇಳಿದ್ದನ್ನು ಕೇಳಿಸಿಕೊಳ್ಬೇಕು. ಪಕ್ಷ್ಮ ಸಂಪಾದಜೆ ಕಾಲೇ ನಕುಲೇನ ವಿನಾಕೃತ. ಇನ್ನೊಮ್ಮೆ ಬಿಕ್ಕಳಿಸ್ತಾಳೆ ಕುಂತಿ, ನಕುಲ ಸಹದೇವರ ಬಗ್ಗೆ ಬಿಕ್ಕಳಿಕೆ. ನನಗೆ ಈ 3 ಜನ ಪಾಂಡವರಿಗಿಂತ ನಕುಲ ಸಹದೇವರ ಬಗ್ಗೆ ಭಾರೀ ಆಲೋಚನೆ. ಯಾಕೆ ಅಂತೇಳಿದರೆ, ವಸ್ತುತಃ ಮಕ್ಕಳ ದುಃಖದ ಸ್ಥಿತಿ ಏನು ಅಂತೇಳಿದರೆ, ತಂದೆ ತಾಯಿಯರು ಇಲ್ಲ ಅಂತಾದಾಗ ಮಕ್ಕಳಿಗೆ ದುಃಖದ ಸ್ಥಿತಿ ಉಂಟಾಗ್ತದೆ. ಈಗ ಈ ಇಷ್ಟೂ ಮಕ್ಕಳು ವಿನಾ ಪಿತ್ರ, ತಂದೆಯನ್ನು ಕಳೆದುಕೊಂಡವರು ಇಷ್ಟೇ. ಆದರೆ ನಕುಲ ಸಹದೇವರ ಸ್ಥಿತಿ ಹಾಗಲ್ಲ ಅಲ್ವಾ, ಅವರು ತಾಯಿಯನ್ನೂ ಕಳೆದುಕೊಂಡವರು. ಒಂದು ಮಾತು ಹೇಳ್ತಾಳೆ ಯಾಕೆ, ಮಕ್ಕಳಿಗೆ ತಾವು ಗಟ್ಟಿಮುಟ್ಟಾಗಿದ್ದೇವೆ ಅನ್ನುವ ಭಾವ ಎಲ್ಲಿಯ ತನಕ ಇರ್ತದೆ ಅಂದರೆ, ತಾಯಿ ಜೀವಂತವಾಗಿರುವಲ್ಲಿಯ ತನಕ ಅಂತೆ. ತಾಯಿ ಎಲ್ಲಿಯ ತನಕ ಬದುಕಿದ್ದಾಳೋ ಅಲ್ಲಿಯ ತನಕ ಮಕ್ಕಳಿಗೆ ನಾವಿನ್ನೂ ಪುಟ್ಟ ಮಕ್ಕಳು ಅಂತ. ಬೇಕಾದರೆ ಅವನಿಗೆ ಷಷ್ಠಿ ಪೂರ್ತಿಯಾಗಿ ಸಹಸ್ರಚಂದ್ರ ದರ್ಶನ ಶಾಂತಿ ಆದರೂ ತೊಂದರೆ ಇಲ್ಲ. ತಾಯಿ ಬದುಕಿದ್ದಾರೆ ಅಂತಾದರೆ ನಾನು ಇನ್ನೂ ಯುವಕ ಅಂತ. ಅಕಸ್ಮಾತ್ ಸಹಸ್ರಚಂದ್ರ ದರ್ಶನ ಎಲ್ಲ ಆಯಿತು, ಎಲ್ಲ ಮುಗೀತು, ನಂತರ 82, 83, 84, 85 ಆಯಿತು. ಆಮೇಲೆ ತಾಯಿ 99ನೇ ವಯಸ್ಸಿನಲ್ಲಿ ತೀರಿ ಹೋದರು ಅಂತ ಅಂದ್ಕೊಳ್ಳಿ. ಅವತ್ತಿಗೆ ನಾನು ಮುದುಕಾಗಿ ಹೋದೆ ಅಂತ ಆವಾಗ ಗೊತ್ತಾಗುತ್ತೆ ಅಂತೆ. ಅಲ್ಲಿಯ ತನಕ ಅದೇ ಒಬ್ಬ ವ್ಯಕ್ತಿ 45, 46 ವಯಸ್ಸಿಗೆ ತಾಯಿ ತೀರಿಕೊಂಡ್ರು ಅಂತಾದರೆ ಅವನಿಗೆ ಅವತ್ತಿನಲೇ ನಾನು ಹಿರಿಯಾಗಿಬಿಟ್ಟೆ, ನಾನು ಮುದುಕ ಆಗ್ತಾ ಬಂದೆ ಅಂತ ಭಾವನೆ ಶುರುವಾಗ್ತದಂತೆ. ಇದೊಂದು ಸೈಕಾಲಜಿ. ಇದು 100ಕ್ಕೆ 100 ವಾಸ್ತವ ಸೈಕಾಲಜಿ ಅಂತ ಇವತ್ತಿನ ಮನಃಶಾಸ್ತ್ರೀಯ ವಿವೇಚನೆಗಳು ಹೇಳ್ತವೆ. ತಾಯಿ ಬದುಕಿರುವಲ್ಲಿಯ ತನಕ ಮಕ್ಕಳಿಗೆ ವೃದ್ಧಾಪ್ಯ ಬರುವುದೇ ಇಲ್ಲ ಅನ್ನುವುದು ಒಂದು ಸ್ಥಿತಿ. ಇವತ್ತು ನಕುಲ ಸಹದೇವರು ತಾಯಿಯನ್ನೂ ಕಳೆದುಕೊಂಡವರು, ಮಾದ್ರಿಯೂ ಕೂಡ ಇವತ್ತು ಇಲ್ಲ. ಆದ್ದರಿಂದ ಅವರ ಸಂಪೂರ್ಣ ಪೋಷಣೆಯ ಜವಾಬ್ದಾರಿ ನನ್ನ ಮೇಲೆ ಇರತಕ್ಕಂಥದ್ದು. ಆದರೆ 13 ವರ್ಷ ಅವರ ಮುಖವನ್ನೇ ನೋಡದೆ ನಾನು ಇದ್ದೇನೆ ಅಂತೇಳಿದರೆ, ಗತಿಸಿ ಹೋದಂತಹ ಮಾದ್ರಿ ಸಮೇತನಾದ ಆ ಪಾಂಡು ನಾಳೆ ನಾನು ಶರೀರ ತ್ಯಾಗ ಮಾಡಿ ಅಲ್ಲಿಗೆ ಹೋದಾಗ ಪ್ರಶ್ನಿಸಿದರೆ ಏನು ಉತ್ತರ ಕೊಡಬೇಕು? ಪಾರಲೌಕಿಕವಾಗಿ ನಾನು ಅವರನ್ನು ನೋಡಿಕೊಳ್ಳಿಲ್ಲಲ್ಲೋ ಇಷ್ಟು ಸಮಯ ಅಂತ ಮತ್ತೆ ಕಣ್ಣೀರು ಹಾಕ್ತಾಳೆ. ಇದರ ಜೊತೆಗೆ ಕೊನೆಗೆ ಅವಳು ಹೇಳುವ ಮಾತು, ನನಗೆ ಈ 5 ಮಕ್ಕಳು ಬಿಡು, ಇದಕ್ಕಿಂತೆಲ್ಲ ಜಾಸ್ತಿ ಅಂದರೆ ಅವಳು ದ್ರೌಪದಿ. ಸರ್ವೈ ಪುತ್ರೈ ಪ್ರಿಯತರ ದ್ರೌಪದಿ ಮೇ ಜನಾರ್ದನ ಕುಲೀನ ಶೀಲ ಸಂಪನ್ನ ಸರ್ವೈ ಸಮುದಿತ ಗುಣೈ ಪುತ್ರಿ ದೃಪದ ರಾಜಸ್ಯ ವಿಖ್ಯಾತ. ಯಾವ ಒಬ್ಬಳು ಅತ್ತೆ ಸೊಸೆಯನ್ನು ಇಷ್ಟು ಚೆನ್ನಾಗಿ ಹೊಗಳ್ತಾಳೆ ನೋಡಬೇಕು ನಾವು. ದ್ರೌಪದಿಯ ಬಗ್ಗೆ ಕುಂತಿ ಎಷ್ಟು ಒಳ್ಳೆಯ ಮಾತು ಹೇಳ್ತಾಳೆ. ಈ ಇಷ್ಟೂ ಮಕ್ಕಳಿಗಿಂತ ಹೆಚ್ಚು ಪ್ರಿಯಳಾದವಳು ನನಗೆ ದ್ರೌಪದಿ. ಯಾಕೆಂದರೆ ನಾನು ಈ ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡಬೇಕೋ ಅದಕ್ಕಿಂತ ಚೆನ್ನಾಗಿ ಅವಳು ನೋಡಿಕೊಳ್ತಾ ಇದ್ದಾಳೆ. ಇದರಿಂದ ಒಂದು ಅರ್ಥ ನಾವು ಮಾಡಿಕೊಳ್ಳಬೇಕಾದ್ದು, ಸೊಸೆ ಅತ್ತೆಗೆ ಹೆಚ್ಚು ಪ್ರಿಯಳಾಗುವುದು ತನ್ನ ಮಕ್ಕಳನ್ನು ಅವಳು ಚೆನ್ನಾಗಿ ನೋಡಿಕೊಂಡ್ರೆ ಅಂತ. ಆದರೆ ಇವತ್ತಿನ ಸೈಕಾಲಜಿ ಹೇಳ್ತದೆ ಇದು ದೊಡ್ಡ ಸಮಸ್ಯೆ ಇದೆ. ಸೊಸೆ ಮಕ್ಕಳನ್ನು ತನ್ನ ಮಗನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅತ್ತೆಗೆ ಸಿಟ್ಟು ಬರುತ್ತೆ ಅಂತೆ, ಈರ್ಷ್ಯೆ ಬರುತ್ತೆ ಅಂತೆ. ಈ ಸೈಕಾಲಜಿಯು ಕೂಡ ಒಂದು ಕಾಲಕ್ಕೆ ವ್ಯತ್ಯಾಸ ಆಗಿ ಹೋಗ್ತದೆ. ಯಾಕಂದರೆ ಅತ್ತೆಗೆ ಮಗನ ಮೇಲೆ ಭಾರಿ ಪ್ರೀತಿ. ನಾನು ತಲೆಗೆ ಎಣ್ಣೆ ಹಾಕಿದರೆ ಮಾತ್ರ ಅವ ಎಣ್ಣೆ ಹಾಕಿಸಿಕೊಳ್ಳುವುದು ಅಂತ ಇರ್ತದೆ ಅವಳಿಗೆ. ಯಾವಾಗ ಮದುವೆಯಾಗಿ ಬಂದ ಹೆಣ್ಣು ಮಗಳು ಅವಳು ತಲೆಗೆ ಎಣ್ಣೆ ತಿಕ್ಕುವುದಕ್ಕೆ ಶುರು ಮಾಡಿದ ಇವಳಿಗೆ ಶುರು ಆಗ್ತದೆ, ನನ್ನ ಮಗ ನನ್ನ ಕೈ ತಪ್ಪಿ ಹೋದ ಅಂತ ಶುರು ಆಗ್ತದೆ. ಅಲ್ಲಿಂದ ಶುರು ಆಯಿತು ಅತ್ತೆ ಮತ್ತು ಸೊಸೆಯ ಒಂದು ರೀತಿಯ ಕುರುಕ್ಷೇತ್ರ. ಈ ಕುರುಕ್ಷೇತ್ರ ಅಲ್ಲಿ ಶುರು ಆಗೋದು, ಮನೆಯಲ್ಲಿ ಹೆಂಗಸರ ಕುರುಕ್ಷೇತ್ರ ಶುರು ಆಗ್ತದೆ. ಈ ಪ್ರಕ್ರಿಯೆಯನ್ನು ನಿಲ್ಲಿಸುವುದಕ್ಕೆ ಇದು ಅನೇಕ ಸಂದರ್ಭದಲ್ಲಿ ನಮಗೆ ಸಹಾಯವನ್ನು ಕೊಡ್ತದೆ. ಒಬ್ಬಳು ಅತ್ತೆಯಾದವಳ ಮೂಲ ಕರ್ತವ್ಯ ಏನು? ವಿವಾಹವಾಗಿ ಮನೆಗೆ ಬಂದಂತಹ ಆಕೆಯನ್ನು ಲಕ್ಷ್ಮೀ ಸ್ವರೂಪದಿಂದ ಸ್ವಾಗತಿಸಿ ತನ್ನ ಹೆಚ್ಚಿನ ಅಧಿಕಾರವನ್ನು, ಎಲ್ಲಕ್ಕಿಂತ ಮುಖ್ಯವಾಗಿ ಮಗನ ಅಧಿಕಾರವನ್ನು ಅವಳಿಗೆ ಬಿಟ್ಟುಕೊಡುವುದು. ಈ ಅತ್ತೆ ಮಗನ ಅಧಿಕಾರ ನನ್ನ ಕೈಯಲ್ಲೇ ಇರಬೇಕು, ಮಗನ ಜುಟ್ಟನ್ನು ಕೈಯಲ್ಲಿ ಹಿಡ್ಕೊಂಡು ಸೆರಗಿಗೆ ಕಟ್ಟಿಕೊಂಡೇ ಓಡಾಡಿದರೆ ಆವಾಗ ಶುರು ಆಗ್ತದೆ ಅತ್ತೆ ಸೊಸೆಯರ ಗಲಾಟೆ. ಮಗನ ಬಗ್ಗೆ ಜವಾಬ್ದಾರಿಯನ್ನು ಆಕೆಗೆ ಕೊಟ್ಟಿತು ಅಂತಾದರೆ ಆವಾಗ ಇದು ಸಮಸ್ಯೆ ಪರಿಹಾರ ಆಗ್ತದೆ ಅನ್ನುವುದನ್ನು ಇಲ್ಲಿ ಕುಂತಿ ಸೂಚನೆ ಮಾಡ್ತಾಳೆ. ನಾನು ನನ್ನ ಮಕ್ಕಳ ಬಗ್ಗೆ ಇವತ್ತು ಆಲೋಚಿಸುವ ಕೆಲಸವೇ ಇಲ್ಲ, ಅಷ್ಟು ನನಗೆ ನೆಮ್ಮದಿಯನ್ನು ಕೊಟ್ಟವಳು ನನ್ನ ಸೊಸೆ. ಉಳಿದ ಯಾವ ಸೊಸೆಯರ ಹೆಸರು ಹೇಳುವುದಿಲ್ಲ. ಧರ್ಮರಾಜನಿಗೆ ದ್ರೌಪದಿ ಮಾತ್ರ ಪತ್ನಿ ಅಲ್ಲ, ದೇವಕಿ ಅಂತ ಹೇಳ್ತಕ್ಕಂತಹ ಶಿಶುಪಾಲ ಪುತ್ರಿಯ ಜೊತೆಗೆ ಧರ್ಮರಾಜನಿಗೆ ವಿವಾಹವಾಗಿದೆ.
ಭೀಮಸೇನನಿಗೆ ಹಿಡಿಂಬೆಯ ಜೊತೆಗೆ ವಿವಾಹವಾಗಿದೆ, ಕಾಶಿರಾಜ ಸುತೆಯ ಜೊತೆಗೆ ವಿವಾಹವಾಗಿದೆ, ಅರ್ಜುನನಿಗೆ ಸುಭದ್ರೆಯ ಜೊತೆಗೆ ವಿವಾಹವಾಗಿದೆ, ಆ ಕಡೆಯಲ್ಲಿ ಚಿತ್ರಾಂಗದೆ ಇದ್ದಾಳೆ, ಇವೆಲ್ಲ ಇದ್ದರೂ ಕೂಡ ವಿಷಯ ನನ್ನ ದ್ರೌಪದಿ ದೇವಿ ಇದ್ದ ಮೇಲೆ ಯಾವ ಪ್ರಶ್ನೆಯೂ ಇಲ್ಲ. ಅಷ್ಟು ಚೆನ್ನಾಗಿ ಸರ್ವೈ ಪುತ್ರೈ ಪ್ರಿಯತರ ದ್ರೌಪದಿ ಮೇ ಜನಾರ್ದನ, ಕುಲೀನ ಸತ್ಕುಲ ಪ್ರಸೂತೆಳೆಯಾಗಿದ್ದಾಳೆ, ಶೀಲ ಸಂಪನ್ನ, ತನ್ನ ವೃತ್ತವನ್ನು ತನ್ನ ನಡೆಯನ್ನು ಯಾವತ್ತೂ ಹೆಜ್ಜೆ ತಪ್ಪಿ ಇಟ್ಟವಳಲ್ಲ, ಅಂತಹ ಶೀಲ ಸಂಪನ್ನಳಿದ್ದಾಳೆ. ಸರ್ವೈ ಗುಣೈ ಸಮುದಿತ, ಒಂದು ಹೆಣ್ಣಿನಲ್ಲಿ ಯಾವ ಯಾವ ಗುಣಗಳು ಬೇಕು ಅಂತಿದೆಯೋ, ಒಬ್ಬ ರಾಜಕನ್ನಿಕೆಯಾಗಿ, ರಾಜಪತ್ನಿಯಾಗಿ, ರಾಜಮಾತೆಯಾಗಿ ಒಬ್ಬಳು ಹೇಗೆ ಬದುಕಬೇಕು ಆ ಎಲ್ಲ ಗುಣ ಇದೆ. 1000 ಆಳುಗಳಿದ್ದರೆ ಅಷ್ಟೂ ಆಳುಗಳನ್ನು ಕೂಡ ನಿಯಂತ್ರಿಸುವ, ಮ್ಯಾನೇಜ್ ಮಾಡುವ ಸಾಮರ್ಥ್ಯ ಆಕೆಯಲ್ಲಿದೆ. ಅದನ್ನು ವರ್ಣನೆ ಮಾಡಿದೆ ಮಹಾಭಾರತ ಹಿಂದೆಯೇ. ಸತ್ಯಭಾಮ ದ್ರೌಪದಿ ಸಂವಾದ ಬಂತು ವನಪರ್ವದಲ್ಲಿ. ಆಕೆ ಅಲ್ಲಿ 72,000 ಆಳುಗಳಿದ್ರಂತೆ. 72,000 ಆಳುಗಳ ಹೆಸರು ಕೂಡ ಇವಳಿಗೆ ಗೊತ್ತುಂಟಂತೆ, ಭೀಮನಿಗೆ, ಅರ್ಜುನನಿಗೆ, ಧರ್ಮರಾಜನಿಗೆ ಗೊತ್ತಿಲ್ಲಂತೆ. ಎಲ್ಲ ಆಳುಗಳ ಹೆಸರು ಗೊತ್ತು. ಆ ಆಳುಗಳನ್ನು ಇವರು ಹೆಸರು ಹಿಡಿದು ಕಳೆದು ಕೆಲಸ ಹೇಳ್ತಾ ಇದ್ಲಂತೆ. ಅದಕ್ಕೆ ನಿಯಾಮಕರು ಮತ್ತೆ 72 ಜನ ಇದ್ದರು. ಆ 72 ಜನರಿಗೆ ಅವತ್ತವತ್ತಿನ ಕೆಲಸಗಳ ಏನು ಅನ್ನುವುದನ್ನು ಒಬ್ಬಳು ದಾಸಿಯ ಮೂಲಕವಾಗಿ ಇವಳೇ ವ್ಯವಸ್ಥೆ ಮಾಡ್ತಾ ಇದ್ಲಂತೆ. ಅವರಿಗೆ ಯಾರಿಗೆ ಎಷ್ಟು ಸಂಬಳ, ಯಾವಾಗ ಸಂಬಳದಲ್ಲಿ ಇಂಕ್ರಿಮೆಂಟ್ ಕೊಡಬೇಕು, ಯಾವಾಗ ಕಡಿಮೆ ಮಾಡಬೇಕು, ಯಾವಾಗ ಜಾಸ್ತಿ ಮಾಡಬೇಕು, ಎಲ್ಲ ವ್ಯವಸ್ಥೆಯನ್ನೂ ಮನೆಯಲ್ಲಿ ನೋಡಿಕೊಳ್ತಾ ಇದ್ದದ್ದು ದ್ರೌಪದಿ ದೇವಿ ಎನ್ನುವ ಕಥೆ ಅಲ್ಲೆಲ್ಲ ಬಂದಿದೆ. ಆ ರೀತಿಯಲ್ಲಿ ಒಂದು ಗೃಹವನ್ನು ನಿರ್ವಹಣೆ ಮಾಡತಕ್ಕಂತಹ ಚಾತುರ್ಯ, ಗೃಹದಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಏನೇನು ಯೋಜನೆ ಹಾಕಬೇಕು. ನಾಳೆ ಒಂದು ಮಕ್ಕಳಿಗೆ ಸಂಬಂಧಪಟ್ಟ ಒಂದು ವಿಶೇಷ ನಾಮಕರಣ ಕಾರ್ಯಕ್ರಮ ಉಂಟು ಅಂತಾದರೆ, ನಾಮಕರಣ ಕಾರ್ಯಕ್ರಮಕ್ಕೆ ಬೇಕಾಗಿ ಅವತ್ತೇ ಉಪ್ಪಿನಕಾಯಿ ಹಾಕುವುದಕ್ಕೆ ಶುರು ಮಾಡುವುದಲ್ಲ. ಸ್ವಲ್ಪ ತಾನು ಹೊಟ್ಟೆಯಲ್ಲಿ ಗರ್ಭವನ್ನು ಧರಿಸಿದ ದಿವಸವೇ ಉಪ್ಪಿನಕಾಯಿ ಹಾಕಿಡಬೇಕು. ಇದು ನಾಮಕರಣಕ್ಕೆ ಬಂದವರಿಗೆಲ್ಲ ಹಾಕುವುದಕ್ಕೆ ಬೇಕು ಅಂತ. ಯಾವ ಹೊತ್ತಿಗೆ ಯಾವ ಕೆಲಸ ಮಾಡಬೇಕು ಅನ್ನುವುದನ್ನು ಪೂರ್ವಭಾವಿಯಾಗಿ ಆಲೋಚನೆ ಮಾಡಿ ಒಂದು ಕುಟುಂಬವನ್ನು ಅತಿ ಸ್ಪಷ್ಟವಾಗಿ ನಿರ್ವಹಿಸ್ತಕ್ಕಂಥ ಸಾಮರ್ಥ್ಯ. ಅವತ್ತು ಉದ್ದಿನ ದೋಸೆ ಮಾಡಬೇಕು ಅಂತ ಯೋಚನೆ ಮಾಡಿ ಬೆಳಗ್ಗೆ ಎದ್ದು ಉದ್ದು ಅರಿಯುವುದಕ್ಕೆ ಪ್ರಾರಂಭ ಮಾಡಿದರೆ ಆಗ್ತದಾ? ನಾಳೆ ಏನು ಬೇಕು ಅನ್ನೋದನ್ನು ಹಿಂದಿನ ದಿವಸ ತೀರ್ಮಾನ ಮಾಡಬೇಕೋ ಬೇಡೋ? 1 ವರ್ಷವಾದ ಮೇಲೆ ಆಗತಕ್ಕಂತಹ ಮಗನ ವಿವಾಹಕ್ಕೆ ಪೂರ್ವಭಾವಿಯಾಗಿ ಏನೇನು ಬೇಕು ಅದನ್ನು ಆಯಾಯ ಕಾಲದಲ್ಲಿ ಮಾಡಿಡುವವಳಲ್ವ ಸದ್ಗೃಹಿಣಿ ಅಂತ ಕರೆಸಿಕೊಳ್ಳುವುದು. ಅಂತಹ ಗೃಹಿಣಿ ವ್ಯಕ್ತಿತ್ವ ನನ್ನಲ್ಲಿ ಎಷ್ಟಿದೆಯೋ ಅದಕ್ಕಿಂತ 1/10 ಹೆಚ್ಚು ಅಂತ ಇರತಕ್ಕಂತಹ ಶೀಲ ಸಂಪನ್ನ ಸರ್ವೈ ಸಮುದಿತ ಗುಣೈ, ಸಮಸ್ತ ಗುಣಗಳಿಂದ ಕೂಡಿರತಕ್ಕಂತಹ ನನ್ನ ಪುತ್ರಿಯ ಹಾಗೆ ಇರತಕ್ಕಂಥವಳು. ನನ್ನ ಮಗಳ ಮೇಲೆಯೂ ಒಬ್ಬಳು ಮಗಳು ಅಂತ ಇದ್ದಿದ್ದರೆ ಅವಳ ಮೇಲೆ ಏನು ಪ್ರೀತಿ ಸಂಪಾದಿಸ್ತಾ ಇದ್ಲು ಅವಳು, ಅಂತಹ ಪ್ರೀತಿ ಸಂಪೂರ್ಣವಾಗಿ ಹೊಂದಿರತಕ್ಕಂತಹ ಆ ದೃಪದ ಸುತೆ ಪಾಪ ಏನು ಕಷ್ಟಪಟ್ಲು ಅಂತ ಅದನ್ನು ನೆನಪಿಸಿಕೊಳ್ಳುತ್ತಾಳೆ. ಅವತ್ತಿನ ಸಭೆ, ನಾನು ಮೇಲ್ಭಾಗದಲ್ಲಿದ್ದ ಕಿಟಕಿಯಿಂದ ಗಮನಿಸ್ತಾ ಇದ್ದಂತಹ ಸಭೆ. ಆ ಸಭೆಯಲ್ಲಿ ದುರುಳನಾದ ದುಶ್ಯಾಸನ ಈ ಶಬ್ದ ಬಳಸ್ತಾಳೆ. ಅಂದರೆ ಕುಂತಿಗೆ ದುಶ್ಯಾಸನ ಮಾಡಿದ ಅವತ್ತಿನ ಕೆಲಸ ಇವತ್ತಿಗೂ ಕೂಡ ಒಂದು ಒಳಗೆ ಕೊರಿತಾ ಇದೆ. ಅಂಥ ದುಷ್ಕರ್ಮವನ್ನು ಮಾಡಿದ್ಲು. ನನ್ನ ಮಕ್ಕಳು ತಪ್ಪು ಮಾಡಿದ್ದಾರೋ ಸರಿ ಮಾಡಿದ್ದಾರೋ ಅಂತ ನನಗೆ ಗೊತ್ತಾಗಲಿಲ್ಲ ಕೃಷ್ಣ ಅಂತ ಹೇಳ್ತಾಳೆ. ಆಗ ಕೈಕಟ್ಟಿ ಕೂತಿದ್ರಲ್ವ ನನ್ನ 5 ಜನ ಮಕ್ಕಳು, ಅವರು ಸರಿ ಮಾಡಿದ್ದು ಅಂತ ಅನಿಸುತ್ತೆ ನನಗೆ, ಯಾಕಂದರೆ ಧರ್ಮರಾಜ ತಪ್ಪು ಮಾಡುವುದಿಲ್ಲ. ಆದರೆ ಆ ದ್ರೌಪದಿಯ ಆ ಪ್ರಸಂಗವನ್ನು ಆಲೋಚನೆ ಮಾಡಿದರೆ ನನ್ನ ಮಕ್ಕಳು ತಪ್ಪು ಮಾಡಿದ್ದಾರಲ್ವ ಅಂತ ನನಗೆ ಅನಿಸ್ತಾ ಉಂಟು. ನಾನು ಹೆಣ್ಣಾಗಿ ಆಲೋಚನೆ ಮಾಡ್ತೇನೆ, ಅವರು ತಪ್ಪು ಮಾಡಿದ್ದಾರಲ್ವ ಕೃಷ್ಣ. ಆದರೆ ತಪ್ಪು ಮಾಡಿದರೂ ಕೂಡ ನನ್ನ ಗಂಡಂದಿರು ತಪ್ಪಿತಸ್ಥರು ಅಂತ ಆಕೆ ಹೇಳಲಿಲ್ಲಲ್ವ ಆ ಸಭೆಯಲ್ಲಿ, ಅದನ್ನು ಹೊಗಳ್ತಾಳೆ. ಆ ಸಭೆಯಲ್ಲಿ ವಸ್ತುತಃ ನನ್ನ ಮಕ್ಕಳು ಆಕೆಯ ಸಂರಕ್ಷಣೆಗೆ ನಿಲ್ಲಬೇಕಿತ್ತು. ಇನ್ಯಾರೂ ರಕ್ಷಣೆ ಮಾಡದೇ ಇರುವಂತಹ ಸ್ಥಿತಿ ಬಂದಾಗ ಆಕೆ ತನ್ನ ಗಂಡಂದಿರು ನಿರ್ವೀರ್ಯರು, ಅಂಥವರು ಅಂತ ಅವರನ್ನು ಏನು ಕಿಂಚಿತ್ತೂ ಬಯ್ಯದೆ ಆ ಸಭೆಯಲ್ಲಿ ಧರ್ಮದ ಪ್ರಶ್ನೆಯನ್ನು ಇದ್ದಂತಹ ಜ್ಯೇಷ್ಠರಲ್ಲಿ ಮಾಡಿದ್ದಾಳೆ. ಈ ಸ್ಥಿತಿಯಲ್ಲಿ ಅವಳನ್ನು ನೋಡಿದಾಗ ನಮ್ಮ ಕುಟುಂಬದ ಮರ್ಯಾದೆಯನ್ನು ಅವತ್ತು ಅಲ್ಲಿ ರಕ್ಷಿಸಿದ್ಲು. ಕೃಷ್ಣ, ಆ ಸಮಯದಲ್ಲೂ ನಮ್ಮ ಮರ್ಯಾದೆಯನ್ನು ರಕ್ಷಿಸಿದವ ನೀನು. ಯಾರು ಕುಟುಂಬದ ಮರ್ಯಾದೆಯನ್ನು ರಕ್ಷಣೆ ಮಾಡ್ತಾರೋ ಅಂತಹ ಹೆಣ್ಣುಗಳಿಗೆ ಭಗವಂತ ಯಾವತ್ತೂ ರಕ್ಷಣೆ ಕೊಡ್ತಾನೆ ಅಂತ ಹೇಳುವ ಒಂದು ಲೋಕನೀತಿಯನ್ನು ಅವತ್ತು ಸಾರಿದವ ನೀನು. ಬಾಲಾಂ ಮಮಾರ್ಯಕಸ್ತುಷ್ಯನ್ ಕ್ರೀಡಂತೀಂ ಕಂದುಕಸ್ಥಿತಾಂ. ಎಂಥ ನನ್ನ ಪರಿಸ್ಥಿತಿ ಕೃಷ್ಣ. ನಾನು ದ್ರೌಪದಿಯ ಬಗ್ಗೆ ಆಲೋಚನೆ ಮಾಡ್ತಾ ನಿದ್ದೆ ಮಾಡಲಿಲ್ಲ. ಯಾವಾಗ ಇದಕ್ಕೆ ಪ್ರತಿಯಾಗಿ ನನ್ನ ಮಕ್ಕಳು ತೀರಿಸಿಕೊಳ್ತಾರೆ ಅಂತ ಕಾಯ್ತಾ ಇದ್ದೇನೆ ಅನ್ನುವ ಕ್ಷಾತ್ರ ಭಾವವನ್ನು ಈಗ ಕುಂತಿದೇವಿ ಅಭಿವ್ಯಕ್ತಿಗೊಳಿಸ್ತಾಳೆ. ಅವಳು ಹೇಳ್ತಾಳೆ, ನನ್ನ ಜೀವನದ ಸ್ಥಿತಿಯೇ ಹೀಗಾಗಿ ಹೋಯಿತು. ಪುಟ್ಟ ಹುಡುಗಿ ನಾನು, ಇನ್ನೂ 5 ವರ್ಷ ಮುಗಿದು 6ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೆ.
ಶೂರ ಅಂತ ಹೇಳ್ತಕ್ಕಂತಹ ಒಬ್ಬ ರಾಜನ ಮನೆಯಲ್ಲಿ ಹುಟ್ಟಿದವಳು, ವಸುದೇವನಿಗೆ ತಂಗಿಯಾಗಿ ಆವಿರ್ಭವಿಸಿದವಳು. ಆದರೆ ಆ ತಂದೆಯಾದಂತಹ ವಸುದೇವ ತನಗೆ ನನ್ನ ಅಣ್ಣನಾದ ವಸುದೇವ ತಂದೆಯಾದಂತಹ ಶೂರಸೇನಾಧಿಪನಾದಂತಹ ತಂದೆ ತನ್ನ ಅತ್ಯಂತ ಆಪ್ತ ಅನ್ನುವ ಕಾರಣದಿಂದ ನನ್ನನ್ನು ಕುಂತಿ ಭೋಜನಿಗೆ ಕೊಟ್ಟು ಕಳಿಸಿದ. ನಾನು ಹತ್ತುಕೊಂಡೇ ಹೋದೆ. ಏನಾಯಿತು? ಕ್ರೀಡಂತೀಂ ಕಂದುಕ ಹಸ್ತಿಕಾಂ, ಕೈಯಲ್ಲಿ ಚೆಂಡು ಹಿಡ್ಕೊಂಡು ಆಟ ಆಡ್ತಾ ಇದ್ದೆ. ಅಷ್ಟರಲ್ಲಿ ಅತಿಥಿಗಳಾಗಿ ಅವರು ಬಂದಿದ್ದರು ಕುಂತಿ ಭೋಜರಾಜರು. ಕುಂತಿ ಭೋಜರಿಗೆ ತಗೊಂಡೋಗಿ ಪರವಾಗಿಲ್ಲ ನನ್ನ ಮಗಳನ್ನು ಅಂತ ಹೇಳಿ ದತ್ತು ಕೊಟ್ಟು ಬಿಟ್ಲು. ನನಗೆ ಯಾಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಅವರು ರಥದಲ್ಲಿ ಕೂಡಿಸಿಕೊಂಡು ಕರ್ಕೊಂಡು ಹೋದರು. ನಾನು ಅಳ್ತಾನೇ ಇದ್ದೆ. ಬಾಲಾಂ ಮಮ ಆರ್ಯಕಸ್ತುಷ್ಯನ್ ಕ್ರೀಡಂತೀಂ ಕಂದುಕ ಹಸ್ತಿಕಾಂ ಅದಾತ್ತು ಕುಂತಿ ಭೋಜಾಯ ಸಖ ಸಖ್ಯೆ ಮಹಾತ್ಮನೆ. ಕೊಟ್ಟದ್ದು ಯಾಕಂತೆ? ಆಮೇಲೆ ವಯಸ್ಸಾದ ಮೇಲೆ ಗೊತ್ತಾದದ್ದು. ಅವನಿಗೆ ಅತ್ಯಂತ ಪ್ರಿಯ ಗೆಳೆಯ ಇವ. ಗೆಳೆಯನಿಗೆ ಮಕ್ಕಳಿರಲಿಲ್ಲ. ನಿನ್ನ ಮಗಳನ್ನು ದತ್ತು ಕೊಡು ಅಂತ ಅವ ಕೇಳಿದಂತೆ, ಇವ ಕೊಟ್ಟಂತೆ. ಮುಗೀತು. ನನಗೆ ಆ ಬಾಲ್ಯದಲ್ಲೇ ತಂದೆ ತಾಯಿಯರ ಪ್ರೀತಿ ಕಳೆದು ಹೋಯಿತು. ತಂದೆ ತಾಯಿ ಅವರು ಯಾವ ರೀತಿ ಪ್ರೀತಿಸ್ತಾರೆ, ಅವರ ಮಡಿಲಲ್ಲಿ ಕುಳಿತಾಗ ಎಂತಹ ಒಂದು ವಿಶಿಷ್ಟವಾದ ಅನುಭವ ಉಂಟಾಗ್ತದೆ, ಅದೆಲ್ಲವನ್ನು ನಾನು ಅನುಭವಿಸಿದೆ. ಸಾಹಂ ಪಿತ್ರಾಚ ನಿಕೃತ ಶ್ವಶುರೈಶ್ಚ ಪರಂತಪ. ತಂದೆಯಿಂದ ಬಾಲ್ಯದಲ್ಲೇ ದೂರೀಕರಿಸಲ್ಪಟ್ಟಂತಹ ನಾನು ಆಮೇಲೆ ನನ್ನ ಮಾವಾದರೂ ನನ್ನನ್ನು ಲಾಲನೆ ಪಾಲನೆ ಮಾಡಬೇಕಲ್ವಾ? ಇಲ್ಲ. ಶ್ವಶುರೈಶ್ಚ ಪರಂತಪ. ಶ್ವಶುರರು ಅಂದರೆ ಯಾರು? ಇವತ್ತು ಭೀಷ್ಮಾದಿಗಳು ಶ್ವಶುರ ಸ್ಥಾನದಲ್ಲಿ ಇರತಕ್ಕಂಥವ್ರು, ಮಾವನ ಸ್ಥಾನದಲ್ಲಿ ಇರತಕ್ಕಂಥವ್ರು. ಅವರೂ ನನ್ನ ಗೋಜಿಗೆ, ನನ್ನ ಕಷ್ಟಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ರಕ್ಷಣೆ ಕೊಡಲಿಲ್ಲ. ಅತ್ಯಂತ ದುಃಖಿತ ಕೃಷ್ಣ. ಕಿಂ ಜೀವಿತ ಫಲಂ ಮಮ, ನಾನು ಬದುಕಿ ಏನು ಪ್ರಯೋಜನ? ಹತ್ವಾ ಕುರೂನ್ ಮಹಾಜನ್ಯೇ ರಾಜ್ಯಂ ಪ್ರಾಪ್ಯ ಧನಂಜಯ ಭ್ರಾತೃಭಿಃ ಸಹ ಕೌಂತೇಯ ತ್ರೀನ್ ಮೇಘಾನ್ ಆಹರಿಷ್ಯತಿ. ಈ ಸ್ಥಿತಿಯಲ್ಲಿ ನಾನು ಆಲೋಚನೆ ಮಾಡುವುದು, ಧನಂಜಯ ಮತ್ತು ಭೀಮಸೇನ ಇಬ್ಬರು ಸೇರಿದರೆ ನನ್ನ ಈ ಕಷ್ಟವನ್ನು ಪರಿಹಾರ ಮಾಡುವುದಕ್ಕೆ ಸಾಧ್ಯ. ಇವತ್ತು ಅವರಿಗೆ ಯಾವ ಬಂಧನವೂ ಇಲ್ಲ. ತಾವು ಯಾವ ಧರ್ಮದ ಕಟ್ಟಿಗೆ ಸಿಕ್ಕ ಹಾಕಿಕೊಂಡಿದ್ದರೋ ಅದನ್ನೆಲ್ಲ ಮುಗಿಸಿ ಇವತ್ತು ಸ್ವತಂತ್ರರಾಗಿದ್ದಾರೆ. ವಿರಾಟನ ಬಲ ಅವರಿಗೆ ಸೇರಿಕೊಂಡಿದೆ. ರಾಜ ದೃಪದ ಸಂಪೂರ್ಣವಾಗಿ ತನ್ನ ಬಲವನ್ನು 3 ಅಕ್ಷೌಹಿಣಿ ಸೈನ್ಯದ ಜೊತೆಗೆ ತನ್ನ ಮಗನಾದ ದೃಷ್ಟದ್ಯುಮ್ನನನ್ನು ಕೊಟ್ಟು ಕಳಿಸಿದ್ದಾನೆ. ಇಷ್ಟು ಬಲ ಬಂದಿದೆ ಅಂದ ಮೇಲೆ ಅವರನ್ನು ಹಿಂದೆ ಇಟ್ಟುಕೊಂಡು ಈ ಭೀಮಸೇನ ಮತ್ತು ಧನಂಜಯ ಇಬ್ಬರೂ ಸೇರಿ ಯಾರಿಂದ ಅಪಕೃತರಾಗಿದ್ದಾರೋ, ನಿಕೃತಿ ಅನ್ನುವ ಸ್ಥಿತಿಯಲ್ಲಿ ಇಷ್ಟು ಕೆಲಸವನ್ನು ಮಾಡಿದ್ದಾರೋ, ನಿಕೃತಿ ಅಂದರೆ ಸೇಡು ಅನ್ನುವ ವ್ಯಾಜವನ್ನು ಮುಂದಿಟ್ಟುಕೊಂಡು ಇಷ್ಟು ಕೆಟ್ಟ ಕೆಲಸ ಮಾಡಿದ್ದಾರೋ, ಅವರನ್ನು ಯುದ್ಧದಲ್ಲಿ ಸಂಪೂರ್ಣ ಸಾಯಿಸಿಬಿಟ್ಟು ನನ್ನ ಮನಸ್ಸಿಗೆ ತೃಪ್ತಿಯನ್ನು ಅವರು ತಂದುಕೊಡ್ತಾರಾ? ಹಾಗಾದರೆ ಈಗ ಸ್ಪಷ್ಟವಾಗುವುದು, ಕುಂತಿಗೆ ಯುದ್ಧ ಆಗಲೇಬೇಕು ಅನ್ನೋ ಒತ್ತಿದೆ. ಅವಳೊಬ್ಬಳು ಕ್ಷತ್ರಿಯಾಣಿ, ಕ್ಷತ್ರಿಯನ ಪತ್ನಿ. ಅವಳು ಹೇಳ್ತಾಳೆ, ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಕೃಷ್ಣ, ನೀನು ಮತ್ತೆ ಅಲ್ಲಿಗೆ ಹೋಗೋವಲ್ಲ, ಉಪಪ್ಲಾವ್ಯಕ್ಕೆ ಹೋಗ್ತಿ, ಧರ್ಮರಾಜನನ್ನು ನೋಡಿದಾಗ ನಾನು ಹೇಳಿದೆ ಅಂತೇಳಿ ಈ ಮಾತನ್ನು ಹೇಳಬೇಕು. ಒಬ್ಬಳು ಕ್ಷತ್ರಿಯ ಹೆಣ್ಣು ಏತಕ್ಕೋಸ್ಕರ ಮಕ್ಕಳನ್ನು ಹೆರ್ತಾಳೋ, ಯದರ್ಥಂ ಕ್ಷತ್ರಿಯ ಸೂತೆ ಕಾಲೋಯಮಾಗತಃ. ಅಂಥ ಕಾಲ ಈಗ ಬಂದಿದೆ. ಇದು ಪರೀಕ್ಷೆಯ ಕಾಲ. ನಾನು ಹೆತ್ತದ್ದು ನಿಜವಾಗಿ ಪುತ್ರ ಹೌದು ಅಂತಾದರೆ, ಅದು ಈ ಹಸು ಹಾಕಿದ ಸೆಗಣಿಯ ಹಾಗೆ ಅಲ್ಲ ಹೌದಾದರೆ, ನನ್ನ ಮಕ್ಕಳು ಅವರು ಹೌದು ಅಂತಾದರೆ, ಅವರು ಈಗ ಅವರ ಶಕ್ತಿಯನ್ನು ತೋರಿಸಬೇಕು. ಏನು ಮಾಡಬೇಕು? ಅಸ್ಮಿನ್ಶ್ಚೇದಾಗತೆ ಕಾಲೇ ಕಾಲೋ ಓತಿಕ್ರಮಿಷ್ಯತಿ ಲೋಕ ಸಂಭಾವಿತಾ ಸಂತಹ ಆನೃಶಂಸ್ಯಂ ಕರಿಷ್ಯಥ. ಏನು ನಿಮಗೆ ತೊಂದರೆಯಾಗಿದೆ, ಇದಕ್ಕೆ ಪ್ರತಿ ಏನು ಮಾಡಬೇಕು ಅದನ್ನು ಈಗ ಮಾಡಿ. ನಕುಲ ಸಹದೇವರಿಗೂ ಈ ಮಾತು ಹೇಳಿ, ಬದುಕುವುದು ಮುಖ್ಯ ಅಲ್ಲ ಅಂತ ಹೇಳಿ. ಮಾದ್ರೀಪುತ್ರೌ ಚ ವಕ್ತವ್ಯೋ ಕ್ಷತ್ರಧರ್ಮರತೋ ಸದಾ ವಿಕ್ರಮೇಣಾರ್ಜಿತಾನ್ ಲೋಕಾನ್ ವೃಣೀತಂ ಜೀವಿತಾದಧಿ. ಬದುಕುವುದು ಮುಖ್ಯ ಅಲ್ಲ, ಸತ್ತು ಆದರೂ ಕೂಡ ತಾವು ಏನು ಸಂಪಾದಿಸಬೇಕೋ, ಲೋಕದಲ್ಲಿ ತಮಗೆ ಬಂದಂತಹ ಅಕೀರ್ತಿಯನ್ನು ತೊಳೆದು ಹಾಕಿ ಮತ್ತೆ ಕೀರ್ತಿಯ ಸ್ಥಿತಿಗೋಸ್ಕರ ಸಾಯುವುದೇ ಕೀರ್ತಿಪ್ರದವಾದ ಕೆಲಸ. ಆ ಕೀರ್ತಿಯನ್ನು ಸಂಪಾದಿಸುವಲ್ಲಿಯ ತನಕ ಬದುಕಬೇಕು ಅಂತಿಲ್ಲ. ಅಕೀರ್ತಿಯನ್ನು ತೊಡೆದು ಹಾಕುವುದಕ್ಕೋಸ್ಕರ ಪ್ರಯತ್ನಿಸಿ ಸತ್ರೂ ಕೂಡ ಅದು ಅವರಿಗೆ ಕೀರ್ತಿಪ್ರದವಾದ ಕೆಲಸ ಅಂತ ಹೇಳು. ವಿಕ್ರಮಾಧಿಗತಾಕ್ಯಾರ್ಯಾ ಕ್ಷತ್ರಧರ್ಮೇಣ ಜೀವತಃ. ಯಾರು ಪರಾಕ್ರಮದಿಂದ ತಮ್ಮ ರಾಜ್ಯವನ್ನು ಸಂಪಾದನೆ ಮಾಡಿ ಕ್ಷತ್ರಿಯ ಧರ್ಮಕ್ಕೆ ಅನುಗುಣವಾಗಿ ಯಾರು ಬದುಕ್ತಾರೋ
ಅಂಥವರಿಗೆ ಊರ್ಧ್ವಲೋಕ ಯಾವತ್ತೂ ಕೂಡ ಬಾಗಿಲು ತೆರೆದು ನಿಂತಿರ್ತದೆ ಅಂತ ನನ್ನ ಗಂಡನಾದಂತಹ ಪಾಂಡುರಾಜ ನನಗೆ ಹೇಳ್ತಾ ಇದ್ದ. ಆ ಪಾಂಡುರಾಜನ ಮಾತು ಅಂತ ಹೇಳಿ ಹೋಗಿದ್ರು ಯುಧಿಷ್ಠಿರನಿಗೆ ಹೇಳು. ಅಂದರೆ ಕುಂತಿದೇವಿಗೆ ಮನಸ್ಸಿನಲ್ಲಿ ಉಂಟು, ಯುಧಿಷ್ಠಿರ ಇನ್ನೂ ಯುದ್ಧ ಬೇಡ ಅಂತ ಹೇಳುವ ಸಾಧ್ಯತೆ ಉಂಟು. ಮತ್ತೆ ಸ್ವಲ್ಪ ಒಂದು ಬಾಟ್ಲಿ ಉಪ್ಪಿನಕಾಯಿ ಕೊಟ್ಟರೆ ಸಾಕು, ನಾವು ಕಾಡಿಗೆ ಹಿಡ್ಕೊಂಡು ಹೋಗ್ತೇವೆ, ಅಲ್ಲಿ ಗಂಜಿ ಊಟ ಮಾಡಿಕೊಂಡಿರ್ತೇವೆ ಅಂತ ಹೇಳುವಂಥ ವ್ಯಕ್ತಿ ನನ್ನ ಮಗ. ಆದರೆ ಅವನಿಗೆ ಈಗ ಸರಿಯಾಗಿ ಬುದ್ಧಿ ಹೇಳಬೇಕು ಅಂತ ಕೃಷ್ಣನ ಹತ್ರ ಅದನ್ನು ಹೇಳಿ ಕಳಿಸ್ತಾ ಇದ್ದಾಳೆ. ಮುಗಿಸುವುದಿಲ್ಲ ಅವಳು. ಈ ರೀತಿಯಲ್ಲಿ ಮಾತುಗಳನ್ನಾಡಿ ಎರಡು ಮುಖ್ಯವಾದ ತನ್ನ ಭಾವವನ್ನು ಅಭಿವ್ಯಕ್ತಗೊಳಿಸಿದ್ದವಳು. ಒಂದು, ಕ್ಷತ್ರಿಯಳಾದ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಕ್ಕೆ ಅವರು ಇವತ್ತು ತಾಯಿ ಬಯಸಿದ್ದನ್ನು ಮಾಡತಕ್ಕದ್ದು, ಇದು ಕೊನೆಯ ಅವಕಾಶ, ಈ ಕಾಲದಲ್ಲಿ ಮಾಡಬೇಕು, ಅವರು ಯುದ್ಧ ಮಾಡುವುದು ಧರ್ಮ, ಒಂದು ಅಂಶ. ಎರಡನೇ ಅಂಶ, ನಾನು ಜೀವನದಲ್ಲಿ ಇಷ್ಟು ಸೋತಿದ್ದೇನೆ, ಸೋತಂತಹ ನಾನು ಹೆಚ್ಚು ದುಃಖಿಸುವುದು ಯಾಕೆ ಅಂತೇಳಿದರೆ ದ್ರೌಪದಿ ದೇವಿಯ ಸ್ಥಿತಿಗೋಸ್ಕರ. ಆ ದ್ರೌಪದಿಗೋಸ್ಕರವಾದರೂ ಈ ಯುದ್ಧ ನಡೆಯಲೇಬೇಕು ಅಂತ ಈ ಎರಡು ಅಂಶಗಳನ್ನು ಒತ್ತುಕೊಟ್ಟು ಬೇರೆ ಬೇರೆ ಧಾಟಿಯಲ್ಲಿ ಕೃಷ್ಣನ ಮುಂದೆ ಪ್ರತಿಪಾದಿಸಿ ತಾನು ಕಣ್ಣಲ್ಲಿ ನೀರು ಹಾಕಿಕೊಂಡು ಕೂತು ಬಿಡ್ತಾಳೆ. ಕೃಷ್ಣ ಬಂದ, ಆಕೆಯದ್ದೇ ಸೆರಗುತೆಗೊಂಡು ಅವಳ ಕಣ್ಣೀರನ್ನು ಒರೆಸ್ತಾನೆ. ಕಣ್ಣೀರು ಒರೆಸಿ ಅವಳ ಬಗ್ಗೆ ಪ್ರಶಂಸೆಯ 4 ಮಾತುಗಳನ್ನು ಹೇಳ್ತಾನೆ. ಕುಂತಿ ಅಂದರೆ ಏನು ಅಂತ ಕೃಷ್ಣನ ಬಾಯಿಯಲ್ಲಿ ಕೇಳಬೇಕು. ಕೃಷ್ಣ ಹೇಳಿದ, ಮಹಾಕುಲೀನಾ ಭವತಿ ಹೃದಾತ್ ಹೃದಮಿವಾಗತ. ನೀನು ಒಳ್ಳೆಯ ಕುಲದಲ್ಲಿ ಆವಿರ್ಭವಿಸಿದಿ, ಆಮೇಲೆ ಇನ್ನೊಂದು ಕುಲಕ್ಕೆ ಹೋದಿ, ದತ್ತು ಅಂದರೆ ಈ ಗೋತ್ರದಿಂದ ಆ ಗೋತ್ರಕ್ಕೆ ಹೋದಿ. ಆದರೆ ಈ ಗೋತ್ರ ಬಿಟ್ಟು ಹೋಗುವುದಿಲ್ಲ, ಗೋತ್ರದ್ವಯಾತ್ಮಕವಾಗಿ ನೀನು ದತ್ತು ಹುಡುಗಿಯಾಗಿ ಅಲ್ಲಿಗೆ ಹೋದಿ. ಆದರೆ ಅದು ಹೇಗೆ? ಒಳ್ಳೆಯ ಸರೋವರದಿಂದ ಮತ್ತೊಂದು ಒಳ್ಳೆಯ ಸರೋವರಕ್ಕೆ ಹೋದ ಮೀನಿನ ಹಾಗೆ ಹೋದದ್ದು. ಅದೇನಾಗ್ತದೆ, ಮಳೆಗಾಲದಲ್ಲಿ ಸರೋವರ ತುಂಬುತ್ತದೆ. ಸರೋವರ ತುಂಬಿದಾಗ ತುಂಬಿದ ಸರೋವರದಿಂದ ನೀರು ಹೊರಗೆ ಹೋಗುವುದಕ್ಕೆ ಒಂದು ಕುಲಾಯ ಇರ್ತದೆ, ಒಂದು ಕುಲುಮೆ, ಅದರಿಂದ ನೀರು ಸಾಗಬೇಕು. ಆ ಸಾಗುವಂತಹ ಕುಲುಮೆಯ ಮೂಲಕ ಮೀನುಗಳು ಸಾಗ್ತವೆ. ಸಾಗಿ ಇನ್ನೊಂದು ಸರೋವರಕ್ಕೆ ಹೋಗಿ ಆ ಸರೋವರದಲ್ಲಿ ಬೀಡು ಮಾಡ್ತವೆ. ಮತ್ತೆ ಮಳೆಗಾಲ ಬಂದರೆ ಈ ಮೀನು ಇನ್ನೊಂದು ಸರೋವರವನ್ನು ಹುಡುಕಿಕೊಂಡು ಹೋಗುತ್ತಂತೆ. ಇದೊಂದು ಕ್ರಮ. ಮೀನುಗಳು ನಿರಂತರ ಒಂದು ಕಡೆಯಿಂದ ಒಂದು ಕಡೆಗೆ ಸಂಚರಿಸುವ ಜಾತಿಯವುಗಳಿದ್ದಾವೆ. ಆ ಜಾತಿ ಮೀನು ಅದು ಬಹುಶ್ರೇಷ್ಠ, ದೈವೀ ಮೀನು ಅಂತ ಅದನ್ನು ಕರೀತಾರೆ, ದೈವೀ ಮತ್ಸ್ಯ ಅಂತ ಕರೀತಾರೆ. ಹಾಗೆ ಹೃದಾತ್ ಹೃದಮಿವ ಆಗತ. ನೀನೇನು ಒಂದು ಸರೋವರದಿಂದ ಚರಂಡಿಗೆ ಬಂದದ್ದಲ್ಲ, ಒಂದು ಸರೋವರದಿಂದ ಮತ್ತೊಂದು ಸರೋವರಕ್ಕೆ ಬಂದಿ. ವೀರಸೇನನ ಮನೆಯಿಂದ, ಅಂದರೆ ಶೂರಸೇನ ರಾಜ ಶೌರಿ ಆತನ ಮನೆಯಿಂದ ಮತ್ತೆ ಕುಂತಿ ಭೋಜನ ಮನೆಗೆ ಬಂದಿ. ಅಲ್ಲಿಂದ ಮತ್ತೆ ಹೃದಾತ್ ಹೃದಮಿವಾಗತ. ಅಲ್ಲಿಂದ ನೀನು ಎಲ್ಲಿಗೆ ಬಂದದ್ದು? ಹಸ್ತಿನಪುರದ ಕುಟುಂಬಕ್ಕೆ ಬಂದಿಯಾ, ಪಾಂಡುವಿಗೆ ಪತ್ನಿಯಾಗಿ ಬಂದಿಯಲ್ಲ. ಮತ್ತೆ ಅಲ್ಲಿಂದ ಇನ್ನೊಂದು ಸರೋವರಕ್ಕೆ ಬಂದಿ. ಸರೋವರಕ್ಕೆ ಬಂದಂತಹ ಮೀನಿನ ಸ್ಥಿತಿ ಏನು? ಮೀನು ಸರೋವರದಲ್ಲಿರಬೇಕು, ಅದರಿಂದಾಗಿ ಮೀನಿಗೆ ರಕ್ಷಣೆ. ಮೀನು ಇರುವುದರಿಂದ ಸರೋವರಕ್ಕೆ ಶುದ್ಧಿ. ಮೀನು ನೀರಿನಲ್ಲಿರಬೇಕು, ಅದನ್ನು ಎತ್ತಿ ನೆಲಕ್ಕೆ ಹಾಕಿತು ಅಂತಾದರೆ ಅದು ಬದುಕುವುದಿಲ್ಲ, ನೀರು ಅನಿವಾರ್ಯ ಮೀನಿಗೆ. ಹಾಗೆ ಅಂತೇಳಿ ಮೀನು ನೀರಿನಲ್ಲಿದ್ದರಿಂದ ಆ ನೀರಿಗೂ ಒಂದು ಶುದ್ಧಿ. ಮೀನು ಇಲ್ಲದೇ ಇದ್ದಂತಹ ನೀರು ಕೆಡ್ತದೆ. ನೀರು ಶುದ್ಧವಿರುವುದು ಮೀನಿನಿಂದಾಗಿ. ಆದ್ದರಿಂದ ಮೀನಿನ ದೃಷ್ಟಾಂತ ಅನೇಕ ಕಡೆಯಲ್ಲಿ ಶ್ರೀಮದ್ ಭಾಗವತದಲ್ಲೂ ಮಹಾಭಾರತದಲ್ಲೂ ಬರ್ತದೆ. ಭಾಗವತದಲ್ಲಿ ಮೀನಿನ ದೃಷ್ಟಾಂತವನ್ನು ಸನ್ಯಾಸಿಗೆ ಕೊಡ್ತಾರೆ. ಸನ್ಯಾಸಿಗಳು ಹೇಗಿರಬೇಕು? ಅವರು ಹೊಟ್ಟೆ ತುಂಬಿಸುವುದಕ್ಕೋಸ್ಕರ ಗೃಹಸ್ಥರು ಅವರಿಗೆ ಭಿಕ್ಷೆ ಕೊಡಬೇಕು. ಮತ್ತು ಸನ್ಯಾಸಿಗಳು ಮನೆ ಮನೆಗೆ ಪಾದಪೂಜೆಗೆ ಹೋಗುವುದು ಯಾಕೆ? ಆ ಮನೆಗಳು ಶುದ್ಧವಾಗಿರುವುದಕ್ಕೋಸ್ಕರ. ಒಂದು ಮನೆಗೆ ಪೀಠಾಧಿಪತಿಗಳು ನಾಳೆ ದಿವಸ ಪಾದಪೂಜೆಗೆ ಬರ್ತಾರೆ ಅಂದರೆ ಏನಾಗ್ತದೆ? ಆ ಮನೆ ಒಂದು ಶುದ್ಧ ಆಗ್ತದೆ. ಅಕಸ್ಮಾತ್ ಆ ಮನೆಯಲ್ಲಿ ವಾಸನೆ ಬರುವ ಪದಾರ್ಥಗಳು ಬೇರೆ ಯಾವುದೋ ಎಲ್ಲ ಬಾಟ್ಲಿಗಳು ಎಲ್ಲ ಇದ್ದರೆ ಎಲ್ಲ ತೆಗೆದು ಹೊರಗೆ ಹಾಕಿ ಜಾಗ್ರತೆ ಮಾಡಿ ಎಲ್ಲ ಶುದ್ಧ ಮಾಡಿಡ್ತಾರೆ. ಯಾಕಂದರೆ ಸ್ವಾಮಿಗಳು ಬರ್ತಾರೆ, ಎಲ್ಲ ಎಂಕಲ್ನಾಡೆ ಸ್ವಾಮಿಗಳು ಬರ್ಪೇರು ಮಾರಾಯರೆ ಅಂತ. ಈ ಕ್ರಮದಲ್ಲಿ ಒಂದು ಸಲ ಮನೆ ಶುದ್ಧ ಆಗ್ತದೆ. ಗೋಮಯ ಎಲ್ಲ ಮನೆ ಮುಂದೆ ಬರ್ತದೆ, ಹಸುಗಳು ಗಿಸುಗಳು ಕೊಟ್ಟಿಗೆ ಎಲ್ಲ ಒಂದು ಸಲ ಶುದ್ಧ ಆಗ್ತದೆ. ಸ್ವಾಮಿಗಳು ಬರ್ತಾ ಇದ್ದಾರೆ ಮನೆಗೆ ಅಂತ. ಈ ಗುರುಗಳು ಅಂತೇನಿದ್ದಾರೆ ಅವರು ಸಮಾಜದಲ್ಲಿರುವುದು ಮೀನಿನ ಹಾಗೆ. ಮೀನು ರಕ್ಷಣೆ ಆಗುವುದಕ್ಕೆ ಹೇಗೆ ಸರೋವರ ಬೇಕು, ಹಾಗೆ ಸಮಾಜದಿಂದಲೇ ಬದುಕತಕ್ಕಂಥವರು ಸನ್ಯಾಸಿಗಳು. ಮೀನುಗಳಿದ್ದರೆ ಸರೋವರ ಹೇಗೆ ಶುದ್ಧವಾಗಿರ್ತದೋ ಹಾಗೆ ಗುರುಗಳು ಸಂಚಾರ ಮಾಡ್ತಾ ಪರಿವ್ರಾಜಕರಾಗಿರುವುದರ ಮೂಲಕ ಮನೆಯೂ ಕೂಡ ಶುದ್ಧವಾಗ್ತಾ ಇರ್ತದೆ. ಅವರು ಮೀನಿನ ಹಾಗಿರಬೇಕು ಅನ್ನೋದು ಪುರಾಣ ಸಾಹಿತ್ಯ ಹೇಳ್ತಕ್ಕಂಥದ್ದು. ಇಲ್ಲಿ ಕುಂತಿದೇವಿ ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿಕೊಟ್ರೆ ಅದು ಒಂದು ಸರೋವರದಿಂದ ಇನ್ನೊಂದು ಸರೋವರಕ್ಕೆ ಹೋದ ಹಾಗೆ ಉಭಯ ಕುಲೋತ್ತಾರಿಣಿಯಾಗಿ ಆಕೆ ಅಲ್ಲಿ ಬೆಳೀತಾಳೆ. ಅಲ್ಲಿಂದ ನೀನು ಹಸ್ತಿನಪುರಕ್ಕೆ ಬಂದಿ. ಆದರೆ ಹಸ್ತಿನಪುರ ಮಾತ್ರ ಒಣಗಿದ ಕೆರೆಯಾಗಿ ಹೋಯಿತು. ಈಶ್ವರಿ ಸರ್ವ ಕಲ್ಯಾಣಿ ಭರ್ತ್ರಾ ಪರಮ ಪೂಜಿತ. ಆದರೆ ನಿನ್ನ ಅದೃಷ್ಟ ಏನು ಗೊತ್ತೋ? ನೀನು ಕುರುಕುಲಕ್ಕೆ ಬಂದಾಗ ಇಲ್ಲಿ ಈಶ್ವರಿಯಾಗಿ ಬೆಳೆದಿ. ನೀನು ಹೇಳಿದ ಹಾಗೆ ನಡೀತಾ ಇತ್ತು.
ಧೃತರಾಷ್ಟ್ರನ ಪತ್ನಿಯಾದ ಗಾಂಧಾರಿಯೂ ಕೂಡ ಕುಂತಿ ಮಾತಾಡಿದ್ಲು ಅಂದರೆ ಅದಕ್ಕೆ ಪ್ರತಿ ಇಲ್ಲ ಅನ್ನುವ ರೀತಿಯ ವ್ಯವಸ್ಥೆ ಇತ್ತು. ಅಂತಹ ಬುದ್ಧಿ ಚಾತುರ್ಯವುಳ್ಳಂತಹ ವ್ಯಕ್ತಿಯಾಗಿದ್ದಿ. ಅಲ್ಲಿಂದ ಪಾಂಡುವಿನ ಜೊತೆಗೆ ಕಾಡಿಗೆ ಹೋದೆ. ಕಾಡಿನಲ್ಲಿ ಸಂಸಾರ ಮುಂದುವರಿಯಿತು. ಕಾಡಿನಲ್ಲಿ ಸಂಸಾರ ಮುಂದುವರೆದು ಭರ್ತ್ರ ಪರಮ ಪೂಜಿತ. ಎಲ್ಲ ಸಂದರ್ಭದಲ್ಲೂ ಪಾಂಡು ನಿನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದ. ಒಂದು ಕುಟುಂಬವನ್ನು ನಡೆಸುವ ಹೆಣ್ಣು ಅಂದರೆ ನನ್ನ ಕುಂತಿ ಅಂತ, ಕುಂತಿಯನ್ನು ಒಬ್ಬ ಗಂಡ ಅಷ್ಟು ನನ್ನ ಕುಟುಂಬವನ್ನು ನಡೆಸುವ ಸಮರ್ಥಳು ಅಂತ ಅವನ ಬಾಯಿಯಲ್ಲಿ ಬಂದಿದೆ ಅನ್ನುವುದೇ ನಿನ್ನ ಹೆಚ್ಚುಗಾರಿಕೆ. ಆಮೇಲೆ ವೀರಸೂಹು, ಸಮರ್ಥರಾದ ಧಾರ್ಮಿಕರಾದ ಪರಾಕ್ರಮಿಗಳಿಗೆ ತಾಯಿಯಾಗಿದ್ದಿ. ವೀರ ಪತ್ನೀಚ, ವೀರನಾದಂತಹ ಪಾಂಡುವಿನ ಪತ್ನಿಯಾಗಿ ತ್ವಂ ಸರ್ವೈಹಿ ಸಮುದಿತ ಗುಣೈಹಿ. ಅಷ್ಟೇ ಅಲ್ಲ, ನಿನ್ನಲ್ಲಿ ದೊಡ್ಡ ವಿಷಯ ಏನು ಅಂದರೆ ಸುಖ ದುಃಖೇ ಮಹಾಪ್ರಾಜ್ಞೆ ತ್ವಾದೃಶೀ ಸೋಡು ಮರ್ಹಸಿ. ಸುಖವಾಗಲಿ ದುಃಖವಾಗಲಿ ಮನುಷ್ಯನಿಗೆ ಅದು ಶಾಪ ಇದ್ದ ಹಾಗೆ. ದುಃಖ ಹೇಗೆ ಶಾಪವೋ ಸುಖವೂ ಮನುಷ್ಯನಿಗೆ ಶಾಪ. ಯಾಕೆಂತೇಳಿದರೆ ಸುಖ ಹೆಚ್ಚಾದಷ್ಟು ಮುಂದಕ್ಕೆ ದುಃಖ ಇದೆ ಅಂತ ಅರ್ಥ. ಸುಖಸ್ಯಾನಂತರಂ ದುಃಖಂ ದುಃಖಸ್ಯಾನಂತರಂ ಸುಖಂ ಚಕ್ರವತ್ ಪರಿವರ್ತಂತೆ ತತ್ರ ಕಾ ಪರಿದೇವನ ಅಂತ ವೇದವ್ಯಾಸರೇ ಕೇಳ್ತಾರೆ. ಅದು ಸುಖ ದುಃಖ ಅನ್ನೋದು ಒಂದು ಚಕ್ರ. ಒಂದು ಚಕ್ರದಲ್ಲಿ ಒಂದು ಇರುವೆ ಸುತ್ತಾಡ್ತಾ ಇದೆ ಅಂತಾದರೆ ಆ ಚಕ್ರ ಮೇಲೆ ಬಂದಾಗ ಆ ಚಕ್ರದ ಬದಿಯಲ್ಲಿದ್ದ ಇರುವೆ ಕುಡಿದು ಕುಪ್ಪಳಿಸ್ತದೆ, ಓ ನಾನು ಎತ್ತರಕ್ಕೆ ಬಂದಿದ್ದೇನೆ ಅಂತ. ಆದರೆ ಅದು ಎತ್ತರಕ್ಕೆ ಬಂದದ್ದು ಯಾಕೆ? ಚಕ್ರ ತಿರುಗಿದಾಗ ಕೆಳಕ್ಕೆ ಹೋಗುವುದಕ್ಕೋಸ್ಕರ. ಚಕ್ರದಲ್ಲಿ ಕುಳಿತಂತಹ ಒಂದು ಗೆದ್ದಲ ಕೀಟ ಹೇಗೆ ಅದು ಮೇಲೆ ಕೆಳಗೆ ಸುತ್ತುತ್ತಾ ಇರ್ತದೋ ಹಾಗೆ ಜೀವನದಲ್ಲಿ ಸುಖ ದುಃಖಗಳು ಸುತ್ತುತ್ತಾ ಇರತಕ್ಕಂಥವುಗಳು. ಅದು ಶಾಶ್ವತವಾದದ್ದು ಅಂತಿಲ್ಲ. ಆದ್ದರಿಂದ ಆ ಸುಖ ದುಃಖವನ್ನು ನಾವು ಎದುರಿಸಿ ಬರದೇ ಇರುವ ಹಾಗೆ ಮಾಡ್ತೇನೆ ಅಂತ ಮಾಡಿದರೆ ಇನ್ನಷ್ಟು ದುಃಖಕ್ಕೆ ಎದುರಾಗ್ತೇವೆ. ಬಂದದ್ದನ್ನು ಸುಖವನ್ನು ಹೇಗೆ ಸ್ವೀಕರಿಸಿದ್ದೇವೋ ದುಃಖವನ್ನು ಹಾಗೆ ಸ್ವೀಕರಿಸಬೇಕು. ಸುಖ ಬಂದಾಗ ದೇವರು ಕೊಟ್ಟದ್ದು ಅಂತ ಖುಷಿಯಿಂದ ಅದನ್ನು ಅನುಭವಿಸ್ತೇವಲ್ವ. ದುಃಖ ಬಂದಾಗ ದೇವರು ಕೊಟ್ಟದ್ದು ಇದನ್ನು ಅನುಭವಿಸಬೇಕು ಅನ್ನುವ ಎಚ್ಚರದಿಂದ ಅದನ್ನು ಅನುಭವಿಸು. ದುಃಖ ಬಂದ ಮೇಲೆ ಸುಖ ಬರ್ತದೆ ಅನ್ನುವ ಎಚ್ಚರ ನಿನ್ನಲ್ಲಿರಲಿ. ಹೇಗೆ ದುಃಖದಲ್ಲಿದ್ದಾಗ ಮುಂದಕ್ಕೆ ಸುಖ ಇದೆ ಅನ್ನುವ ಎಚ್ಚರ ನಿನ್ನನ್ನು ಶುದ್ಧವಾಗಿಡ್ತದೋ, ಸುಖದಲ್ಲೇ ಇರುವಾಗ ನೀನು ಉಬ್ಬಿ ಹಾರದೇ ಇರುವುದಕ್ಕೆ ಮುಂದಕ್ಕೆ ದುಃಖ ಇದೆ ಅನ್ನುವ ಎಚ್ಚರವೂ ಸಹಾಯಕವಾಗ್ತದೆ. ಸುಖದಿಂದಾಗಿ ಕುಣಿದು ಕುಪ್ಪಳಿಸುವುದಲ್ಲ, ದುಃಖದಿಂದಾಗಿ ಎಲ್ಲಿ ಹಗ್ಗ ಉಂಟು ಅಂತ ಹುಡುಕಿಕೊಂಡು ಹೋಗುವುದು ಅಲ್ಲ. ಜೀವನದಲ್ಲಿ ಸುಖ ದುಃಖಗಳನ್ನು ಸಮಗೊಳಿಸಿಕೊಂಡು ಬದುಕಬೇಕು. ಸುಖ ದುಃಖೇ ಸಮೀಕೃತ್ವ ಲಾಭಾಲಾಭವು ಜಯಾಜಯವು ಕೃಷ್ಣ ಗೀತೆಯಲ್ಲಿ ಹೇಳುವಂತಹ ಮಾತು. ಅದೇ ಮಾತನ್ನು ಇಲ್ಲಿ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶಿಸಿದರೆ ಇಲ್ಲಿ ಕುಂತಿಯ ಮುಂದೆ ಕೃಷ್ಣ ಹೇಳ್ತಾನೆ, ಸುಖ ದುಃಖೇ ಮಹಾಪ್ರಾಜ್ಞೆ ತ್ವಾದೃಶಿ ಸೋಡುಮರ್ಹತಿ. ನಿನ್ನಂತಹ ಸಮರ್ಥಳಾದಂತಹ ವ್ಯಕ್ತಿ ಮಹಾಪ್ರಾಜ್ಞಳು, ವೇದಾಂತವನ್ನು ಮನಃಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳತಕ್ಕಂಥವಳು, ಸುಖ ದುಃಖಗಳ ಸ್ಥಾನಮಾನ ಎಷ್ಟು ಅಂತ ಗೊತ್ತಿರುವವಳು. ಆದ್ದರಿಂದ ಇದನ್ನು ನೀನು ಸಹನೆ ಮಾಡಿಕೊಳ್ಳಬೇಕು. ಇದರ ನಂತರ ಒಂದು ಮಾತು ಹೇಳ್ತಾನೆ, ಇದು ಅರ್ಥ ಆಗುವುದು ಕಷ್ಟ. ಅವ ಹೇಳುವ ಮಾತು, ಅಂತೇಷು ರೇಮಿರೇ ಧೀರಾ ನತೆ ಮಧ್ಯೇಷು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು ದುಃಖಮಂತರ ಮಂತಯೋಹೋ. ಇದನ್ನು ಕನ್ನಡದಲ್ಲಿ ನಾನು ಹೇಳಿದರೆ ನಿಮಗೆ ಏನು ಹೇಳ್ತಾರೆ ಅಂತ ಗೊತ್ತಾಗಲಿಕ್ಕಿಲ್ಲ. ಇದರ ಅರ್ಥ ಏನು ಗೊತ್ತೋ? ಯಾರು ಧೀರರು ಅವರು ಕೊನೆಯಲ್ಲಿ ಖುಷಿಪಟ್ಟಿದ್ದಾರೆ. ನತೆ ಮಧ್ಯೇಶು ರೇಮಿರೆ, ಅವರು ಮಧ್ಯದಲ್ಲಿ ಸಂತೋಷ ಪಡಲಿಲ್ಲ. ಅಂತಃಪ್ರಾಪ್ತಿಂ ಸುಖಂ ಪ್ರಾಪುಹು, ಕೊನೆಯನ್ನು ಹೊಂದುವುದಕ್ಕೆ ಸುಖ ಅಂತ ಕರೀತಾರೆ. ದುಃಖ ಮಂತರ ಮಂತಯೋಹೋ, ಆ ಕೊನೆ ಈ ಕೊನೆ ಅದರ ಮಧ್ಯ ಇದೆ ಅಲ್ವಾ, ಅದು ದುಃಖ. ಆದ್ದರಿಂದ ಅಂಥದಲ್ಲಿ ಧೀರರು ಆನಂದ ಅನುಭವಿಸಿದ್ದಾರೆ. ಮಧ್ಯವು ದುಃಖ ಅಪ್ಪ. ಈ ಅಂತ ಮತ್ತು ಆ ಅಂತ ಏನುಂಟು ಅದರ ಮಧ್ಯವನ್ನೇ ದುಃಖ ಅಂತ ಕರೆಯುವುದು. ಆ ಎರಡೂ ಹಂತಗಳು ಕೂಡ ಸುಖ ಅಂತ ಇಷ್ಟೇ ಹೇಳ್ತಾಳೆ. ಇಂಥದ್ದನ್ನೇ ನಾವು ಚಾಟು ಶ್ಲೋಕಗಳು ಅಂತ ಕರೆಯೋದು. ಮಹಾಭಾರತದ ಅಲ್ಲಲ್ಲಿ ಸ್ವಲ್ಪ ಕುಂತಿಯು ಕೂಡ ಸ್ವಲ್ಪ ತಲೆ ಕೆಡ್ಕೊಂಡು ಕೂತಾಳೆ. ಕೃಷ್ಣ ಏನು ಹೇಳಿದ್ದು? ಅಷ್ಟಾದಾಗ ಅವಳ ದುಃಖ ಎಲ್ಲ ಹರಿಯೋಯ್ತು. ಇದೆಲ್ಲ ಬೇಕು ನಮಗೆ. ನಾವೊಬ್ಬರು ದುಃಖದಲ್ಲಿದ್ದಾಗ ಅವರಿಗೆ ಸ್ವಲ್ಪ ಅರ್ಥ ಆಗದೇ ಇರುವ ಹಾಗೆ ಎರಡು ಮಾತು ಹೇಳಿದರೆ ಆವಾಗ ಅವರ ದುಃಖ ದೂರ ಹೋಗ್ತದೆ. ಯಾಕಂದರೆ ಏನು ಹೇಳಿದ್ರಿ ಇವರು, ನನಗೆ ಟಾಂಟು ಕೊಟ್ಟದ್ದೋ ಪಕ್ಕದವರಿಗೆ ಟಾಂಟು ಕೊಟ್ಟದ್ದು ಗೊತ್ತಾದಾಗ ಅವರಿಗೆ ದುಃಖ ಹೋಗಿರ್ತದೆ. ಓ ಇದು ಇಲ್ಲಿಗೆ ಹೊಡೆದದ್ದಲ್ವ ಅಂತ ಆಮೇಲೆ ಅರ್ಥ ಆಗಬೇಕು ಅವರಿಗೆ. ಆ ರೀತಿ ಮಾತು ಹೇಳಬೇಕು. ಇವನು ಹಾಗೆ ಹೇಳಿದ, ಅಂತೇಷು ರೇಮಿರೇ ಧೀರಾಹ. ಇದು ಪುರುಷಾರ್ಥಗಳನ್ನಿಟ್ಟುಕೊಂಡು ಇದಕ್ಕೆ ವ್ಯಾಖ್ಯಾನ ಮಾಡುವ ಅನೇಕ ರೀತಿಯ ವ್ಯಾಖ್ಯಾನ ಇದೆ. ಚಾಟು ಶ್ಲೋಕ ಅಂದರೆ ಹಾಗೆ, ಅದು ಎಷ್ಟು ಬೇಕಾದರೂ ವ್ಯಾಖ್ಯಾನ ಮಾಡ್ಬೋದು. ಈಗ ಸದ್ಯಕ್ಕೆ ಪುರುಷಾರ್ಥಗಳನ್ನು ಇಟ್ಟುಕೊಂಡು ವ್ಯಾಖ್ಯಾನ ಮಾಡುವ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಪುರುಷಾರ್ಥ ಅಂದರೆ ಮನುಷ್ಯ ಅಪೇಕ್ಷಿಸುವಂಥದ್ದು ಅಂತ ಅರ್ಥ. ಅಪೇಕ್ಷಿಸುವಂಥದ್ದು ಅನ್ನುವುದಕ್ಕಿಂತಲೂ ಅಪೇಕ್ಷಿಸಬೇಕಾದದ್ದು.
ಪುರುಷೈ ಅರ್ಥ್ಯಮಾನತ್ವಾತ್ ಪುರುಷಾರ್ಥ. ಅವರು ಬಯಸುವಂಥದ್ದು ಅಲ್ಲ, ಬಯಸಬೇಕಾದದ್ದು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದರೆ ಈ ಲೋಕ ಮಾತ್ರ ಅಲ್ಲ, ಇನ್ನೊಂದು ಲೋಕ ಇದೆ ಅನ್ನುವ ಎಚ್ಚರದಲ್ಲಿ ಸಂಪಾದಿಸುವಂಥದ್ದು ಧರ್ಮ. ಅರ್ಥ ಅಂದರೆ ಈ ಲೋಕದಲ್ಲಿ ಚೆನ್ನಾಗಿರುವುದಕ್ಕೋಸ್ಕರ ಸಂಪಾದಿಸುವ ಎಲ್ಲ ರೀತಿಯ ಸಂಪತ್ತುಗಳು ಕೂಡ ಅರ್ಥ. ಅದು ಮಕ್ಕಳೂ ಕೂಡ ಅರ್ಥವೇ, ಪತ್ನಿಯೂ ಕೂಡ ಅರ್ಥವೇ, ಮನೆಯೂ ಅರ್ಥವೇ, ದುಡ್ಡು ಅರ್ಥವೇ, ಧಾನ್ಯವೂ ಅರ್ಥವೇ, ವಾಹನಗಳು ಅರ್ಥ. ಅರ್ಥ ಅಂತೇಳಿದರೆ ತಾನು ಇಲ್ಲಿ ಚೆನ್ನಾಗಿರುವುದಕ್ಕೋಸ್ಕರ ಏನೇನು ಬೇಕು ಅವುಗಳಿಗೆ ಅರ್ಥ ಅಂತ ಹೆಸರು. ಇದ್ದಂತಹ ಅರ್ಥದಿಂದ ಸುಖ ಪಡುವುದಕ್ಕೆ ಕಾಮ ಅಂತ ಹೆಸರು. ಇವೆಲ್ಲವನ್ನು ಕೂಡ ಸರಿಯಾಗಿ ವಿನಿಯೋಗಿಸಿ ಇದು ಅಶಾಶ್ವತ ಅಂತ ತಿಳಿದುಕೊಂಡು ಶಾಶ್ವತವಾದ ಸುಖಕ್ಕೋಸ್ಕರ ಪ್ರಯತ್ನ ಪಡುವ ಮಾರ್ಗ ಸಾಧನಕ್ಕೆ ಮೋಕ್ಷ ಅಂತ ಹೆಸರು. ಜೀವನದಲ್ಲಿ ಇದನ್ನು ಮನುಷ್ಯ ಅಭಿಲಷಿಸಬೇಕು. ಮೋಕ್ಷವನ್ನು ಅಭಿಲಷಿಸ್ತೇನೆ ಅಂತ ಸುಮ್ಮನೆ ಕೂತುಕೊಂಡು ಮೋಕ್ಷ ಅಂತ ಯೋಚನೆ ಮಾಡುವುದಲ್ಲ. ಮೋಕ್ಷ ಸಾಧನದಲ್ಲಿ ಕೈ ಹಾಕುವುದಕ್ಕೆ ಮೋಕ್ಷ ಪುರುಷಾರ್ಥ ಅಂತ ಹೆಸರು. ಈ 4 ಪುರುಷಾರ್ಥ ಮನುಷ್ಯನಿಗೆ ಬೇಕಾದದ್ದು. ಅದರಲ್ಲಿ ಅಂತೇಷು ರೇಮಿರೇ ಧೀರಾ. ಧೀರರು ಅಂದರೆ ಪರಾಕ್ರಮಿಗಳು ಅಂತ ಅರ್ಥ ಅಲ್ಲ. ಧೀರಸ್ತತ್ರ ನಮುಹ್ಯತಿ ಅಂತ ಕೃಷ್ಣ ಅಲ್ಲಲ್ಲಿ ಧೀರ ಶಬ್ದ ಬಳಸ್ತಾನೆ. ಧೀರ ಶಬ್ದದ ಅರ್ಥ ಏನು? ಧೀ ಅಂದರೆ ಜ್ಞಾನ, ರ ಅಂದರೆ ರತಿ. ಜ್ಞಾನದಿಂದ ರತಿ ಯಾರಿಗೋ ಧಿಯಾ ರಮತೆ ಇತಿ ಧೀರ. ಜ್ಞಾನದಿಂದಲೇ ಆನಂದವನ್ನು ಪಡುವವನಿಗೆ ಧೀರ ಅಂತ ಹೆಸರು. ಸಾಮಾನ್ಯ ಮನುಷ್ಯ ಜ್ಞಾನದ ಆನಂದವನ್ನು ಅನುಭವಿಸುವುದಿಲ್ಲ. ಅವನಿಗೆ ಬೇರೆ ಬೇರೆ ಥರದ ಆನಂದ. ಸಿಕ್ಕಾಬಟ್ಟೆ ಟೆನ್ಷನ್ ಆದರೆ ಮನುಷ್ಯ ಏನು ಮಾಡ್ತಾನೆ? ಒಂದು ನಿದ್ದೆಯ ಗುಳಿಗೆ ತಗೊಂಡು ಮಲ್ಕೊಳ್ತಾನೆ, ಅವನಿಗೆ ಅದು ಆನಂದ. ಇಲ್ಲ ಏನಾದರೂ ಕುಡಿತಾನೆ, ಕುಡಿದ ಮೇಲೆ ರಸ್ತೆಯಲ್ಲಿ ಆ ಕಡೆ ಈ ಕಡೆ ಓಡಾಡ್ತಾನೆ, ಟೆನ್ಷನಿಗೋಸ್ಕರ ಕುಡ್ದದ್ದು ಅಂತ ಅವನಿಗೆ ಒಂದು ಕಾರಣ ಬೇರೆ ಇರ್ತದೆ. ಅದರಿಂದಾಗಿ ಮರಿತಾನೆ, ದುಃಖದ ಮರೆವು. ಆದರೆ ಇದು ನಿಜವಾದ ಆನಂದವೋ ಅಂತ ಕೇಳಿದರೆ ವೇದವ್ಯಾಸರು ಅಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇದು ಏನಾದದ್ದು ಅಂದರೆ ನಿದ್ದೆಯ ಗುಳಿಗೆಯನ್ನು ತೆಗೆದುಕೊಂಡದ್ದರಿಂದ ಆತ ತನ್ನ ದುಃಖವನ್ನು ಮರೆತ ಹೊರತು ಸುಖವನ್ನು ಪಡೆದದ್ದಲ್ಲ. ಮದ್ಯಪಾನ ಮಾಡಿದ್ರಿಂದ ತನ್ನ ದುಃಖವನ್ನು ಮರ್ತದ್ದು, ಸುಖ ಪಡೆದದ್ದಲ್ಲ. ಮತ್ತು ಈಗ ಮಾಡಿದಂತಹ ಕೆಲಸದಿಂದ ಮುಂದಕ್ಕೆ ಮತ್ತೆ ದುಃಖವೇ, ಇನ್ನಷ್ಟು ದುಃಖವೇ ಹೊರತು ಅದರಿಂದ ಸುಖ ಅಲ್ಲ. ಹಾಗಾದರೆ ದುಃಖ ಬಂದ ಸ್ಥಿತಿಯಲ್ಲಿ ಸುಖವನ್ನು ಪಡೆಯುವ ವಿಧಾನ ಹೇಗೆ? ಆತ ಕೂತುಕೊಳ್ಬೇಕಂತೆ. ದುಃಖ ಅಂದರೆ ಏನು, ಯಾಕೆ, ಅದರ ಮೂಲ ಏನು ಅಂತ ಸ್ವಲ್ಪ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದಾಗ ಅರ್ಥ ಆಗಲಿಲ್ಲ ಅಂದರೆ, ಅರ್ಥ ಆಯಿತು ಅಂದರೆ ಅಲ್ಲಿಗೆ ದುಃಖ ಮುಗಿದೋಗುತ್ತೆ. ಇಷ್ಟೇ ಅಲ್ವಾ, ನಾನು ಅವನ ಮೇಲೆ ಅದರ ಮೇಲೆ ಹಾರಾಡಿ ಏನು ಪ್ರಯೋಜನ, ಇಷ್ಟೇ ವಿಷಯ ಅಂತ ಅದನ್ನು ವೇದಾಂತಿಕವಾಗಿ ಯೋಚನೆ ಮಾಡಿದ ಅಂತಾದರೆ ಅಲ್ಲೇ ಅದು ಅಂತವಾಗ್ತದೆ. ಅಂತವಾಗಲಿಲ್ಲ ಅಂತಾದರೆ, ಅದಕ್ಕೆ ವಿಷಯ ಮೂಲ ಅರ್ಥ ಆಗಲಿಲ್ಲ ಅಂತಾದರೆ ಆವಾಗ ಚಕ್ಕಳ ಮಕ್ಕಳ ಹಾಕಿಕೊಂಡಿದ್ದದ್ದು ತೆಗೆದು ಆತ ಪದ್ಮಾಸನ ಹಾಕಬೇಕಂತೆ. ಪದ್ಮಾಸನ ಹಾಕಿ ಪೂರಕ್ಕೆ ಮುಖ ಮಾಡಿ ಒಂದು ಸಲ ಆಚಮನದ ಮೂಲಕವಾಗಿ ಅಂತಃಕರಣ ಶುದ್ಧಿಯನ್ನಾಗಿಸಿಕೊಂಡು ತಾನು ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮವನ್ನು ಮಾಡಿ ಮನಸ್ಸು ಸಮಸ್ಥಿತಿಗೆ ಬಂದ ಸ್ಥಿತಿಯಲ್ಲಿ ದೇವರ ಸುಂದರವಾದ ರೂಪವನ್ನು ಒಳಗಿಂದ ಧ್ಯಾನ ಮಾಡಬೇಕು. ಒಂದು 10 ನಿಮಿಷ ಸಾಕು. 10 ನಿಮಿಷ ಇಷ್ಟು ಮಾಡಿ ಆಮೇಲೆ ಎದ್ದರೆ ಆತ ಹೊಸ ವ್ಯಕ್ತಿ ಆಗ್ತಾನೆ. ಒಂದು ಹೊಸ ಆನಂದ ಆತನಲ್ಲಿ ಪ್ರಾದುರ್ಭೂತವಾಗ್ತದೆ. ಹಿಂದೆ ಇದ್ದ ಎಲ್ಲ ರೀತಿಯ ಮಾನಸಿಕ ತುಮುಲಗಳು, ಒತ್ತಡಗಳು, ತಲ್ಲಣತೆಗಳು ಎಲ್ಲ ದೂರವಾಗಿ ಹೋಗ್ತವೆ. ಶಾಂತ ಪುರುಷನಾಗಿ ಬಿಡ್ತಾನೆ. ಇದಕ್ಕೆ ಜ್ಞಾನಾನಂದ ಅಂತ ಹೆಸರು. ಇದು ಶಾಶ್ವತ. ಉಳಿದ ಆನಂದಗಳು ದುಃಖದ ಮರೆವಾಗಿರ್ತದೆ ಹೊರತು ಮತ್ತೆ ದುಃಖಕ್ಕೆ ಕಾರಣವಾಗ್ತದೆ ಹೊರತು ದುಃಖಕ್ಕೆ ಅಂತವನ್ನು ಉಂಟು ಮಾಡುವಂಥದ್ದಲ್ಲ. ದುಃಖಕ್ಕೆ ಅಂತ ಯಾವುದು? ಜ್ಞಾನದಿಂದಾಗಿ ದುಃಖವನ್ನು ತೊಡೆದುಕೊಳ್ಳುವುದು ಅನ್ನುವುದೇ ನಿಜವಾಗಿ ದುಃಖದ ಅಂತ. ಆದ್ದರಿಂದ ಅಂತ ಅನ್ನೋದು ವಸ್ತುತಃ ಜ್ಞಾನದ ಸ್ಥಿತಿಯಲ್ಲಿ ನಿಲ್ತದೆ. ಇಲ್ಲಿ ಅಂತೇಷು ರೇಮಿರೇ ಧೀರಾಹ. ಧೀರರು ಅಂದರೆ ಜ್ಞಾನದ ಮೂಲಕವಾಗಿ ಆನಂದವನ್ನು ಅನುಭವಿಸತಕ್ಕಂತಹ ವ್ಯಕ್ತಿಗಳು. ಅಂಥವರು ಅಂತೇಷು ರೇಮಿರೇ. ಇಲ್ಲಿ ಅಂತ ಅಂದರೆ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಮೋಕ್ಷ ಅಲ್ಲ. ಮೋಕ್ಷ ಅಂತಾದರೆ ಅಂತೆ ಅನ್ನಬೇಕು. ಅಂತೇಷು ಹೇಗೆ? ಬಹುವಚನ ಹೇಗೆ? ಅಂತ ಅಂದರೆ ಈ ಕಡೆಯಿಂದ ಅಂತ ಮೋಕ್ಷ, ಆ ಕಡೆಯಿಂದ ಅಂತ ಧರ್ಮ. ಈ ಸಂಸ್ಕೃತದಲ್ಲಿ ಅಂತ ಅನ್ನುವುದಕ್ಕೆ ಹತ್ತಿರ ಅಂತಲೂ ಅರ್ಥ ಇದೆ, ದೂರ ಅಂತಲೂ ಅರ್ಥ ಇದೆ. ಯದಂತಿ ಯಚ್ಚ ದೂರಕ್ಕೆ. ಅಂತಿ ಅಂದರೆ ಅಂತಿಕ ಅಂತ ಅರ್ಥ. ಅಂತ ಅನ್ನುವ ಶಬ್ದಕ್ಕೆ ಹತ್ತಿರ ಅನ್ನೋ ಒಂದು ಅರ್ಥ ಇದೆ. ಅಂತ ಅಂದರೆ ದೂರ ಅಂತ ಬೇರೆ ಅರ್ಥ ಇದೆ. ಅದರಿಂದ ಅಂತೇಷು ಅಂದರೆ ಆರಂಭದ್ದು ಮತ್ತು ಕೊನೆಯದ್ದು, ಆರಂಭದ ಧರ್ಮಗಳು ಕೊನೆಯದ್ದಾದ ಮೋಕ್ಷ, ಇವುಗಳ ಅಂತೇಷು ರೇಮಿರೇ ಧೀರಾ. ಧರ್ಮಾಚರಣೆಗಳಲ್ಲಿ ಮತ್ತು ಮೋಕ್ಷದಲ್ಲಿ ಧೀರರು ಯಾವತ್ತೂ ಕೂಡ ಖುಷಿಪಟ್ಟಿದ್ದಾರೆ. ನತೇ ಮಧ್ಯೇಶು ರೇಮಿರೇ. ಮಧ್ಯದಲ್ಲಿರ್ತಕ್ಕಂಥ ಅರ್ಥಗಳು ಮತ್ತು ಕಾಮಗಳು ಇವುಗಳಲ್ಲಿ ಅವರೇನು ಖುಷಿ ಪಡಲಿಲ್ಲ. ಇದು ಅಶಾಶ್ವತ, ಧ್ರುವ ಅಲ್ಲ. ಇದೆಲ್ಲ ಅಧ್ರುವ ಅನ್ನುವ ಕಾರಣದಿಂದ ಅದನ್ನೇ ಜೀವನದ ದೊಡ್ಡ ಸಾಧನೆ ಅಂತ ಯಾರು ಅಂದುಕೊಳ್ಳಿಲ್ಲ. ಇವತ್ತಿದೆ, ನಾಳೆ ಬಿಟ್ಟು ಹೋಗಬೇಕಾದಂತಹ ಸ್ಥಿತಿ ಇದೆ ಅಂತ ಎಚ್ಚರ ಇತ್ತು.
ನಿನ್ನ ಧರ್ಮರಾಜ ಆ ರೀತಿ ಯೋಚನೆ ಮಾಡ್ತಾನೆ ಅಮ್ಮ ಅಂತ ಈತ ಕುಂತಿಗೆ ಹೇಳುವುದು. ನಿನ್ನ ಧರ್ಮರಾಜ ಯೋಚನೆ ಮಾಡಿದ ಹಾಗೆ ಯೋಚನೆ ಮಾಡು. ನೀನು ಹೇಳ್ತೀಯಲ್ವಾ ಧರ್ಮರಾಜ ಯಾವತ್ತೂ ದುಃಖ ಪಡುವುದಿಲ್ಲ, ಅವ ಸುಖವಾಗಿರ್ತಾನೆ, ಯಾಕಂದರೆ ಹಾಗೆ ನೀನಾಗುವುದಕ್ಕೆ ಪ್ರಯತ್ನಿಸು. ದುಃಖವನ್ನು ಎದುರಿಸುವುದಕ್ಕೆ ಮಾರ್ಗ ಇದೆ ಅಲ್ವಾ. ಅಂತೇಷು ರೇಮಿರೇ ಧೀರಾಹ ನತೇ ಮಧ್ಯೇಶು ರೇಮಿರೇ ಅಂತಃಪ್ರಾಪ್ತಿಂ ಸುಖಂ ಪ್ರಾಹು. ನಿಜವಾದ ಸುಖ ಅಂತಃಪ್ರಾಪ್ತಿ, ಧರ್ಮದಲ್ಲಿ ಸಿಗುವ ಸುಖ, ಮೋಕ್ಷದ ಬಗ್ಗೆ ಸಾಧನೆ ಮಾಡುವಾಗ ಸಿಗುವ ಸುಖ, ಅದೇ ನಿಜವಾದ ಸುಖ. ದುಃಖಂ ಅಂತರಮಂತಯೋಹೋ, ಅಂತಯೋಹೋ ಆದಿಯಲ್ಲಿರುವ ಧರ್ಮ ಮತ್ತು ಕೊನೆಯಲ್ಲಿರುವ ಮೋಕ್ಷ, ಇವುಗಳ ಅಂತರ ಅಂದರೆ ಅದರ ಮಧ್ಯದಲ್ಲಿರ್ತಕ್ಕಂಥದ್ದು ಏನಿದೆ ಅರ್ಥ ಮತ್ತು ಕಾಮಗಳು, ಅದು ದುಃಖ ಅಂತಲೇ ಕರೆಸಿಕೊಳ್ಳುವುದು. ಆದ್ದರಿಂದ ಇವತ್ತು ನೀನು ಪಾಂಡವರು ಹೋರಾಡಿ ರಾಜ್ಯವನ್ನು ಪಡೀಲಿ ಅಂದರೆ ಏನರ್ಥ? ಅರ್ಥವನ್ನು ಸಂಪಾದಿಸಲಿ ಅಂತ ಅರ್ಥ. ಅರ್ಥ ಸಂಪಾದಿಸಿದ ಮೇಲೆ ಕಾಮ, ಅರ್ಥ ಕಾಮಗಳಲ್ಲಿ ಬೀಳಲಿ ಅಂತ ಹೇಳ್ತೀಯಲ್ಲ, ಅದು ದುಃಖ ಅಂತ ಜ್ಞಾನಿಗಳು ಕರೀತಾರೆ. ಇವತ್ತು ಸುಖದ ಸ್ಥಿತಿಯಲ್ಲಿ ಮಕ್ಕಳಿದ್ದಾರೆ, ನೀನು ಅವರನ್ನು ದುಃಖದಲ್ಲಿ ಬೀಳಿಸುವ ಆಲೋಚನೆ ಮಾಡ್ತಾ ಇದ್ದೀಯಲ್ವಾ. ಇಷ್ಟನ್ನು ಕೇಳಿದಾಗ ಕುಂತಿಗೆ ಹೀಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅಂತ ಒಂದು ಅರ್ಥ ಆಯಿತು ಅನಿಸುತ್ತೆ. ಇದೇ ಅರ್ಥ ಆಗಬೇಕು ಅಂತಿಲ್ಲ, ಈ ಶ್ಲೋಕ ಇನ್ನೂ ಬೇರೆ ರೀತಿಯಲ್ಲೂ ಅರ್ಥ ಆಗಲಿಕ್ಕೆ ಸಾಧ್ಯ ಉಂಟು. ಆದರೆ ಕುಂತಿಗೆ ಸ್ವಲ್ಪ ಅರ್ಥ ಆಯಿತು. ಅದನ್ನು ಅರ್ಥ ಆದ ಕೂಡಲೇ ಅವಳು ಹೇಳ್ತಾಳೆ, ಕೃಷ್ಣ ನನಗೆ ನೀನು ಹೇಳಿದ್ದ ಅರ್ಥ ಆಗುವುದಿಲ್ಲ. ಯಾಕಂದರೆ ನಿನ್ನ ಎತ್ತರ ಬೇರೆ, ನನ್ನ ತಗ್ಗು ಬೇರೆ. ಪರ್ವತದಲ್ಲಿ ಕೂತವನಿಗೆ ಪ್ರಪಾತ ಕಾಣಿಸ್ತದೆ, ಆದರೆ ಪ್ರಪಾತದಲ್ಲಿದ್ದ ವ್ಯಕ್ತಿಗೆ ಪರ್ವತ ಏನು ಅಂತ ಅರ್ಥ ಆಗುವುದಿಲ್ಲ. ಆದ್ದರಿಂದ ನೀನು ನನ್ನ ಬಗ್ಗೆ ಅರ್ಥ ಮಾಡ್ಬೋದು, ಆದರೆ ನಾನಾಗಿ ಹೇಳುವುದು, ಕ್ಷತ್ರಿಯನ ಮಕ್ಕಳಾಗಿ ಹುಟ್ಟಿದಂತಹ ಪಾಂಡವರು ಇವತ್ತು ರಾಜ್ಯ ಸಂಪಾದನೆ ಮಾಡಬೇಕಾದದ್ದು ಕರ್ತವ್ಯ. ಇಲ್ಲದೆ ಹೋದರೆ ಪಾಂಡು ಅನ್ನುವ ರಾಜನ ಮಕ್ಕಳು ಇವರು ಅನ್ನೋದಕ್ಕೆ ಅರ್ಥ ಇಲ್ಲದೆ ಹೋಗುತ್ತಲ್ವಾ. ನೀನೇನು ಹೇಳ್ತಾ ಇದ್ದಿ ಕೃಷ್ಣ ಅಂತ ಅವಳು ಕೇಳ್ತಾಳೆ. ಆಗ ಕೃಷ್ಣ ನಾನು ಅದನ್ನೇ ಹೇಳಿದ್ದು ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ಈ ಒಗಟು ಹೇಳುವುದು ಇದಕ್ಕೋಸ್ಕರ. ಒಂದು ಹೊಸ ವಿಷಯದಲ್ಲಿ ಅವರ ಮನಸ್ಸನ್ನು ಹರಿಸುವ ಹಾಗೆ ಮಾಡುವುದು, ಮಾಡಿದ ಮೇಲೆ ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ಯಾಕಂದರೆ ಅಂತೇಷು ರೇಮಿರೇ ಧೀರಾಹ, ಮೋಕ್ಷಕ್ಕೋಸ್ಕರ ಧರ್ಮಾಚರಣೆ ಮಾಡಬೇಕು ಅಂತ ಅದೇ ಧೀರರ ನಿಜವಾದ ಧರ್ಮ ಮೋಕ್ಷ. ಈಗ ಕ್ಷತ್ರಿಯನಾಗಿ ಆವಿರ್ಭವಿಸಿರ್ತಕ್ಕಂತಹ ಕ್ಷತ್ರಿಯ ಸುತರಿಗೆ ಈಗಿನ ಯುದ್ಧವೇ ಧರ್ಮ, ನಾನು ಅದನ್ನೇ ಧರ್ಮ ಅಂತ ಹೇಳ್ತಾ ಇರೋದು. ಆದರೆ ಮುಖ್ಯ ಏನು ಅಂದರೆ ಅರ್ಥಕಾಮಗಳಿಗೋಸ್ಕರ ಧರ್ಮಾಚರಣೆ ಮಾಡಬಾರ್ದು ಅಷ್ಟೇ. ನಮಗೆ ರಾಜ್ಯ ಬೇಕು ಅಂತ ಇವರು ಯುದ್ಧ ಮಾಡಬಾರ್ದು. ನೀನು ಹಾಗೆ ಹೇಳ್ತೀವಿ ರಾಜ್ಯ ಪಡಿಬೇಕು, ರಾಜ ಆಗಬೇಕು ಅಂತ ಅವರು ಯುದ್ಧ ಮಾಡಬೇಕು. ರಾಜ್ಯಕ್ಕೋಸ್ಕರ ಅವರು ಯುದ್ಧ ಮಾಡುವುದಲ್ಲ. ಮತ್ತು ಈ ದುಷ್ಟ ಕ್ಷತ್ರಿಯರು ಇವತ್ತು ರಾಜ್ಯಭಾರ ಮಾಡ್ತಾ ಪ್ರಜೆಗಳನ್ನೂ ದುಷ್ಟರಾಗಿಸ್ತಾರೆ. ರಾಜ ದುಷ್ಟನಾದವ ಸಿಂಹಾಸನದಲ್ಲಿದ್ದರೆ ಪ್ರಜೆಗಳಿಗೆ ಬಹಳ ಚೆನ್ನಾಗಿ ಆ ರಾಜ್ಯಭಾರವನ್ನು ಕೊಡ್ಬೋದು, ಎಷ್ಟು ಬೇಕಾದರೂ ಚೆನ್ನಾಗಿ ಪ್ರಜೆಗಳನ್ನು ನೋಡಿಕೊಳ್ಬೋದು. ದುರ್ಯೋಧನ ಅವನ ರಾಜನೀತಿ ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದರೆ ಅದನ್ನು ನಾವು ವಸ್ತುತಃ ಒಬ್ಬ ಕವಿ ಬಹಳ ಸುಂದರವಾಗಿ ಕಿರಾತಾರ್ಜುನೀಯ ಅಂತ ಒಂದು ಕಾವ್ಯ ಇದೆ, ಭಾರವಿ ರಚನೆ ಮಾಡಿರ್ತಕ್ಕಂಥ ಕಾವ್ಯ. ಆ ಕಿರಾತಾರ್ಜುನೀಯದ ಮೊದಲ ಸರ್ಗ ಓದಿದವ ದುರ್ಯೋಧನನ ಪರಮ ಭಕ್ತ ಆಗಿಬಿಡ್ತಾನೆ. ಯಾಕಂದರೆ ಆ ಮೊದಲ ಸರ್ಗದಲ್ಲಿರುವುದೇನು ಅಂತೇಳಿದರೆ ಧರ್ಮರಾಜನ ಸನ್ನಿಧಾನಕ್ಕೆ ಒಬ್ಬ ದೂತ ಹೋಗಿ ಹೇಳ್ತಾನೆ ದುರ್ಯೋಧನ ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದಾನೆ ಅಂತ. ಕಾಡಿಗೆ ದೂತ ಹೋಗಿ ಹೇಳುವುದು. ಆ ದೂತ ಹೇಳುವ ಮಾತುಗಳನ್ನು ಕೇಳಿದರೆ ದುರ್ಯೋಧನ ಸಾಮ ದಾನ ದಂಡ ಭೇದ ಅವುಗಳನ್ನು ಹೇಗೆ ವಿನಿಯೋಗಿಸ್ತಾ ಇದ್ದ. ಒಂದು ರಾಜ್ಯಶಾಸ್ತ್ರ ಓದಲೇಬೇಕಾದ ಒಂದು ಸರ್ಗ ಅದು, ಕಿರಾತಾರ್ಜುನೀಯದ ಮೊದಲನೇ ಸರ್ಗ. ದುರ್ಯೋಧನನ ರಾಜ್ಯಭಾರ ಹೇಗಿತ್ತು ಅಂದರೆ, ಮುಂದಕ್ಕೆ ಧರ್ಮರಾಜ 13 ವರ್ಷ ಮುಗಿದು ಈ ರಾಜ್ಯವನ್ನು ಕೇಳುವುದಕ್ಕೆ ಬಂದರೆ ಪ್ರಜೆಗಳೆಲ್ಲ ಎದ್ದು ನಿಂತು ನನಗೆ ಧರ್ಮರಾಜ ಬೇಡ, ನಮಗೆ ದುರ್ಯೋಧನನೇ ರಾಜ ಆಗಬೇಕು ಅಂತ ಹೇಳುವ ರೀತಿಯಲ್ಲಿತ್ತು. ಆ ರೀತಿಯ ಭಾಗ್ಯಗಳನ್ನೆಲ್ಲ ಊರಿಗೆ ಕೊಟ್ಟಿದ್ದ ದುರ್ಯೋಧನ. ಪ್ರತಿಯೊಬ್ಬರೂ ಸಂತುಷ್ಟರಾಗಿರುವ ಹಾಗೆ ಯಾವ ಊರಿನಲ್ಲಿ ನೆರೆ ಬಂತು ಆ ಊರಿಗೆ ಸ್ವತಃ ಇವನೇ ಹೋಗಿ ಡೇರೆ ಹಾಕಿ ಕೊಡ್ತಾ ಇದ್ದಂತೆ. ಅದನ್ನು ವರ್ಣನೆ ಮಾಡಿದ್ದಾನೆ ಕಿರಾತಾರ್ಜುನೀಯದಲ್ಲಿ ಭಾರವಿ. ಅಂದರೆ ದುರ್ಯೋಧನನ ರಾಜ್ಯಭಾರದಲ್ಲಿ ನ್ಯೂನತೆ ಇರಲಿಲ್ಲ, ಆದರೆ ಅದರ ಹಿನ್ನೆಲೆ ಏನಿತ್ತು, ಮುಂದೆ ಧರ್ಮರಾಜನನ್ನು ಇವರು ಒಪ್ಪಿಕೊಳ್ಳಬಾರ್ದು. ನಾನು ಮತ್ತೆ ಸಿಂಹಾಸನದಲ್ಲಿ ಕೂತ ಮೇಲೆ ಮತ್ತೆ ಇವರನ್ನು ನೋಡಿಕೊಳ್ಳುವ, ಬೇಕಾದಷ್ಟು ಸೆಳೆಯುವ ಅನ್ನುವ ಭಾವದಲ್ಲಿ ಕೇವಲ ತುಷ್ಟೀಕರಣದ ದೃಷ್ಟಿಯಿಂದ ಪ್ರಜೆಗಳನ್ನು ಪಾಲನೆ ಮಾಡುವುದಲ್ಲ. ಹಾಗಾದ ಪಕ್ಷದಲ್ಲಿ ಆ ದುಷ್ಟನಾದ ರಾಜ ಸಿಂಹಾಸನದಲ್ಲಿ ಕೂತಾಗ ಪ್ರಜೆಗಳೂ ಕೂಡ ದುಷ್ಟರಾಗ್ತಾರೆ. ಯಥಾ ರಾಜ ತಥಾ ಪ್ರಜಾಹ ಅನ್ನುವ ವ್ಯವಸ್ಥೆ. ಹಾಗಾಗಿ ಈ ದುಷ್ಟರನ್ನು ಇಳಿಸಿ ಶಿಷ್ಟರ ರಾಜ್ಯಭಾರ ಲೋಕಕ್ಕೆ ಬೇಕು. ಅಷ್ಟಕ್ಕೋಸ್ಕರ ದುಷ್ಟತೆಯನ್ನು ಇಳಿಸುವುದಕ್ಕೋಸ್ಕರ ಯುದ್ಧವೇ ಹೊರತು ನಮಗೆ ರಾಜ್ಯ ಬೇಕು, ನಮಗೆ ಅರ್ಥ ಬೇಕು, ನಮಗೆ ಕಾಮ ಬೇಕು ಅಂತ ಧರ್ಮ ಅರ್ಥ ಕಾಮ ಇವುಗಳಲ್ಲಿ ಅರ್ಥ ಕಾಮಗಳಿಗೋಸ್ಕರ ಯುದ್ಧ ಆಗಬಾರ್ದು. ಇದು ಧರ್ಮ ಯುದ್ಧ ಆಗಬೇಕು,
ಮುಂದಕ್ಕೆ ನಾನು ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಎಂದು ಹೇಳುವ ಹಾಗಿರಬೇಕದು. ಧರ್ಮಕ್ಕೋಸ್ಕರ ನಡೆಯುವ ಯುದ್ಧ, ಧರ್ಮ ಯುದ್ಧ ಆಗಬೇಕು. ಆ ದೃಷ್ಟಿಯಿಂದ ನಾನು ಅಂತೇಶು ರೇಮಿರೇ ಧೀರಾಹ ಅಂತ ಹೇಳಿದ್ದೆ ಹೊರತು ಇವರು ಯುದ್ಧ ಮಾಡಬಾರ್ದು ಅಂತ ಹೇಳಿದ್ದಲ್ಲ. ಇಷ್ಟಾಗಿ ಆಕೆಯ ಕಣ್ಣು ಒರೆಸಿದಂತಹ ಕೃಷ್ಣ ಅಲ್ಲಿಂದ ಸೀದಾ ದುರ್ಯೋಧನನ ಮನೆಗೆ ನಾನು ಹೋಗಬೇಕಾಗಿದೆ. ಬಂದ ಕೆಲಸ ಅದು ಮುಖ್ಯ. ಈಗಾಗಲೇ ಮಧ್ಯಾಹ್ನ 3 ಗಂಟೆ ಆಗಿದೆ, ನಾನು ದುರ್ಯೋಧನನ ಹತ್ರ ಹೋಗ್ತೇನೆ ಅಂತೇಳಿ ಕೃಷ್ಣ ಅಲ್ಲಿಂದ ಹೊರಟ. ದುರ್ಯೋಧನನ ಮನೆಗೆ ಹೋದ ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ. ವಿಶೇಷ ಅಂದರೆ ದುರ್ಯೋಧನ ಎಲ್ಲ ಚೆನ್ನಾಗಿ ಊಟ ಮಾಡಿ ಕೈ ತೊಳೆದು ಮೂಗಿನಲ್ಲಿ ಒಗ್ಗರಣೆಯ ವಾಸನೆ ನೋಡ್ತಾ ಇದ್ದಾನೆ. ಯಾಕಂದರೆ ಕೃಷ್ಣನಿಗೋಸ್ಕರ ಸ್ವಲ್ಪ ಕಾದಿದ್ದಾರೆ ಅಂತ ಅನಿಸುತ್ತೆ. ಊಟಕ್ಕೆ 1-2 ಆದರೂ ಬರ್ಬೋದು. ಸ್ವಲ್ಪ ರಾಜಕಾರಣಿಗಳಲ್ವ, ಸ್ವಲ್ಪ ವಿಳಂಬವಾಗಿ ಊಟ ಮಾಡುವವರು, ಅದರಿಂದ ಬರ್ಬೋದು ಅಂತ ಕಾದಿರ್ತಾರೆ. ಇನ್ನೂ ಬರಲಿಲ್ಲ. ವಿದುರನ ಮನೆಯಲ್ಲಿದ್ದಾನೆ ಅಂತ ಸುದ್ದಿ ಬೇರೆ ಬಂದಿದೆ. ಹಾಗಾದರೆ ಅವನಿಗೆ ಅಲ್ಲೇ ಊಟ ಆಗ್ತದೆ ಬಿಡಿ ಅಂತ ಇವರು ಅವನಿಗೋಸ್ಕರ ಮಾಡಿಟ್ಟ ಒಗ್ಗರಣೆಯ ಪದಾರ್ಥಗಳನ್ನೆಲ್ಲ ಇವರು ಖಾಲಿ ಮಾಡಿಟ್ಟಿದ್ದಾರೆ ವಸ್ತುತಃ. ಅಷ್ಟು ಹೊತ್ತಿಗೆ ಕೃಷ್ಣ ಅವರ ಮನೆಗೆ ಬಂದ. ತಾಂ ಆಮಂತ್ರ್ಯತು ಗೋವಿಂದ ಕೃತ್ವಾ ಚಾಪಿ ಪ್ರದಕ್ಷಿಣಂ ಪ್ರಾತಿಷ್ಠತ ಮಹಾಬಾಹು ದುರ್ಯೋಧನ ಗೃಹಾನ್ ಪ್ರತಿ. ದುರ್ಯೋಧನ ಗೃಹಂ ಪ್ರತಿ ಅಲ್ಲ, ದುರ್ಯೋಧನ ಗೃಹಾನ್ ಪ್ರತಿ. ಈ ಗೃಹ ಶಬ್ದ ಪುಲ್ಲಿಂಗದಲ್ಲಿ ನಿತ್ಯ ಬಹುವಚನ ಅಂತ ವ್ಯಾಕರಣದ ಒಂದು ನಿಯಮ. ಅದು ಯಾಕೆ ಗೃಹಾನ್ ಅಂತ ಬಹುವಚನ ಬಳಸುವುದು ಅಂದರೆ ದುರ್ಯೋಧನದ್ದು ಪುಟ್ಟ ಮನೆ ಅಲ್ಲ ಅಂತ. ಅದು ಸಾವಿರಾರು ಮನೆಗಳ ಒಂದು ಸಮುದಾಯ, ಒಂದು ಅಷ್ಟು ದೊಡ್ಡ ಮನೆ. ಆ ಮನೆಗೆ ಇವ ಸಾಗಿದರೆ ಭಾರಿ ಗೌರವ. ಭೀಷ್ಮದ್ರೋಣಾದಿಗಳಿಗೆ ಕೃಷ್ಣನ ರಥದ ಶಬ್ದ ಕೇಳಿಸ್ತದೆ ಅಂತ ವಿಷಯ ಗೊತ್ತಾದದ್ದೇ ತಡ ಎಲ್ಲ ದುರ್ಯೋಧನನ ಮನೆಯಲ್ಲಿ ಆಸ್ಥಾನವನ್ನೇ ಏರ್ಪಡಿಸಿದ್ದಾರೆ. ಕೃಷ್ಣ ಅಲ್ಲಿ ಬಂದು ಎಲ್ಲರನ್ನೂ ಕೂಡ ಮತ್ತೆ ಕೈ ಕುಲುಕಿಸಿ ಮಾತಾಡ್ತಾನೆ. ಪ್ರತಿಯೊಬ್ಬರ ಮೈಮುಟ್ಟಿ ಮಾತಾಡಿಸ್ತಾನೆ. ಹೇಗಿದ್ದೀರಿ, ಏನು ಕಥೆ ಅಂತ ಹಿರಿಯರ ಹತ್ರ ಎಲ್ಲ ಕೇಳ್ತಾನೆ, ನಮಸ್ಕಾರ ಮಾಡ್ತಾನೆ. ಎಲ್ಲಿ ಹೋಗಿ ಬಂದ್ರಿ, ಎಲ್ಲ ವಿದುರನ ಮನೆಯಲ್ಲಿ ಕ್ಷೇಮವೋ ಅಂತ ಕೇಳಿದರೆ ಇವು ಹೇಳ್ತಾನೆ, ನನಗೆ ಕುಂತಿದೇವಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವ ಕೆಲಸ ಇತ್ತು, ಅದು ಮುಗಿಸಿಕೊಂಡು ಬಂದೆ ಅಂತ ಹೇಳಿದ. ಪಾಂಡವರ ಹೆಸರಿನ ನಮಸ್ಕಾರವನ್ನು ಕುಂತಿಗೆ ಸಲ್ಲಿಸಿ ಆ ಮಹಾಮಾತೆಯ ವ್ಯಕ್ತಿತ್ವವನ್ನು ನಾನು ಮನಸ್ಸಿನಲ್ಲಿ ತುಂಬಿಸಿಕೊಂಡು ಸ್ವತಃ ಆಕೆಯ ಪಾದಕ್ಕೆ ಬಿದ್ದು ಪಾದ ಧೂಳಿಯನ್ನು ಶಿರದಲ್ಲಿ ಧರಿಸಿ ಬಂದೆ ಅಂತ ಹೇಳಿದ. ಇವರೆಲ್ಲ ಕುಂತಿಗೆ ಗೌರವ ಕೊಡ್ತಾ ಇರಲಿಲ್ಲ. ಯಾಕಂದರೆ ಪಾಂಡವರ ತಾಯಿ ಅನ್ನುವುದೇ ಆಕೆಯ ದೋಷವಾಗಿ ಬಿಟ್ಟಿತ್ತು. ಅಲ್ಲಿ ಆಕೆಯ ಮಹತ್ವ ಏನು ಅನ್ನುವುದನ್ನು ಇಲ್ಲಿ ವಿವರಿಸಿದ. ಮೊದಲು ಮಾಡಿದ ಕೆಲಸ ಏನು ಅಂದರೆ ಕುಂತಿಯ ಮಹತ್ವವನ್ನು ಹೇಳಿದ. ಓ, ಅಲ್ಲಿಗೆ ಹೋಗಿ ಬಂದದ್ದ ಅಂತ ಕರ್ಣ ದುರ್ಯೋಧನನ ಕೈಯಲ್ಲಿ ಮಾತಾಡುವ ಹಾಗೆ ಆಯಿತು. ಇಷ್ಟಾದ ಮೇಲೆ ದುರ್ಯೋಧನ ಕರ್ಣನ ಮುಖ ನೋಡಿದಂತೆ. ಕೂತಿದ್ದಾನೆ ಕೃಷ್ಣ. ಕೂತು ಏನೋ ಸ್ವಲ್ಪ ಮಾತು ಕಡಿಮೆ ಆಯಿತು. ಇನ್ನು ಮಾತು ನಾವು ಶುರು ಮಾಡಬೇಕಲ್ವ ಅಂತ ದುರ್ಯೋಧನ ಕೇಳ್ತಾನೆ, ಊಟಕ್ಕೆ ಬನ್ನಿ. ನ್ಯಮಂತ್ರಯತ್ ಭೋಜನೇನ ನಾಭ್ಯನಂದತ ಕೇಶವ. ಊಟಕ್ಕೆ ಸಿದ್ಧ ಆಗಿದೆ. ಇವು ಊಟ ಮುಗಿಸಿ ಬಂದಿದ್ದಾನೆ, ಕೈ ತೊಳ್ಕೊಂಡೆಲ್ಲ ಆಗಿದೆ. ಇನ್ನೇನೋ ಸ್ವಲ್ಪ ಇದ್ದದ್ದು, ಕೃಷ್ಣನಿಗೆ ಎಷ್ಟು ಉಳಿದ್ರೂ ಸಾಕಾಗ್ತದೆ ಅಂತ ಯೋಚನೆ ಅವನದ್ದು. ಊಟಕ್ಕೆ ಬಾ ಅಂತ ಕರೆದ. ನಾಭ್ಯನಂದಚ್ಚ ಕೇಶವ. ಕೇಶವ ಊಟಕ್ಕೆ ಏಳಲಿಲ್ಲ. ದುರ್ಯೋಧನ ಕೇಳ್ತಾನೆ, ತಥೋ ದುರ್ಯೋಧನ ಕೃಷ್ಣಂ ಅಬ್ರವೀತ್ ಕುರು ಸಂಸದಿ ಮೃದುಪೂರ್ವಂ ಶಠೋದರ್ಕಂ ಕರ್ಣಂ ಆಭಾಷ್ಯ ಕೌರವ. ಕರ್ಣನ ಕಡೆಗೆ ಕಣ್ಣು ಮಿಟುಕಿಸಿ ಕೃಷ್ಣನ ಹತ್ರ ಪ್ರಶ್ನೆ. ಮೃದುಪೂರ್ವಂ ಶಠೋಪೇತಂ. ನೋಡಿ, ವ್ಯಾಸರು ಬಳಸುವ ಪ್ರಯೋಗ ನೋಡಲಿಕ್ಕೆ ಅದು ಬೆಣ್ಣೆಯ ಹಾಗೆ ಇರಬೇಕು, ಆದರೆ ಅದರ ಒಳಗೆ ಕೆಟ್ಟ ವಿಷ ತುಂಬಿರಬೇಕು. ಹೀಗೆ ಶಠೋದರ್ಕಂ, ಒಳಗಿಂದ ಶಾಠ್ಯ, ಹೊರಗಿನಿಂದ ಮೃದುವಾದ ಮಾತಿನಲ್ಲಿ ಕೇಳ್ತಾನೆ, ಅಲ್ಲ ಕೃಷ್ಣ, ಏನು ಊಟದ ಸಮಯ ಆದರೂ ನೀನು ಊಟ ಮಾಡುವುದಿಲ್ಲ ಅಲ್ವಾ? ಕಸ್ಮಾದನ್ನಾನಿ ಪಾನಾನಿ ವಾಸಾಂಸಿ ಶಯನಾನಿ ಚ ತ್ವದರ್ಥಂ ಉಪನೀತಾನಿ ನಾಭುಕ್ಯಾಹ ತ್ವಂ ಜನಾರ್ದನ. ನಾವು ನಿನಗೆ ಸ್ವಲ್ಪ ಊಟ ಆದಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುವುದಕ್ಕೋಸ್ಕರ ಅತ್ಯಂತ ಸುಂದರವಾದಂತಹ ಶಯನವನ್ನು ವ್ಯವಸ್ಥೆ ಮಾಡಿಟ್ಟಿದ್ದೇವೆ. ಊಟಕ್ಕೋಸ್ಕರ ತಟ್ಟೆ ಹಾಕಿ ಬಡಿಸಿಟ್ಟದ್ದು ಹಾಗೆ ನಿನ್ನದ್ದಾದ ಎಲೆ ಹಾಗೇ ಖಾಲಿ ಇದೆ. ಈ ಕಡೆಯಿಂದ ವಾಸಾಂಸಿ, ಆಮೇಲೆ ನೀನು ನಮ್ಮ ಮನೆಯಲ್ಲಿ ಬಂದಾಗ ನಮ್ಮ ಮನೆಯ ಬಟ್ಟೆ ಇಟ್ಟುಕೊಂಡು ಮನೆಯಲ್ಲಿರಬೇಕು ಅಂತ ಹೇಳಿ ಎಂಥೆಂಥ ಬಟ್ಟೆಗಳನ್ನು ಯಾವ್ಯಾವ ಊರಿನಿಂದ ಕರೆಸಿದ್ದನ್ನೆಲ್ಲ ನಿನಗೆ ಸಿದ್ಧ ಮಾಡಿ ಇಟ್ಟಿದ್ದೇವೆ. ತದರ್ಥಂ ಉಪನೀತಾನಿ, ಇದೇನು ನಾವು ನಮ್ಮ ಮನೆಯಲ್ಲೇ ಸಿದ್ಧಪಡಿಸಿದ್ದಲ್ಲ, ಬಹಳ ನಿನಗೋಸ್ಕರ ಅಂತ ಇದ್ದದ್ರಲ್ಲಿ ಶ್ರೇಷ್ಠವಾದದನ್ನೆಲ್ಲ ತಂದು ನಿನಗೆ ಕೊಟ್ಟರೆ ನಾ ಅಭುಂಕ್ತಾಹ ತ್ವಂ, ನೀನು ಅದು ಯಾವುದನ್ನೂ ಕೂಡ ಭೋಗಕ್ಕೋಸ್ಕರ ಸ್ವೀಕರಿಸ್ತಾ ಇಲ್ವಲ್ಲ. ಭೀಷ್ಮದ್ರೋಣವು ಅತಿಕ್ರಮ್ಯ ಮಾಂಚೈವ ಮಧುಸೂದನ. ನಾನು ಬಿಡು, ನಾನೊಬ್ಬ ಸಾಮಾನ್ಯ ವ್ಯಕ್ತಿ. ಭೀಷ್ಮದ್ರೋಣರು ಎಂಥವರು? ಅಂಥವರು ಸಿದ್ಧಪಡಿಸಿದ ವಸ್ತುಗಳನ್ನು ನೀನು ತೆಗೊಳ್ಳುವುದಿಲ್ಲ. ಕಿಮರ್ಥಂ ಪುಂಡರೀಕಾಕ್ಷ ಭುಕ್ತಂ ವೃಷಲ ಭೋಜನಂ. ಹೋಗಿ ಆ ವೃಷಲನ ಮನೆಯಲ್ಲಿ ಊಟ ಮಾಡಿದೆಯಲ್ಲ ಅಂತ ಹೇಳ್ತಾನೆ. ಇದು ದುರ್ಯೋಧನನ ಅತಿರೇಕ. ವೃಷಲ ಅನ್ನುವ ಶಬ್ದವನ್ನು ಬಳಸುವುದು ಎಲ್ಲಿ?
ಯಾರು ಮಾಡಬಾರದ ಕೆಲಸ ಮಾಡ್ತಾ ಇರ್ತಾನೋ ಅವನಲ್ಲಿ ಬಳಸೋದು. ಅದು ಜಾತಿವಾಚಕವಾದ ಶಬ್ದ ಅಲ್ಲ. ಕೆಲವರು ವೃಷಲ ಅಂದರೆ ಶೂದ್ರ ಅಂತ ಅರ್ಥ ಹೇಳ್ತಾರೆ. ಯಾವ ವ್ಯಾಖ್ಯಾನಕಾರರು ಅರ್ಥ ಬರೆದಿಲ್ಲ. ಕೆಲವು ಕಡೆಯಲ್ಲಿ ಆ ಮಾತು ಬರುತ್ತೆ, ಅದೇನು ನಿನಗೆ ನಿನ್ನ ಜಾತಿಯವರೇ ಇಷ್ಟ ಆಗೋದು ಅಲ್ವಾ, ಹೋಗಿ ವಿದುರನ ಮನೆಯಲ್ಲಿ ಊಟ ಮಾಡಿದಿ ಅಂತ. ವೃಷಲ ಅನ್ನುವುದು ಸಂಸ್ಕೃತದಲ್ಲಿ ಒಂದು ಬೈಯುವ ಶಬ್ದ. ಅವ ನಿಜವಾಗಿ ಏನು ಕೆಲಸವನ್ನು ಮಾಡಬೇಕೋ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಮಾಡುವವ ಅಂತ ಅರ್ಥ. ಕೆಲವರು ಹಾಗಿರ್ತಾರೆ, ಉಪನ್ಯಾಸಕ್ಕೆಲ್ಲ ವ್ಯವಸ್ಥೆ ಮಾಡಿ ಮೈಕ್ ಇಡಿ ಅಂತೆಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಅವರು ಆ ಒಂದು ಕೆಲಸ ಬಿಟ್ಟು ಬೇರೆ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಆ ಕೆಲಸಕ್ಕೆ ಬೇರೆ ಯಾರೋ ಬಂದು ಕೂತವರು ಕೆಲಸ ಮಾಡ್ತಾ ಇರಬೇಕು. ಯಾವ ಕೆಲಸಕ್ಕೆ ಆತನನ್ನು ವಿನಿಯೋಗಿಸಿದ್ದಾರೋ ಆ ಕೆಲಸದಲ್ಲಿ ಅವ ಇರಬೇಕು. ದುರ್ಯೋಧನನ ಭಾವನೆ ಏನು? ವಿದುರ ಅವನು ಏನಿದ್ರೂ ಕೂಡ ನಮ್ಮ ಮನೆಯಲ್ಲಿ ಸುಮ್ಮನೆ ಕೂತು ಊಟ ಹಾಕಿದರೆ ತಿಂತಾ ಇರಬೇಕು, ಇಲ್ಲ ನಾವೇನಾದರೂ ಕೆಲಸ ಹೇಳಿದರೆ ಅದು ಮಾಡ್ತಾ ಇರಬೇಕು, ಹೇಳಿದ ಕೆಲಸ ಮಾಡುವುದಕ್ಕೆ ಇರಬೇಕಾದವ ಅಂತ. ಆದರೆ ವಿದುರನ ಕೆಲಸ ಅದು ಮಾಡ್ತಾ ಇಲ್ಲ. ವಿದುರ ಅವನು ಧೃತರಾಷ್ಟ್ರ ಎಲ್ಲಿ ತಪ್ತಾನೆ ಅಲ್ಲಿ ಬುದ್ಧಿ ಹೇಳ್ತಾನೆ. ದುರ್ಯೋಧನ ತಪ್ಪಿದ ಅಂತಾದರೆ ಧೃತರಾಷ್ಟ್ರನ ಮುಂದೆ ಕೂಡಿಸಿಕೊಂಡು ದುರ್ಯೋಧನನನ್ನು ಊರಿನಿಂದ ಓಡಿಸು, ಅವನನ್ನು ಕಾಡಲ್ಲಿ ಹೋಗಿ ಬಿಟ್ಟು ಬಂದು ಬಿಡು, ಆಗ ಕುಲ ಶಾಂತವಾಗ್ತದೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಸಿಟ್ಟು ಇಟ್ಟುಕೊಂಡು ಹೋಗಿ ಆ ವೃಷಲನ ಮನೆಯಲ್ಲಿ ಮಾಡಬಾರದ ಕೆಲಸದಲ್ಲೇ ತನ್ನನ್ನು ತೊಡಗಿಸಿಕೊಂಡು ಮೂಗು ತೂರಿಸುವ ವ್ಯಕ್ತಿಯ ಮನೆಯಲ್ಲಿ ಊಟ ಮಾಡಿದೆಯಲ್ಲ ಅಂತ ಆಕ್ಷೇಪಿಸ್ತಾನೆ. ಕೃಷ್ಣ ಏನು ಹೇಳಬೇಕು? ಇವ ಹೇಳಿದ್ದನ್ನು ಕೇಳಿ ಒಂದು ನಗ್ತಾನೆ. ದುರ್ಯೋಧನ ಚೆನ್ನಾಗಿ ಮಾತಾಡಲಿಕ್ಕೆ ಕಲ್ತಿದ್ದಾನೆ, ಮೊದಲು ಇಷ್ಟು ಕಲ್ತಿರಲಿಲ್ಲ ಈಗ ತುಂಬ ಚೆನ್ನಾಗಿ ಮಾತಾಡ್ತಾನೆ ಅಂತ ಒಂದು ತನ್ನ ನಗುವಿನಲ್ಲಿ ಅವನನ್ನು ಎಪ್ರಿಷಿಯೇಟ್ ಮಾಡ್ತಾನಂತೆ. ಮಾಡಿ ಆಮೇಲೆ ಹೇಳ್ತಾನೆ, ನಾನು ಹೇಗೆ ಊಟ ಮಾಡುವುದು ಹೇಳು? ಯಾಕಂದರೆ ನಾನು ದೂತನಾದವ ಊಟ ಮಾಡ್ಬೋದು. ಯಾವಾಗ? ನಾನು ಬಂದ ಕೆಲಸ ಆದಮೇಲೆ ಊಟ ಮಾಡ್ಬೋದು. ಅಲ್ಲಿಯ ತನಕ ನಾನು ಊಟ ಮಾಡುವ ಹಾಗಿಲ್ಲ. ಇದು ದೂತ ಧರ್ಮ. ಕೃತಾರ್ಥಾ ಭುಂಜತೆ ದೂತಾ ಪೂಜಾಂ ಗೃಹಂತಿ ಚೈವಹಿ ಕೃತಾರ್ಥಂ ಮಾಂ ಮಹಾಮಾತ್ಯಂ ಸಮರ್ಚಿಷ್ಯತಿ ಭಾರತ. ಓ ಭರತಕುಲ ಸಂಜಾತನಾದ ದುರ್ಯೋಧನ, ದೂತರು ತಮ್ಮ ಕೆಲಸ ಮುಗಿದ ಮೇಲೆ ಊಟ ಮಾಡ್ತಾರೆ. ಆಮೇಲೆ ನೀನು ಕೊಟ್ಟಂತಹ ಸನ್ಮಾನವನ್ನೆಲ್ಲ ಸ್ವೀಕಾರ ಮಾಡ್ತಾರೆ. ಸನ್ಮಾನ ಅನ್ನೋ ಶಬ್ದ ಭಾರತದಲ್ಲಿಲ್ಲ, ಅದು ನನ್ನ ಶಬ್ದ. ನಿಜವಾಗಿ ಸನ್ಮಾನ ಅನ್ನೋದು ಅಷ್ಟು ಸರಿಯಾದ ಶಬ್ದ ಅಲ್ಲ. ವ್ಯಾಕರಣ ವಿಮರ್ಶೆ ಮಾಡಿದರೆ ಸಮ್ಮಾನ ಅನ್ನೋ ಶಬ್ದ ಹೇಳಬೇಕು. ಅವರಿಗೆ ನಾಳೆ ಸಮ್ಮಾನ ಆಗ್ತದೆ ಅಂತ ಹೇಳಬೇಕು. ನಾವು ತುಳುವಿನಲ್ಲಿ ಸರಿಯಾಗಿ ಹೇಳ್ತಾರೆ, ಇನ್ನು ಒಂಜಿ ಮಲ್ಲ ಸಮ್ಮಾನ ಜಾದವಂಡ ನೂಕಡ್ಡೆ ಅಂತ. ಹೀಗೆ ಈ ಸಮ್ಮಾನ ಅನ್ನೋ ಶಬ್ದ ಸರಿಯಾಗಿದೆ. ಅದು ಉಪಸರ್ಗಪೂರ್ವಕ ಮಾಂಗ ಧಾತುವಿನಿಂದ ನಿಷ್ಪನ್ನವಾದ ಶಬ್ದ. ಸನ್ಮಾನ ಅಂದರೆ ಒಳ್ಳೆಯ ಮಾನ ಅಂತ ಅಷ್ಟೇ ಅರ್ಥ. ಸಮ್ಮಾನ ಅಂದರೆ ಸೂತ್ಕೃಷ್ಟವಾದಂತಹ ಮಾನ ಅಂತ ಅರ್ಥ. ಸತ್ ಮಾನ ಅಲ್ಲ, ಸಮ್ಮಾನ. ಇಡೀ ಮಹಾಭಾರತದಲ್ಲಿ ಎಲ್ಲೇ ಸಮ್ಮಾನ ಶಬ್ದ ಬಂದರೂ ಅಲ್ಲಿ ಉತ್ತಮವಾದ ಮಾನ ಅನ್ನೋ ಅರ್ಥದಲ್ಲೇ ಸಮ್ಮಾನ ಶಬ್ದ ಇದೆ. ಸನ್ಮಾನ ಶಬ್ದ ಅಪಶಬ್ದ ಅಲ್ಲ. ಆದರೆ ಇವತ್ತು ನಾವು ಏನು ಸಮ್ಮಾನ್ಯರು ಅಂತ ಹೇಳ್ತೇವೆ, ಅಲ್ಲಿ ಸರಿಯಾದ ಶಬ್ದ ಸಮ್ಮಾನ ಶಬ್ದ. ವ್ಯಾಸರಾಗಲಿ ವಾಲ್ಮೀಕಿಗಳಾಗಲಿ 5 ಮಹಾಕಾವ್ಯಗಳನ್ನು ರಚಿಸಿರ್ತಕ್ಕಂಥ ಕವಿಗಳಾಗಲಿ ಸನ್ಮಾನ ಶಬ್ದ ಬಳಸಲಿಲ್ಲ, ಸಮ್ಮಾನ ಅನ್ನೋ ಶಬ್ದವನ್ನೇ ಬಳಸ್ತಾ ಹೋಗ್ತಾರೆ. ಕೃತಾರ್ಥರು, ಕೆಲಸ ಮುಗಿಸಿದ ವ್ಯಕ್ತಿಗಳು, ದೂತರು ನಂತರದಲ್ಲಿ ತಾವು ಮಾಡುವ ಸಮ್ಮಾನವನ್ನು ಸ್ವೀಕಾರ ಮಾಡ್ತಾರೆ. ನೀವೀಗ ನನ್ನ ಕೆಲಸ ಏನು ಅಂತ ನೀವು ಕೇಳಲಿಲ್ಲ, ನಾನು ಹೇಳಲಿಲ್ಲ. ಅದೆಲ್ಲ ಪೂರ್ತಿ ಆದ ಮೇಲೆ ನೀವು ಊಟ ಹಾಕಿದ್ರು ಏನಾಯಿತು ಎಲ್ಲ ಸ್ವೀಕರಿಸ್ಬೋದು. ಇಲ್ಲ ನಾನು ಬಂದ ಕೆಲಸ ಆಗಲಿಲ್ಲ, ನಿಮ್ಮಲ್ಲಿ ಏನು ಊಟ ಮಾಡದೇ ಹೋಗ್ತೇನೆ, ಅದಷ್ಟೇ ಸ್ಥಿತಿ. ಅದಕ್ಕಿಂತ ಮುಂಚೆ ತೆಗೆದುಕೊಳ್ಳುವುದಕ್ಕೆ ಅವಕಾಶ ಇಲ್ಲ. ದುರ್ಯೋಧನ ಎದ್ದು ನಿಲ್ತಾನೆ. ನಮ್ಮ ಹತ್ರ ಇಂಥದ್ದೆಲ್ಲ ನಾವು ಹೇಳಿದರೆ ನಡೆಯುವುದಿಲ್ಲ ಅಂತ ಕಣ್ಣು ಕೆಂಪು ಮಾಡಿಕೊಂಡು ಹೇಳ್ತಾನೆ. ಮನಸ್ಸಿನಲ್ಲಿ ಏನುಂಟೋ ಅದನ್ನೇ ಹೇಳಬೇಕು, ನೀನು ಅದನ್ನು ಹೇಳ್ತಾ ಇಲ್ಲ. ಏವ ಮುಕ್ತ ಪ್ರತ್ಯುವಾಚ ಧಾರ್ತರಾಷ್ಟ್ರೋ ಜನಾರ್ದನಂ ನಯುಕ್ತಂ ಭವತಾ ಅಸ್ಮಾಸು ಪ್ರತಿವಾಕ್ಯಂ ಅಸಾಂಪ್ರತಂ. ಸಾಂಪ್ರತವಲ್ಲದ ಈ ಪ್ರತಿವಾಕ್ಯವನ್ನು ಹೇಳುವಂಥದ್ದು ನಮ್ಮಂಥವರ ಮುಂದೆ ನಡೆಯುವುದಿಲ್ಲ. ಇದೆಲ್ಲ ನಮಗೆ ಅರ್ಥ ಆಗೋದಿಲ್ಲ. ಅಷ್ಟು ನಾವು ಹಾಕಿದ ಊಟ ನಿನಗೆ ಹೊಟ್ಟೆಗೆ ಇಳಿಯುವುದಿಲ್ಲ ಅಲ್ವಾ? ಬೇರೆ ಯಾವುದೋ ಮನಸ್ಸಿನಲ್ಲಿ ಕಾರಣ ಇಟ್ಟುಕೊಂಡು ದೂತರು ಕೆಲಸ ಆಗದೆ ತಿನ್ನಬಾರ್ದು ಅಂತ ಧರ್ಮಶಾಸ್ತ್ರ ಹೇಳಲಿಕ್ಕೆ ಹೊರಟಿದ್ಯಾ? ಹೊರಗೊಂದು ಮಾತು, ಒಳಗೆ ವಿಷಯ ಇಟ್ಟುಕೊಂಡು ಮಾತಾಡುವುದಲ್ವಾ? ನಿಜವಾಗಿ ದುರ್ಯೋಧನ ಹಾಗೆ ಮಾತಾಡಿದ್ದು ಹೌದು, ವ್ಯಾಸರು ಅದನ್ನೇ ಹೇಳಿದರು. ಆದರೆ ಕೃಷ್ಣ ಹಾಗೆ ಮಾತಾಡಿದ್ದಲ್ಲ. ಆದರೆ ಇವ ಆಕ್ಷೇಪಿಸಿದರೆ ಕೃಷ್ಣ ಹೇಳ್ತಾನೆ, ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟಿಯಲ್ಲೋ ನನ್ನನ್ನು ಅಂತ ಹೇಳ್ತಾನೆ. ಅವ ನಿಜವಾಗಿ ಏನೋ ಅದನ್ನೇ ಹೇಳಬೇಕಿತ್ತವ. ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ನಿನಗೆ. ನಾನು ಹೇಳಿದ್ದು ಸರಿಯಾದದ್ದನ್ನೇ ಹೇಳಿದೆ, ಆದರೆ ನೀನೂ ಸರಿಯಾಗಿ ಅಂದೆ, ಸರಿಯಾಗಿಯೇ ಹೇಳಿದೆ. ಬೇರೆ ಯಾವುದೋ ಒಳಗಿಟ್ಟುಕೊಂಡು ಧರ್ಮದ ಮುಖದಲ್ಲಿ ಮಾತು ಹೇಳಿದಿ ಅಂತ. ಧರ್ಮದ ಮುಖದ ಮಾತು ಮೊದಲು, ಅದು ಪಥ್ಯವಾಗುವುದಿಲ್ಲ. ಇನ್ನಷ್ಟು ಒತ್ತಾಯ ಮಾಡ್ತೇನೆ ಅಂದರೆ ವಾಸ್ತವ ಕಾರಣ ಹೇಳ್ತೇನೆ ಕೇಳು. ನೀನು ಹಾಕಿದ ಅನ್ನ ತಿನ್ನಲಿಲ್ಲ ಮಾತ್ರ ಅಲ್ಲ, ಭೀಷ್ಮ ದ್ರೋಣರು ಯಾರು ಕೊಟ್ಟದ್ದನ್ನು ನಾನು ಸ್ವೀಕಾರ ಮಾಡಲಿಲ್ಲ. ಯಾಕೆ? ಊಟ ಮಾಡಬೇಕು ಅಂತ ಅನಿಸಿದರೆ ಊಟ ಮಾಡಬೇಕು. ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ ಭೋಜ್ಯಾನಿ ವಾ ಪುನಃ
ನ ಚ ಸಂಪ್ರೀಯಸೇ ರಾಜನ್ ನ ಚೈವ ಆಪದ್ಗತಾ ವಯಂ. ಒಬ್ಬ ಮನುಷ್ಯ ಇನ್ನೊಬ್ಬರ ಮನೆಯಲ್ಲಿ ಊಟ ಮಾಡಬೇಕು ಅಂತಾದರೆ ಅದಕ್ಕೆ ಎರಡು ಕಾರಣಗಳಿರ್ತವೆ. ಒಂದು, ಪ್ರೀತಿಯಿಂದ ಹಾಕಿದ್ದಾರೆ. ನನ್ನ ಹೊಟ್ಟೆಯಲ್ಲಿ ವಸ್ತುತಃ ಭರ್ತಿ ಇದೆ, ಆದರೆ ಇಷ್ಟು ಪ್ರೀತಿಯಿಂದ ಹಾಕಿದಾಗ ನಾನು ತಿನ್ನಲಿಲ್ಲ ಅಂದರೆ ಅವರಿಗೆ ಬೇಸರ ಆಗ್ತದೆ ಅಂತ ಹೇಳಿ ಅವರಿಗೆ ಬೇಸರ ಆಗಬಾರ್ದು ಅಂತ ತಿನ್ನೋದು. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ. ಆ ಕೊಟ್ಟ ಅನ್ನದಲ್ಲಿ ಪ್ರೀತಿ ಎಂಬ ರಸ ತುಂಬಿದ್ದರಿಂದ ಅದನ್ನು ಸ್ವೀಕರಿಸುವುದು, ಇದು ಒಂದು ಕಾರಣ. ಎರಡನೇದ್ದು, 3-4 ದಿವಸದಿಂದ ಹೊಟ್ಟೆಗೆ ಏನೂ ಸಿಗದೆ ಹೋದಾಗ ಅವರು ಪ್ರೀತಿಯಿಂದ ಕೊಡಲಿ ಅಥವಾ ತಿಂದು ಸಾಯು ಅಂತ ಕೊಡಲಿ, ತಿನ್ನಬೇಕು. ಆಪದ್ ಭೋಜ್ಯಾನಿವಾ ಪುನಃ. ಎರಡನೇ ಕಾರಣ ಆಪತ್ತಿನ ಕಾರಣದಿಂದ ತಿನ್ನೋದು. ಇದು ಎರಡೇ ತಿನ್ನುವುದಕ್ಕೆ ಇರತಕ್ಕಂತಹ ಕಾರಣ. ಈಗ ನಿನ್ನ ಅನ್ನ ಯಾಕೆ ತಿನ್ನಬೇಕು ಹೇಳು? ನಚ ಸಂಪ್ರೀಯಸೇ ರಾಜನ್. ಒಂದಿಷ್ಟು ಪ್ರೀತಿಯಿಂದ ನೀನು ಅಡಿಗೆ ಮಾಡಿದ್ದಲ್ಲ, ರಾಜಕಾರಣದ ದೃಷ್ಟಿಯಿಂದ ಅಡಿಗೆ ಮಾಡಿದೆ. ಕೃಷ್ಣನಿಗೆ ಈ ಮದ್ದು ಹಾಕಿ ತಿನ್ನಿಸಿ ಅವನನ್ನು ವಶೀಕರಣ ಮಾಡಿ ಏನಾದರೂ ಸಾಧಿಸಿ ಬಿಡುವ ಅಂತ ಬೇಡದೇ ಇದ್ದ ಉದ್ದೇಶದಲ್ಲಿ ಅನ್ನ ಹಾಕ್ತಾ ಇದ್ದಿ. ನಚ ಸಂಪ್ರೀಯಸೇ ರಾಜನ್. ಹೋಗಲಿ, ಎರಡನೇ ಕಾರಣದಿಂದ ತಿನ್ನಬೇಕಾ? ನಚೈವ ಆಪದ್ಗತಾ ವಯಂ. ನಾವೇನು ಆಪತ್ತಿನ ಸ್ಥಿತಿಯಲ್ಲಿ ಬಿದ್ದಿಲ್ಲ, ಹೊಟ್ಟೆಗಿಲ್ಲ ಅನ್ನುವ ದಾರಿದ್ರೆ ನಮಗಿಲ್ಲ. ಕರೆದು ಊಟ ಹಾಕುವುದಕ್ಕೆ 1000 ಜನ ಇದ್ದಾರೆ ಇಲ್ಲಿ ಹಸ್ತಿನಪುರದಲ್ಲಿ. ಆದ್ದರಿಂದ ನಿನ್ನ ಅನ್ನ ಉಣ್ಣಬೇಕಾದಂತಹ ಸ್ಥಿತಿ ನನಗಿಲ್ಲ. ಎದ್ದು ನಿಂತವ ಹೀಗೆ ನೋಡ್ತಾನೆ, ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ ಅಂತ ಹೇಗೆ ಹೇಳ್ತಿ? ನನ್ನಲ್ಲಿ ನಿನ್ನ ಮೇಲೆ ಪ್ರೀತಿ ಇಲ್ಲ. ಎಷ್ಟು ಪ್ರೀತಿಯಿಂದ ನಾನು ಸಾಕ್ಷಾತ್ ಭಾನುಮತಿಯೇ ಅಡಿಗೆ ಮಾಡಿಟ್ಟದ್ದು, ನಾನು ಸ್ವಲ್ಪ ಒಗ್ಗರಣೆ ಹಾಕುವುದಕ್ಕೆ ಸೇರಿದ್ದೆ. ಅಷ್ಟು ಅಡಿಗೆ ಮಾಡಿಟ್ಟರೂ ನಾನು ನಿನ್ನನ್ನು ಪ್ರೀತಿಸುವುದಿಲ್ಲ. ನಚ ಸಂಪ್ರೀಯಸೇ ರಾಜನ್ ಅಂತ ಹೇಳ್ತೀಯಲ್ಲ. ಕೃಷ್ಣ ಕಾರಣ ಕೊಡ್ತಾನೆ. ನೀನು ನಿಷ್ಕಾರಣವಾಗಿ ಪಾಂಡವರನ್ನು ದ್ವೇಷಿಸ್ತಾ ಇದ್ದಿ. ಅಕಸ್ಮಾಚ್ಚೈವ ಪಾರ್ಥಾನಾಂ ದ್ವೇಷಣಂ ನೋಪಪದ್ಯತೆ. ಅಕಸ್ಮಾತ್ ಅಂದರೆ ಕಾರಣವಿಲ್ಲದೆ, ನಿಷ್ಕಾರಣವಾಗಿ ನೀನು ಇವರನ್ನು ದ್ವೇಷಿಸ್ತಾ ಇದ್ದೀಯಲ್ಲ. ಧರ್ಮೇ ಸ್ಥಿತಾ ಪಾಂಡವೇಯಾ. ಪಾಂಡುಸುತರು ಧರ್ಮನಿಷ್ಠರಾಗಿದ್ದಾರೆ, ಅವರು ಧರ್ಮದಲ್ಲಿದ್ದಾರೆ ಅಂತ ನೀನು ದ್ವೇಷಿಸ್ತಾ ಇದೆಯಲ್ಲ. ಯಸ್ತಾನ್ ದ್ವೇಷ್ಟಿ ಸಹ ಮಾಂ ದ್ವೇಷ್ಟಿ, ಯಸ್ತಾನನು ಸಹ ಮಾಂ ಅನು. ಯಾರು ಪಾಂಡವರನ್ನು ದ್ವೇಷಿಸ್ತಾರೆ ಅವರು ನನ್ನನ್ನು ದ್ವೇಷಿಸುವವರು. ಯಾರು ಪಾಂಡವರನ್ನು ಅನುಸರಿಸಿ ಇರ್ತಾರೆ ಅವರು ನನ್ನನ್ನು ಅನುಸರಿಸಿಕೊಂಡಿರುವವರು. ಯಾಕೆಂದರೆ ಐಕಾತ್ಮ್ಯಂ ಮಾಂಗತಂ ವಿದ್ಧಿ ಪಾಂಡವೈ ಧರ್ಮಚಾರಿಭಿ. ಧರ್ಮಚಾರಿಗಳಾದ ಪಾಂಡವರ ಜೊತೆಗೆ ನಾನು ಏಕಾತ್ಮನಿದ್ದೇನೆ ಅಂತ ತಿಳ್ಕೊ. ಅವರನ್ನು ಕುರಿತು ನೀನು ಏನು ಮಾಡ್ತಿ ಅದು ನನ್ನನ್ನು ಮಾಡಿದ ಹಾಗೆ. ಅವರನ್ನು ಕುರಿತು ನೀನು ಏನು ದ್ವೇಷಿಸ್ತಿ ಅದು ನನ್ನನ್ನು ದ್ವೇಷಿಸಿದ ಹಾಗೆ. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಪಾಂಡವಾನ್ ದ್ವಿಷಸೇ ರಾಜನ್ ಮಮ ಪ್ರಾಣ ಹಿ ಪಾಂಡವಾಹ. ಈ ಮಮ ಪ್ರಾಣ ಹಿ ಪಾಂಡವಾಹ ಅನ್ನೋದು ಇಡೀ ಮಹಾಭಾರತದಲ್ಲಿ ಒಂದೇ ಬಾರಿ ಬರುವುದು. ಅದು ಈ ಭಾಗದಲ್ಲಿ ಕೃಷ್ಣ ಆಡಿದಂತಹ ಮಾತು. ಅವ ಹೇಳ್ತಾನೆ ದ್ವಿಷಂತಂ ನ ಭೋಕ್ತವ್ಯಂ. ಯಾರು ದ್ವಿಷದನ್ನಂ ನ ಭೋಕ್ತವ್ಯಂ, ಯಾರು ದ್ವೇಷಿಸ್ತಾರೆ ಅವರು ಹಾಕಿದ ಅನ್ನ ಊಟ ಮಾಡಬಾರ್ದು. ಯಾಕಂದರೆ ಮನುಷ್ಯನ ಮನಸ್ಸು ತಿಂದ ಅನ್ನದಿಂದಾಗಿ ವಿಪರಿಣತವಾಗ್ತದೆ. ಶತ್ರುಗಳು ಆ ಶತ್ರು ಭಾವವನ್ನು ತನ್ನ ಅನ್ನದಲ್ಲಿ ತುಂಬಿಸಿರ್ತಾರೆ. ಭಾವ ಅನ್ನೋದು ಅನ್ನ ಸ್ವೀಕರಿಸಿದವನಲ್ಲಿ ಪ್ರವೇಶ ಮಾಡ್ತದೆ. ಆದ್ದರಿಂದ ಕದ್ದು ತಂದ ಅಕ್ಕಿಯಿಂದ ಮಾಡಿದ ಅನ್ನವನ್ನು ತಿಂದ ವ್ಯಕ್ತಿಗೆ ಮನಸ್ಸಿನಲ್ಲಿ ಕಳ್ಳತನದ ಭಾವ ಹುಟ್ಟುತ್ತಂತೆ. ಅದಕ್ಕೊಂದು ಇತಿಹಾಸದಲ್ಲಿ ಕಥೆಯೇ ಇದೆ. ಅದೇ ಶುದ್ಧವಾದ ಭಾವದಿಂದ ಶ್ರೋತ್ರಿಯನ ಅನ್ನ ಅಂತಾದರೆ ಅದನ್ನು ಭಿಕ್ಷೆ ಬೇಡಿಯಾದರೂ ಊಟ ಮಾಡಬೇಕಂತೆ. ಹೀಗೆ ಶ್ರೋತ್ರಿಯ ಅನ್ನ ಅದು ಭಿಕ್ಷೆ ಯಾಚಯೇತ್ ಶ್ರೋತ್ರಿಯಸ್ಯ ಅನ್ನಂ ಅಂತ ಧರ್ಮಶಾಸ್ತ್ರದಲ್ಲಿ ಮಾತಿದೆ. ಅವರ ಅನ್ನವನ್ನು ಬೇಡಿಯಾದರೂ ಪಡಿಬೇಕು ಅಂತ. ಅಂದರೆ ಶುದ್ಧ ಅನ್ನ ಸ್ವೀಕಾರದಿಂದ ಮನಸ್ಸು ಶುದ್ಧವಾಗ್ತದೆ. ಇದನ್ನು ಚರಕ ಹೇಳುವುದು, ವೈದ್ಯಶಾಸ್ತ್ರ ಹೇಳ್ತಕ್ಕಂತಹ ಮಾತು. ಅದು ಆಹಾರ ಯಾವುದು ಇದೆ ಅದಕ್ಕೆ ಅನುಗುಣವಾಗಿ ಸತ್ವ. ಆಹಾರ ಶುದ್ಧವು ಸತ್ವಶುದ್ಧಿ, ಸತ್ವಶುದ್ಧವು ದೃಢಾ ಸ್ಮೃತಿ ಅಂತ ಚರಕ ಸಂಹಿತೆ ಹೇಳ್ತಕ್ಕಂತಹ ಮಾತು. ಆಹಾರ ಶುದ್ಧಿ ಇದ್ದಾಗಿ ಮಾನಸ ಶುದ್ಧಿ ಉಂಟಾಗ್ತದೆ. ತಿಂದ ಆಹಾರ ಶರೀರದಲ್ಲಿ 3 ಆಗ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಅಶಿತಮನ್ನಂ ತ್ರೇಧಾ ವಿಧೀಯತೆ ಅಂತ. ಅದರಲ್ಲಿ ಯಾವುದು? ಯಹ ಅನಿಷ್ಟೋ ಭಾಗ ತನ್ಮನಃ. ತಿಂದ ಅನ್ನದ ಅತ್ಯಂತ ಸೂಕ್ಷ್ಮವಾದ ಭಾಗ ಮನಸ್ಸು ಆಗ್ತದೆ. ಆದ್ದರಿಂದಾಗಿ ತಿಂದ ಅನ್ನ 1-2 ಗಂಟೆ 3 ಗಂಟೆ ಇದ್ದು ಹಾಗೆ ಹೊರಗೆ ಹೋಗುವುದಾದರೆ ಆಹಾರ ಶುದ್ಧಿಯ ಬಗ್ಗೆ ಮನುಷ್ಯ ಆಲೋಚಿಸಬೇಕಾದ ಅವಶ್ಯಕತೆ ಇಲ್ಲ. ಆದರೆ ತಿಂದ ಆಹಾರ ಶರೀರದಲ್ಲಿ ಶಾಶ್ವತವಾಗಿ ಇರತಕ್ಕಂತಹ ಮನಸ್ಸಿನ ರೂಪದಲ್ಲಿ ಪರಿಣಾಮ ಆಗ್ತದೆ. ಆದ್ದರಿಂದ ಆಹಾರ ಶುದ್ಧಿಯ ಬಗ್ಗೆ ತುಂಬ ಆಲೋಚನೆ ಮಾಡಬೇಕು. ದ್ವಿಷದನ್ನಂ ನ ಭೋಕ್ತವ್ಯಂ ದ್ವಿಷಂತಂ ನೈವ ಭೋಜಯೇತ್. ಶತ್ರುಗಳಿಗೆ ಊಟ ಹಾಕುವುದು ತಪ್ಪು, ಶತ್ರುಗಳು ಹಾಕಿದ ಊಟವನ್ನು ಉಣ್ಣುವುದು ತಪ್ಪು. ಈಗ ನೀನೊಂದು ತಪ್ಪು ಮಾಡ್ತಿ, ನಾನೊಂದು ತಪ್ಪು ಮಾಡ್ತೇನೆ, ಅದಾಗಬಾರ್ದು ಅಂತ ಊಟ ಮಾಡ್ತಾ ಇಲ್ಲ. ನೀನು ಪಾಂಡವರನ್ನು ದ್ವೇಷ ಮಾಡ್ತಾ ಇದ್ದಿ. ಪಾಂಡವರು ಮಮ ಪ್ರಾಣ ಹಿ ಪಾಂಡವ.
ಅವರು ನನ್ನ ಪ್ರಾಣವನ್ನು ದ್ವೇಷಿಸ್ತಾರೆ ಅಂದರೆ ನನ್ನನ್ನು ದ್ವೇಷಿಸ್ತಾರೆ ಅಂತ ಅರ್ಥ. ಆದ್ದರಿಂದ ನೀನು ದ್ವಿಷದನ್ನಂ ನ ಭೋಕ್ತವ್ಯಂ, ನಿನ್ನ ಅನ್ನವನ್ನು ನಾನು ಉಣ್ಣುವ ಹಾಗಿಲ್ಲ. ಆದ್ದರಿಂದ ನೀನು ಏನು ಪ್ರಯತ್ನ ಪಟ್ಟು ಕೂಡ ವ್ಯರ್ಥ. ಸುಮ್ಮನೆ ಮರ್ಯಾದೆ ಕಳ್ಕೊಳ್ಬೇಡ ಇಷ್ಟು ಜನರ ಮುಂದೆ. ನೀನು ಯಾಕೆ ಊಟ ಹಾಕಿದರೂ ತೆಗೊಳ್ಳಿಲ್ಲ. ಸರ್ವಮೇತನ್ನ ಭೋಕ್ತವ್ಯಂ ಅನ್ನಂ ದುಷ್ಟಾಭಿ ಸಂಹಿತಂ, ನೀನು ಹಾಕಿದ ಅನ್ನ ಮಾತ್ರ ಅಲ್ಲ, ಭೀಷ್ಮದ್ರೋಣರು ಹಾಕಿದ ಅನ್ನವನ್ನು ನಾನು ತಿನ್ನುವುದಿಲ್ಲ ಅಂತ ಹೇಳ್ತಾನೆ. ಯಾಕೆ ತಿನ್ನುವುದಿಲ್ಲ? ಏಕಸ್ಯ ಭೋಕ್ತವ್ಯಂ ಇತಿ ಮೇ ಧೀಯತೆ ಮತಿಃ. ಆ ವಿದುರ ಹಾಕಿದ ಅನ್ನ ಮಾತ್ರ ತಿನ್ನಬೇಕು ಅಂತ ನನ್ನ ಮನಸ್ಸು ದೃಢವಾಗಿ ಬಿಟ್ಟಿದೆ. ಯಾಕೆ ಗೊತ್ತೋ? ಅವತ್ತು ಆ ಕುರುಕುಲ ಸುತೆಯಾದಂತಹ ಪಾಂಚಾಲೆ, ಆ ಪಾಂಚಾಲೆಗೆ ಅನ್ಯಾಯ ನಡೀತಾ ಇರುವ ಹೊತ್ತಿಗೆ ಅದು ತಪ್ಪು ಅಂತ ಹೇಳದೇ ಇದ್ದು ಎಲ್ಲ ಪಾಪದ ಕೊಡವನ್ನು ತುಂಬಿಸಿಕೊಂಡಿದ್ದಾರಲ್ವ ಭೀಷ್ಮರು ದ್ರೋಣರು, ಒಬ್ಬರನ್ನೂ ಬಿಡದೆ ಆ ಅಪರಾಧವನ್ನು ಮಾಡಿದಂತಹ ವ್ಯಕ್ತಿಗಳು, ನನ್ನ ಪ್ರಾಣವೆನಿಸಿದಂತಹ ವ್ಯಕ್ತಿತ್ವಕ್ಕೆ ಮಾಡಿದ ಅಪಚಾರದಿಂದ ಹೊಂದಿರುವವರಾದ್ದರಿಂದ ಅವರ ಅನ್ನವನ್ನು ನಾನು ಉಣ್ಣುವ ಹಾಗಿಲ್ಲ. ಹಾಗಾದರೆ ಭೀಷ್ಮ ಯಾಕೆ ಇವರೆಲ್ಲರ ಆಹಾರ ಬಿಟ್ಟು ವಿದುರನ ಹತ್ರ ಹೋದ? ಅವತ್ತು ಇದು ಧರ್ಮ ಅಲ್ಲ, ಇದು ಅಧರ್ಮ, ನನಗೆ ತಡಿಲಿಕ್ಕಾಗ್ತಾ ಇಲ್ಲ, ಸಭೆಯಲ್ಲಿ ನಿಂತು ಅನ್ಯಾಯ ಆಗ್ತಾ ಇದೆ, ನಾನು ಇಲ್ಲಿಂದ ಹೊರಟು ಹೋಗ್ತಾ ಇದ್ದಾನೆ, ಅಧರ್ಮ ಸಭೆಯಲ್ಲಿ ನಿಲ್ಲುವುದಿಲ್ಲ ಅಂತ ಕೈ ಎತ್ತಿ ಅಧರ್ಮ ಅಂತ ಉದ್ಘೋಷಣೆ ಮಾಡಿದವ ಅವತ್ತು ವಿದುರನೊಬ್ಬ. ಆದ್ದರಿಂದ ವಿದುರ ವೃಷಲ ಅನ್ನುವ ಕಾರಣದಿಂದ ಅವನ ಮನೆಗೆ ಹೋದದ್ದಲ್ಲ. ಅಥವಾ ವಿದುರನನ್ನು ಇಲ್ಲಿ ಹಸ್ತಿನಪುರದಲ್ಲಿ ಬೇರೆ ಮಾಡಿದ್ದಾರೆ, ಆತ ಪಾಪ ದೀನ ದಲಿತನಾಗಿದ್ದಾನೆ ಅಂತ ಅವನ ಮನೆಗೂ ಹೋದದ್ದಲ್ಲ. ಅವನ ಸಾಮರ್ಥ್ಯ ಏನು ನಂಗೆ ಗೊತ್ತು. ಆದರೆ ಅವತ್ತಿನ ಸ್ಥಿತಿಯಲ್ಲಿ ಆ ಸಭೆ ನಿಜವಾದ ಸಭೆ ಆದದ್ದು ವಿದುರ ಒಬ್ಬ ಇದ್ದದ್ರಿಂದ. ಉಳಿದವರೆಲ್ಲ ಸಭೆಯನ್ನು ನಾಶ ಮಾಡುವುದಕ್ಕೋಸ್ಕರ ಸಭೆಯಲ್ಲಿದ್ದರು. ಆ ಕಾರಣದಿಂದ ನಾನು ವಿದುರನ ಮನೆಗೆ ಹೋಗಿ ಊಟ ಮಾಡಿದ್ದೇನೆ ಅಂತ ಇಷ್ಟು ಹೇಳಿದ. ನಿರ್ಯಾಯ ಚ ಮಹಾಬಾಹು, ಇಷ್ಟು ಹೇಳಿ ಇರಲಿ ಸುಮ್ಮನೆ ಈ ಚರ್ಚೆ ಮಾಡಿ ಹಿರಿಯರಿಗೆಲ್ಲ ಬೇಸರ ಮಾಡುವುದು ಯಾಕೆ ಅಂತ ಹೇಳಿದ. ಎಲ್ಲರಿಗೂ ಕೈ ಮುಗಿತಾನೆ. ಕೈ ಮುಗಿದು ಸೀದಾ ವಿದುರನ ಮನೆಗೆ ಹೋಗ್ತಾನೆ. ವಿದುರನ ಮನೆಗೆ ಹೋದಾಗ ಅಡಿಗೆ ಸಿದ್ಧ ಆಗಿರ್ತದೆ. ಅವತ್ತು ಕೃಷ್ಣ ಪಾಪ ಮಧ್ಯಾಹ್ನ ಊಟ ಮಾಡಲಿಲ್ಲ ಅಂತ ಇಷ್ಟು ಗೊತ್ತಾಗ್ತದೆ ಇದರಿಂದ. ವಿದುರನ ಮನೆಗೆ ಹೋದಾಗ ಭಾರೀ ಭೋಜನ. ತತಕ್ಷತ್ತಾನ್ನಪಾನಾನಿ ಶುಚೀನಿ ಗುಣವಂತಿ ಚ ಉಪಾಹರತ್ ಅನೇಕಾನಿ ಕೇಶವಾಯ ಮಹಾತ್ಮನೇ. ಕೇಶವನಿಗೆ ಅನ್ನಪಾನಾದಿಗಳನ್ನು ಏನು ಸಿದ್ಧಪಡಿಸಿದ್ದಾನೆ ಅದನ್ನೆಲ್ಲ ಕೊಟ್ಟ. ಕೃಷ್ಣ, ನಾನು ಬಡಿಸಿದರೆ ಆಗ್ತದೋ ನೀನೇ ಬಡಿಸಿಕೊಳ್ತೀಯೋ ಅಂತ ಎಲ್ಲ ಮುಂದೆ ಇಟ್ಟ. ಕೃಷ್ಣ ಹೇಳಿದ, ಅಲ್ಲಿ ನನ್ನ ಜೊತೆಗೆ ಒಂದಷ್ಟು ಜನ ಬಂದಿದ್ದಾರೆ, ಅವರಿಗೆ ಮೊದಲು ಬಡಿಸೋಣ ಅಂತ. ವಿದುರ ಮತ್ತು ಕೃಷ್ಣ ಇಬ್ಬರೂ ಸೇರಿ ಅವರಿಗೆಲ್ಲ ಬಡಿಸಿ ಊಟ ಹಾಕಿಸಿದ್ರಂತೆ. ತೈಸ್ತರ್ಪಯಿತ್ವಾ ಪ್ರಥಮಂ ಬ್ರಾಹ್ಮಣಾನ್ ಮಧುಸೂದನ ವೇದ ವಿದ್ಭ್ಯೋ ದದೌ ಕೃಷ್ಣ ಪರಮದ್ರವಿಣಾನ್ಯಪಿ. ಅದರ ಜೊತೆಗೆ ವಿದುರನ ಹತ್ರ ಕೇಳಿ ಒಂದಿಷ್ಟು ಬಂಗಾರ ಎಲ್ಲ ತಗೊಂಡು ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಊಟ ಹಾಕಿಸಿದಂತೆ. ಭುಕ್ತವತ್ಸು ದ್ವಿಜಾಗ್ರೇಷು ನಿಷಣ್ಣೇಶು ವರಾಸನೆ. ಅವರದೆಲ್ಲ ಊಟ ಆದ ಮೇಲೆ ಸುಮಾರು ರಾತ್ರಿ 8 ಗಂಟೆಯ ಹೊತ್ತಿಗೆ ಸಂಭ್ರಮೈ ತುಷ್ಯ ಗೋವಿಂದ ಏತನ್ನ ಪರಮಂ ಧನಂ ಶ್ರದ್ಧೆಯ ಪರಯಾ ಯುಕ್ತ ಇದಂ ವಚನಮಬ್ರವೀತ್. ಈತ ಪರಮಶ್ರದ್ಧೆಯಿಂದ ತಮ್ಮ ಊಟಕ್ಕೋಸ್ಕರ ಅಂತ ಒಳಗೆ ತೆಗೆದಿಟ್ಟಿದ್ದೇನುಂಟು ಅದನ್ನಷ್ಟನ್ನು ತೆಗೊಂಡು ಬಂದ. ಕೃಷ್ಣನ ಪ್ರಸಾದ ಆಗಬೇಕು ಅಂತ ಅದಷ್ಟು ತೆಗೆದು ಬಂದು ಇತ್ತ. ಮತ್ತೊಂದು 10 ಜನಕ್ಕೆ ಆಗುವಷ್ಟಿತ್ತು. ಆವಾಗ ಕೃಷ್ಣ ಹೇಳ್ತಾನೆ, ಒಟ್ಟಿಗೆ ಕೂತುಕೊಳ್ಳುವ ಅಂತ ಹೇಳ್ತಾನೆ. ವಿದುರನ ಜೊತೆಗೆ ತಾನೂ ಭೋಜನಕ್ಕೆ ಕೂತುಕೊಂಡು ಆವಾಗ ವಿದುರ ಹೇಳ್ತಾನೆ, ನಿನಗೆ ಮೊದಲು ಬಡಿಸಿ ಆಮೇಲೆ ಒಟ್ಟಿಗೆ ಕೂತುಕೊಳ್ತೇನೆ, ಮೊದಲು ಬಡಿಸ್ತೇನೆ ಅಂತ. ವಿದುರ ಬಡಿಸಿ ಕೈ ಮುಗಿದು ಹೇಳ್ತಾನೆ, ಕೃಷ್ಣ ಏನೂ ಇಲ್ಲ ನಾನು ಹಾಕಿದ್ದು. ಸಂಭ್ರಮೈ ತುಷ್ಯ ಗೋವಿಂದ, ನಾನು ಏನು ಸಂಭ್ರಮದಿಂದ ಊಟ ಹಾಕ್ತೇನೆ, ಆ ಸಂಭ್ರಮದಿಂದ ತುಷ್ಟನಾಗು ಕೃಷ್ಣ. ಊಟದಿಂದ ನಿನಗೆ ತೃಪ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಂಭ್ರಮೈ ತುಷ್ಯ ಗೋವಿಂದ ಏತನ್ನ ಪರಮಂ ಧನಂ. ನಮ್ಮಲ್ಲಿರುವ ಸಂಪತ್ತು ಅಂದರೆ ಅಷ್ಟೇ, ಕೃಷ್ಣನ ಮೇಲೆ ಭಕ್ತಿ ಸಂಭ್ರಮ ಇಷ್ಟೇ. ಅನ್ಯಥಾ ಹಿ ವಿಶೇಷೇಣ ಕಸ್ತ್ವಾಂ ಅರ್ಚಿತುಮರ್ಹತಿ. ಅದು ಬಿಟ್ಟು ನಮ್ಮಲ್ಲಿರುವ ಅನ್ನ, ನಮ್ಮಲ್ಲಿರುವ ಪಾಯಸ, ನಮ್ಮಲ್ಲಿರುವ ಪರಮಾನ್ನ, ಇವುಗಳಿಂದ ಯಾರಪ್ಪ ನಿನ್ನನ್ನು ಅರ್ಚಿಸಲಿಕ್ಕೆ ಸಾಧ್ಯ? ಆ ಲಕ್ಷ್ಮೀದೇವಿಯಿಂದ ಸೇವೆ ಕೈಗೊಂಬಂತಹ ನಿನ್ನನ್ನು ನನ್ನಂಥ ಸಾಮಾನ್ಯ ವ್ಯಕ್ತಿ ಹೇಗೆ ಪೂಜಿಸ್ತಾನೆ? ಆದ್ದರಿಂದ ಏನು ಊಟ ಬಡಿಸಿದ್ದೇನೆ ಅನ್ನೋದು ಮುಖ್ಯ ಅಲ್ಲ ಕೃಷ್ಣ, ನನ್ನ ಸಂಭ್ರಮವನ್ನು ನೋಡು, ಏನು ಖುಷಿಯಿಂದ ನಾನು ಬಡಿಸ್ತಾ ಇದ್ದೇನೆ ಅದನ್ನು ನೋಡು, ಅಷ್ಟರಿಂದ ತುಷ್ಟನಾಗು ಅಂತ ಹೇಳಿ ವಿದುರ ಅನ್ನಾನಿ ಬುಭುಜೆ ಶುಚೀನಿ ಗುಣವಂತಿ ಚ. ಶುಚಿಯಾದ ಸದ್ಗುಣದಿಂದ ತುಂಬಿದಂತಹ ಊಟದಲ್ಲಿ ಯಾವ ರೀತಿಯ ಜೀವಸತ್ವಗಳು ಬೇಕು, ವಿಟಮಿನ್ಗಳು ಬೇಕು, ಅವೆಲ್ಲ ಉಳ್ಳದ್ದು ಆಹಾರ ಅಷ್ಟೇ. ಅದೇನು ಭಾರಿ ಭಕ್ಷ್ಯಭೋಜ್ಯ ಅಂತಲ್ಲ. ಬೇಕಾದ್ದು ಕೋಸಂಬರಿ ಇತ್ಯಾದಿ ಏನೇನು ಶರೀರಕ್ಕೆ ಬೇಕಾದದ್ದುಂಟು ಅದೆಲ್ಲ ಉಂಟು. ಅಂತಹ ಗುಣವಂತಿ ಶುಚೀನಿ ತಾನಿ ಬುಭುಜೆ, ಅದನ್ನು ಕೃಷ್ಣ ಸ್ವೀಕರಿಸಿದ ಅಂತ. ಕೃಷ್ಣನ ಊಟದ ಜೊತೆಗೆ ನಮ್ಮ ಉಪನ್ಯಾಸವನ್ನು ನಿಲ್ಲಿಸುವ. ಯಾಕಂದರೆ ಎಲ್ಲಕ್ಕಿಂತ ದೊಡ್ಡ ಸಂಭ್ರಮದ ವಿಷಯ ಅಂದರೆ ಕೃಷ್ಣ ಊಟ ಮಾಡಿದ ಅನ್ನೋದು ಒಂದು ಸಂಭ್ರಮ. ಕೃಷ್ಣನಿಗೆ ಊಟ ಯಾಕೆ ಬೇಕು?
ಎಲ್ಲರನ್ನೂ ಊಟ ಮಾಡಿಸತಕ್ಕಂತಹ ದೇವ. ಆತ ವಿದುರ ಮನೆಯಲ್ಲಿ ಉಂಡ ಅನ್ನೋದು ದೊಡ್ಡ ವಿಷಯ. ಹರಿದಾಸರು ಈ ಪ್ರಕರಣವನ್ನಿಟ್ಟುಕೊಂಡು ಬಹಳಷ್ಟು ಪದ್ಯಗಳನ್ನು ರಚಿಸಿದ್ದಾರೆ. ವಿದುರನ ಮನೆಯಲ್ಲೇ ಕೃಷ್ಣ ಊಟ ಮಾಡುವುದಕ್ಕೆ ಉಳಿದವರ ಮನೆಯ ಊಟ ರುಚಿಸಲಿಲ್ಲ ಅನ್ನುವುದು ಎಷ್ಟು ಪರಮಾರ್ಥವೋ ಅದಕ್ಕಿಂತ ದೊಡ್ಡ ಪರಮಾರ್ಥ ವಿದುರನ ಭಕ್ತಿ. ಯಾಕಂದರೆ ವಿದುರನ ಮನೆಯಲ್ಲಾದರೂ ಊಟ ಯಾಕೆ ಮಾಡಬೇಕಿತ್ತವ? ಊಟವೇ ಬೇಡದೇ ಇದ್ದ, ಎಲ್ಲರನ್ನೂ ಊಟ ಮಾಡಿಸುವ ವಿಶ್ವಂಭರನಾದ ದೇವ ಊಟ ಯಾಕೆ ಮಾಡಬೇಕು? ಹಾಗಾದರೆ ಉಳಿದವರ ಮನೆಯಲ್ಲಿ ಊಟ ರುಚಿಸಲಿಲ್ಲ ಅನ್ನುವುದಷ್ಟೇ ಕಾರಣ ಅಲ್ಲ, ವಿದುರ ಭಕ್ತಿಯಿಂದ ಕೊಟ್ಟ ಅನ್ನುವುದು ಆತ ಊಟ ಮಾಡುವುದಕ್ಕೆ ಮುಖ್ಯವಾದ ಕಾರಣ. ಸಂಪ್ರೀತಿ ಭೋಜ್ಯಾನಿ ಅನ್ನಾನಿ, ಆ ಪ್ರೀತಿಯ ಕಾರಣದಿಂದ ವಿದುರನ ಮನೆಯಲ್ಲಿ ಊಟ ಮಾಡಿದಂತಹ ಕೃಷ್ಣನನ್ನು ಇವತ್ತು ಧ್ಯಾನಿಸಿಕೊಂಡು ಈ ಭಾಗದ ಶ್ರೀ ಮಹಾಭಾರತದ ಚಿಂತನೆಗೆ ಇವತ್ತು ಭಗವಂತನಲ್ಲಿ ಅರ್ಪಣೆ ಮಾಡುವ ಮಂಗಳವನ್ನು ಹಾಡೋಣ. ಈ ಸಲದ ಉಪನ್ಯಾಸದಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ನಮ್ಮ ಈಶ್ವರ ಭಟ್ಟರ ಒಂದು ಶಾಂತಿ, ಸಹಸ್ರ ದರ್ಶ ಶಾಂತಿ ಅಥವಾ ಸಹಸ್ರ ಚಂದ್ರ ದರ್ಶನ ಶಾಂತಿ, ಎರಡು ಹೆಸರಿದೆ ಅದಕ್ಕೆ. ದರ್ಶ ಅಂದರೆ ಅಮಾವಾಸ್ಯೆ ಅಂತ ಅರ್ಥ. 1000 ಅಮಾವಾಸ್ಯೆಗಳು ಜೀವನದಲ್ಲಿ ಆಯಿತು ಅಂತಲೂ ಅದಕ್ಕೊಂದು ಅರ್ಥ. ಸಹಸ್ರ ಚಂದ್ರ ದರ್ಶನ ಶಾಂತಿ ಅಂತ ಹೇಳಿದರೆ 1000 ಹುಣ್ಣಿಮೆಗಳನ್ನು ಕಂಡಿದ್ದಾರೆ ಅಂತ ಅರ್ಥ. ಮನುಷ್ಯನಿಗೆ 1000 ಹುಣ್ಣಿಮೆ ಕಾಣುವುದು ಅನ್ನೋದು ಒಂದು ಪರ್ವಕಾಲ. ಆ ಕಾಲದಲ್ಲಿ ಧರ್ಮಶಾಸ್ತ್ರ ಏನು ಹೇಳ್ತದೆ ಅಂದರೆ ಆನೆಯ ಮೇಲೆ ಕೂಡಿಸಿಕೊಂಡು ಮೊಮ್ಮಕ್ಕಳೆಲ್ಲ ಮೆರವಣಿಗೆ ಮಾಡಿ ಬಂಗಾರದ ಅಭಿಷೇಕ ಮಾಡಬೇಕು ಅಂತ ಹೇಳ್ತದೆ. ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿಸಬೇಕಂತೆ. ನಮ್ಮ ಹಿರಿಯರು 83 ವರ್ಷ 82 ವರ್ಷದ ತನಕ ಇವತ್ತಿಗೂ ನಮಗೆ ಆಶೀರ್ವಾದ ಮಾಡಿಕೊಂಡು ತಮ್ಮ ಕೆಲಸವನ್ನು ತಾವು ಮಾಡಿಕೊಂಡಿದ್ದಾರೆ ಅಂತ ಖುಷಿಪಟ್ಟು ಒಂದು ವಿಜೃಂಭಣೆಯನ್ನು ಮಾಡಬೇಕಾದಂತಹ ಕೆಲಸ ಅಂತ ಅದನ್ನು ಗಜಗೋಪುರದಲ್ಲಿ ಕೂಡಿಸಿಕೊಂಡು ಮೆರವಣಿಗೆ ಮಾಡುವುದರ ಬಗ್ಗೆ ಧರ್ಮಶಾಸ್ತ್ರಗಳು ಹೇಳ್ತವೆ. ಅಂದರೆ ಇಷ್ಟು ದೀರ್ಘಕಾಲ ತನಕ ಆಶೀರ್ವಾದ ಮಾಡ್ತಾ ಇದ್ದಾರೆ, ತಮ್ಮ ಕೆಲಸ ತಾವು ಮಾಡ್ತಾ ಇದ್ದಾರೆ, ಜನೋಪಕಾರಕ ಕೆಲಸದಲ್ಲಿ ಇನ್ನೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅನ್ನೋದು ಆ ಕುಟುಂಬದ ಸದಸ್ಯರಿಗೆಲ್ಲ ಬಹಳ ದೊಡ್ಡ ಒಂದು ಸಂಭ್ರಮದ ವಾತಾವರಣ. ಆ ಸಂಭ್ರಮವನ್ನು ಆಚರಿಸುವಂತಹ ಒಂದು ಪರ್ವಕಾಲದಲ್ಲಿ ಸನ್ನಿಹಿತವಾದ ದೇವತಾಶಕ್ತಿಯಲ್ಲಿ ಇನ್ನಷ್ಟು ಸಾನ್ನಿಧ್ಯವನ್ನು ತುಂಬಿಸತಕ್ಕಂತಹ ಅನೇಕ ಕಾರ್ಯಗಳು ನಾನು ಮೊನ್ನೆ ಬಂದ ದಿವಸದಿಂದ ನೋಡ್ತಾ ಇದ್ದೇನೆ. ದಿವಸ ಒಂದೊಂದು ಯಜ್ಞ, ಪ್ರತಿನಿತ್ಯವೂ ಕೂಡ ವೇದ ಘೋಷಗಳು, ರುದ್ರಾಧ್ಯಾಯ ಪ್ರಶ್ನೆಗಳಂತಹ ನಿರಂತರ ಪಾರಾಯಣಗಳು, ಅಭಿಷೇಕ ಅನ್ನುವ ಅಭಿಷೇಕ ಪ್ರಿಯ ಶಿವ ಅಂತ, ಶಿವನಿಗೆ ಅಭಿಷೇಕ ನಿರಂತರ ನಡಿಬೇಕು. ಅಲ್ಲಿ ಶಿವನಿಗೆ ಇಲ್ಲಿ ಮಂತ್ರಪುರಸ್ಸರವಾದ ಅಭಿಷೇಕ ನಡೀತಾ ಇದ್ದರೆ ಪ್ರಕೃತಿಯಲ್ಲೇ ಅಭಿಷೇಕ ನಡೀತಾ ಇತ್ತು. ನಾನು ಬಂದ ದಿವಸ ಒಂದು ದಿವಸವೂ ಅಭಿಷೇಕ ನಿಲ್ಲಿಲ್ಲ. ನಿರಂತರ ಉಪನ್ಯಾಸದ ಹೊತ್ತಿಗೂ ಕೂಡ ಗುರು ಶಬ್ದ ಮಾಡಿಕೊಂಡು ಅಭಿಷೇಕ ಆಕಾಶದಿಂದ ಭೂಮಿಗೆ ಬೀಳ್ತಾನೇ ಇತ್ತು. ಆಟಿ ಅಮಾವಾಸ್ಯೆ ದಾಟಿದ್ದೇ ತಡ, ಶ್ರಾವಣ ಮಾಸ ಶುರು ಆದ ಕೂಡಲೇ ನಾಡಿದ್ದು ಸಹಸ್ರಚಂದ್ರ ದರ್ಶನ ಶಾಂತಿ ಅಲ್ವಾ, ಸ್ವಲ್ಪ ಶಾಂತವಾಗುವ ಅಂತ ಶಾಂತ ಆಗಿದೆ ಇವತ್ತು. ಆ ರೀತಿಯ ನಿರಂತರ ಅಭಿಷೇಕವನ್ನು ಅಭಿಲಷಿಸತಕ್ಕಂತಹ ಸರೋವರ ಸನ್ನಿಧಿಯಲ್ಲಿ ಇರತಕ್ಕಂತಹ ಮಹಾಲಿಂಗೇಶ್ವರ ಸ್ವಾಮಿಯ ಅರ್ಚನಾರಾಧನಾ ಎಲ್ಲ ಇವತ್ತು ವಿಶೇಷವಾಗಿ ನಡೆದಿದೆ. ಮತ್ತೆ ನಡೆಯತಕ್ಕಂತಹ ಸಹಸ್ರಚಂದ್ರ ದರ್ಶನ ಶಾಂತಿ ಮೊದಲಾದ ವಿಧಾನಗಳಿದ್ದಾವೆ. ದೇವರನ್ನು ಆರಾಧಿಸುವುದು ಹೇಗೆ ಅಗ್ನಿಮುಖದ ಪ್ರಕ್ರಿಯೆಯೋ ಅದಕ್ಕಿಂತ ಹೆಚ್ಚು ನಮ್ಮ ಕಲೆಯನ್ನು ಪೋಷಣೆ ಮಾಡ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಜ್ಞಾನ ಪೋಷಣೆ ಮಾಡುವಂಥದ್ದು. ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಸುಭಾಷಿತ ಹೇಳಿದ ಹಾಗೆ ಸಂಗೀತ ಮೊದಲಾದ ಕಲೆಗಳು ಮತ್ತು ಸಾಹಿತ್ಯ ಪುರಾಣ ಜ್ಞಾನ ಇವುಗಳ ಕಡೆಗೆ ಜನರನ್ನು ಕೂಡಿಸುವಂತಹ ಕೆಲಸ. ಇವತ್ತು ಬೆಳಗ್ಗೆ ನಾನು ನಮ್ಮ ಅಪ್ಪಣ್ಣ ಭಟ್ರ ಮನೆಗೆ ಹೋಗಿದ್ದೆ. ಹಿರಿಯರು, 94 ವರ್ಷ ಅವರಿಗೆ ಇವತ್ತು ಪೂರ್ತಿಯಾಯಿತು. ಅವರು ಹೇಳಿದ ಮಾತು, ಅವರು ಸುಬ್ಬಣ್ಣ ಈಶ್ವರ ಭಟ್ರು ಎಲ್ಲ ಸೇರಿ ಈ ಊರಿಗೆ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ, ಜನರನ್ನು ಕುರ್ಚಿ ಪೂರ್ತಿ ಕೂಡುವ ಕೆಲಸ ಮಾಡಿಸಿದ್ದಾರೆ ಎಂದು ಹೇಳಿದರು ಅವರು. ಇಲ್ಲಿ ಇಷ್ಟು ಈ ಉಪನ್ಯಾಸವನ್ನು ಶ್ರವಣ ಮಾಡಬೇಕು ಅನ್ನೋ ಭಾವ ಹುಟ್ಟಿಸಿದ್ದೇ ಅವರು. ಆ ರೀತಿಯಲ್ಲಿ ನಮ್ಮ ಪ್ರಾಚೀನದಲ್ಲಿ ಏನಿದೆ ಅದನ್ನು ತುಂಬಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅನ್ನೋ ಭಾವ ಹುಟ್ಟಿಸುವ ಕೆಲಸ ಹಿಂದೆ ಬನ್ನಂಜೆ ಗೋವಿಂದಾಚಾರ್ಯರನ್ನು, ದೊಡ್ಡ ದೊಡ್ಡ ಪೀಠಾಧಿಪತಿಗಳನ್ನು, ವಿದ್ವಾಂಸರನ್ನು ಕರೆಸಿ ಇಲ್ಲಿ ನಿರಂತರ ಮಾಡಿ ಒಂದು ಒಳ್ಳೆಯ ಶ್ರೋತೃವರ್ಗ ನಿರ್ಮಾಣ ಮಾಡಿ ಇವತ್ತು ಊರಿನ ಹೊರಗೆ ಪರದೇಶಗಳಲ್ಲೂ ಅದನ್ನು ಕೇಳುವ ಹಾಗೆ ಆಧುನಿಕ ದೂರ ಸಂಪರ್ಕ ಮಾಧ್ಯಮ ವ್ಯವಸ್ಥೆಯಲ್ಲೂ ಅದನ್ನು ಬಿಡುವುದರ ಮೂಲಕ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಉಳಿದ ಎಲ್ಲ ಕೆಲಸವನ್ನು ಬದಿಗಿಟ್ಟು ಇದನ್ನು ಒತ್ತಿ ಅವರು ಹೇಳ್ತಾರೆ ಅಂದರೆ ಆ ವಯಸ್ಸಿನ ಆ ಅನುಭವದ ಪಕ್ವತೆಯಲ್ಲಿ ಇದಕ್ಕೆ ಏನು ಮಹತ್ವ ಅನ್ನೋದು ನಮಗೆ ಅರ್ಥವಾಗ್ತದೆ. ಅಂಥದ್ರಲ್ಲಿ ಭಾಗವಹಿಸಿದ ತಮ್ಮೆಲ್ಲರಿಗೂ ಭಗವಂತ ಹಿತೋಪ್ಯತಿಶಯವಾದ ಜ್ಞಾನಾಸಕ್ತಿಯನ್ನು, ಸೌಖ್ಯ ಸೌಭಾಗ್ಯಗಳನ್ನು ಕರುಣಿಸಲಿ. ಈ 7 ದಿವಸ ಹೇಗೆ ಕಳೀತು ಅಂತ ನನಗೂ ಗೊತ್ತಾಗಲಿಲ್ಲ. ಆ ರೀತಿಯಲ್ಲಿ ಮನೆಯ ಒಬ್ಬ ವ್ಯಕ್ತಿಯ ಹಾಗೆ ನೋಡಿಕೊಂಡಂತಹ ಈಶ್ವರ ಭಟ್ಟರ ಸಮಗ್ರ ಕುಟುಂಬ, ಜೊತೆಗೆ ಇದನ್ನು ಸಮಗ್ರ ಯೋಜನೆ ಮಾಡಿರತಕ್ಕಂತಹ ಬಾಲಕೃಷ್ಣ ಭಟ್ರು ಇದ್ದಾರೆ. ಎಲ್ಲರ ಈ ಒಂದು ಸಹಕಾರದಿಂದ ಏನು ನಡೆದಿದೆ ಅದರಲ್ಲಿ ಸಹಕರಿಸಿದ ಎಲ್ಲರಿಗೂ ಈ
ಈಶ್ವರ ಭಟ್ಟರ ಹಿರಿಯರ ಸಮಗ್ರ ಕುಟುಂಬ ವರ್ಗಕ್ಕೂ ಆ ಭಗವಂತ ಹಿತೋಪೇಕ್ಷಯವಾದ ಸಮೃದ್ಧಿಯನ್ನು ಅಭಿಲಷಿತ ಪ್ರಾಪ್ತಿಯನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಮತ್ತೆ ಮುಂದೆ ಶತಮಾನ ಶಾಂತಿಗೂ ಕೂಡ ಇನ್ನೊಂದು ವಿಶೇಷ, ನಮ್ಮ ಮಹಾಭಾರತ ಮಂಗಳ ಆಗುವಾಗ ಶತಮಾನ ಶಾಂತಿ ಆಗಬೇಕು, ಆ ರೀತಿಯ ಕ್ರಮ ನಡೆಯುವ ಹಾಗೆ ಭಗವಂತ ಅನುಗ್ರಹಿಸಲಿ ಅಂತ ದೇವರಲ್ಲಿ ನನ್ನ ಪ್ರಾರ್ಥನೆಯನ್ನು ಸಲ್ಲಿಸಿ ಈ 4 ಮಾತುಗಳನ್ನು ನನಗೆ ಮಾತಿನ ಶಕ್ತಿಯನ್ನು ತುಂಬಿಸಿರತಕ್ಕಂತಹ ಪರಮಪೂಜ್ಯ ಗುರುಗಳಾದ ಪೇಜಾವರ ಮಠಾಧೀಶರು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಅವರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯಾಃ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖಭಾಗ್ ಭವೇತ್.